ನಾನು ಫುಲ್ ಚುತ್ತೆ ನನ್ನ ಮನುಷ್ಯ. ನಾನು ಊರಾಗ ಗೊತ್ತ, ನಾನು ಹುಮ್ಸುವ ಮಗ, ನಾನು ಮಬ್ಬ ಅಂದ್ರೆ ನನಗೆ ಮರ್ಯಾದೆನೇ ಇಲ್ಲ. ನಂಗೆ ಫೇಮೇ ಇಲ್ಲ, ಡಿಫೇಮ್ ಮಾಡ್ಬೋದು. ಹಂಗಾಯ್ತು. ಮತ್ತೀಗ ಇದು ಇಲ್ಲ ಅಂತಲ್ಲ, ಸೇಮ್ ಸೆಕ್ಸಿಗೆ ಮ್ಯಾರೇಜ್ ಅಲೋ ಇಲ್ಲ ಅಂತಲ್ಲ. ಡೌರಿ ತಗೋಬೇಕ. ಸೊ ಗಂಡ ಹೆಂಡತಿ ಮದುವೆ ಆಗ್ಯಾರ, ಗಂಡ ಹೆಂಡತಿನ ಮದುವೆ ಅದ. ಯಾಕಂದ್ರೆ ನಾನು ಚುತ್ತಾ ಇರ್ತೀನಿ ಒಬ್ಬ. ಈಗ ನನ್ ಕಡೆ ಪಾಪ ಹುಡ್ಸಕ್ ಕೊಟ್ಟೆ ಅಂತಕೋ, ಈಸ್ ಸ್ಟೀಲಿಂಗ್ ಮೈ ಹಾರ್ಟ್. ಪ್ರಾಸ್ಟಿಟ್ಯೂಟ್ಸೇ ಕರ್ಕೊಂಬರ್ತಿದ್ದ ಮನೀಗ. ಆಕಿ ಇದ್ದಾಗ ಕರ್ಕೊಂಬರ್ತಿದ್ದ. ಆಕಿ ಇಲ್ಲ ಫುಲ್ ವಿಡಿಯೋ ಮಾಡಿ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ಲು. ಫಸ್ಟ್ ಲಾಯರ್ ಭಾಷೆ ಒಳಗೆ ಸಾರಿ ಹೇಳಿ. ಇದು ಇವರಿಗೆ ಜಡ್ಜ್ಗಳಿಗೆ ಬಂದ ಕ್ಷಮಾಪಣೆ ಕೇಳ್ತಾರಲ್ಲ, ಹಂಗೆ ಕೇಳ ಇವ್ರ ಆನರ್ ಅಂತ ಹೇಳಿ. ಮೈ ಲಾರ್ಡ್, ಐ ಸಿನ್ಸಿಯರ್ಲಿ ಅಪೋಲಜೈಸ್ ಫಾರ್ ಕಮಿಂಗ್ ಲೇಟ್. ಮೈ ಲಾರ್ಡ್ ಅಂತಾರನ? ಮೈ ಲಾರ್ಡ್, ಮೈ ಆನರ್. ಕನ್ನಡನಾಗ ಏನಂತ ದಣಿಗಳೇ? ಕನ್ನಡನಾಗ ಏನೋ ಮಟ್ಟ ನಾನು ಗೊತ್ತಿಲ್ಲ. ಸ್ವಾಮಿ ಅಂತ ಹೇಳ್ತೇವೆ. ಸ್ವಾಮಿ, ಸ್ವಾಮಿ ಅಂತ ಯೂಸ್ ಸ್ವಾಮಿ ಅಂತ ಫಿಲ್ಮ್ ಏನಂತಾರ? ಸ್ವಾಮಿನೇ. ಮೈಲಾಡ ಯೂಸ್ ಮಾಡೋದು ಯಾವಾಗ್ಲೂ, ಆದ್ರೆ ಕನ್ನಡನಾಗ ಸ್ವಾಮಿ. ಹೌದಾ? ಓಕೆ ಓಕೆ. ಅಪೋಲಜೈಸ್ ಮೈ ಲಾರ್ಡ್, ಐ ವಾಸ್ ಇನ್ ಲೆಗ್ಸ್ ಆಫ್ ಅನದರ್ ಕೋರ್ಟ್. ಇನ್ನು ಲೆಗ್ಸ್ ಆಫ್ ಅನದರ್ ಕೋರ್ಟ್. ಓಕೆ. ಸೊ ಇವತ್ತಿನ ಪಾಡ್ಕಾಸ್ಟಿನ ಟಾಪಿಕ್ ಅಲ್ಲ, ಒಟ್ ಲಾ ನನಗೆ ಹೇಳಿ ಟಾಪಿಕ್, ನಂಗೆ ಗೊತ್ತಿಲ್ಲ. ಲಾ ಅದಕ್ಕಂದ್ರೆ ನಮ್ದು ಒಂದು ಕೇಸು ಅವೆಲ್ಲ ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ಪಾಡ್ಕಾಸ್ಟ್ ಕೇಳ್ತೀವಿ, ಅದನ್ನ ಆಡಿಯನ್ಸ್ ನೋಡಿ ಅವ್ರು ಕಲ್ಕೊಂತಾರ. ನಾವು ಆಕ್ಚುಲಿ ಏನ್ ಕೇಳಕ್ ಬಂದೇವ್ ಅಂದ್ರ, ಲಾ ಅಂಡ್ ಆರ್ಡರ್ ವಿರುದ್ಧ ಹೋದ್ರೆ ನಮಗೇನು ಆರ್ಡರ್ ಬರ್ತಾವ ಅವನ್ ಕೇಳೋದೈತಿ ನಮಗೆ. ಓಕೆ. ಕಚ್ಚನ ಚಾಕು ಚುಚ್ಚಿ ಈಗ ಏನಾಕತ್ ನನಗೆ ಹೇಳೋದು. ಓಕೆ. ಫಸ್ಟ್ ಕ್ವಶನ್ ನನ್ನ ಚೇತನ್ ಪರ್ಸನಲ್ ಇದೆ. ಅದೇ ಫಸ್ಟ್ ಇವ ನಿಖಿಲ್ ಅಂತ ಹೇಳ್ರಿ, ನಮ್ಮ ಇವಂದು ಶಾಲೆಯಿಂದ ಫ್ರೆಂಡ್. ಅಂದ್ರೆ ಎಷ್ಟನೇ ತಿಂತಲೇ ಗೊತ್ತಿಲ್ಲ ನಂಗೂ. ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗೇನ? ಇಲ್ಲ, ಥರ್ಡಿಗೆ ಜಾಯ್ನ್ ಆಗೇನ. ಥರ್ಡ್ ಸ್ಟ್ಯಾಂಡರ್ಡ್ ನಿಂತರ 10th ಮಟ್ಟ ಜಾಯ್ನ್. 10th ಅಲ್ಲ, ಮಿಡಲ್ ಎಲ್ಲ ಹೋಗಿದ್ದಾವ, ಮತ್ತೆ ಹೊಳ ಬಂದ. ಹಾಂ ಹೌದು ಕರೆಕ್ಟ್. ನಡಕ್ ಹಾಸ್ಟೆಲ್ಗೆ ಹೋಗಿ ಮತ್ತೆಲ್ಲ ಬಂದ. ಹಾಸ್ಟೆಲ್ ಹೋಗಿ ನಿನ್ನೆ ಯಾವ ಹಾಸ್ಟೆಲ್ ಹೋಗಿದ್ದು? ಚಿಕ್ಕಮಗಳೂರು. ಓದಕ್ಕೆ ಹೋಗಿಲ್ಲ ನೀವು, ಅಲ್ಲೇ ಅವಾಗ ಚೈನ್ ಹೊಡಕ್ ಹೋಗ್ಯಾನ. ಅದಾದ್ಮೇಲೆ ಬಂದ, ಕಾಲೇಜು ಸೇಮ್ ಸೇರಿದ್ವಿ. ಅದಾದ್ಮೇಲೆ ಮತ್ತೆ LLB ಮಾಡಕ್ ಹೋದ, IAS ಮಾಡಕ್ ಹೋದ. ಜೀವನದಾಗ ಏನೇನು ಮಾಡ್ಬೇಕು ಎಲ್ಲಾನು ಮಾಡಕ್ ಹೋಗಿ 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 ಬಂದ. ಆದ್ರೆ ಈ ಒಂದು 5 ವರ್ಷ LLB ಅಲ್ಲ ನಿಂದ? ಇಲ್ಲ, 3 ವರ್ಷ. 3 ವರ್ಷ. ಬಿಕಾಮ್ ಮುಗಿದ್ಮೇಲೆ 3 ವರ್ಷ. ಮುಗಿದ್ಮೇಲೆ 3 ವರ್ಷ. ನೀವು PU ಇಂದ ಹೋದೆ ಅಂದ್ರೆ 5 ವರ್ಷನಾ? ಬೇಸಿಕ್ ನಾಲೆಜ್ ಇಲ್ಲ, ಲಾದ್ ಅಣ್ಣ ಬಂದಾನಿಲ್ಲ. ಏಯ್ ಸೊ ಅದ ಎಲ್ಲದಕ್ಕಿಂತ ಮಜಾ ಅಂತಂದ್ರೆ 5 years ಆಫ್ JG ಕಾಲೇಜ್. ಗ್ರೇಟ್ JG ಕಾಲೇಜ್. ನೆಕ್ಸ್ಟ್ ಮಸ್ತ್ ಹಾಲಿಡೇ ಪ್ಯಾಕೇಜ್. ನಾವ್ ಅನ್ಕೊಂಡು ಇರ್ಲಿಲ್ಲ ನಿಕ್ಲೆ LLB ಓದ್ತಾನಂತೆ. ಯಾಕಂದ್ರೆ ನಾವು ಮಾಡೋದು ಅವ ಮಾಡೋ ಡೀಲಿಗೆ, ಅವ ಮಾಡೋ ಇದಕ್ಕೆ ನೀವು ಅನ್ಕೊಳ್ಳೋದು ಬಿಟ್ಟು ನಾನು ಅನ್ಕೊಂಡಿದ್ದಿಲ್ಲ. ಇವನ್ ಬಿಸ್ನೆಸ್ಸಿಗೆ ಯಾವ್ದಾರ ಒಂದು ಹೆಂಗಂದ್ರೆ ನಾನು ಹಿಂಗ ಫಿನಾನ್ಸ್ ಕಂಪ್ನಿ ತೆಗಿತಾನೆ ನಿಖಿಲೆ. ತೆಗೆದು ಮಸ್ತ್ ಎಲ್ಲರಿಗೂ ಫಿನಾನ್ಸ್ ಕೊಡ್ದು ಬಡ್ಡಿ ರೊಕ್ಕದಾಗ ದುಡಿದು ಇದನ್ನ ಮಾಡ್ತಾನಂತೆ. ಆದ್ರೆ ಇವ ನಾವೇನು ಲಾ ಅಂಡ್ ಆರ್ಡರ್ ವಿರುದ್ಧ ಹೋಗ್ತಾನೆ ಅನ್ಕೊಂಡ್ರಿ, ಇವ ಲಾ ಪಾಲ್ಸ ಮಾಡ್ಬಿಟ್ಟ. ಇವ ಏನಂತ ಕಳು ಮಾಡೋಂಗ ನೀವು ಮಾನಿಟರ್ ಮಾಡ್ಬಿಟ್ರೆ ಮಾಡಕ್ ಆಗಂಗಿಲ್ಲ ನೋಡಲ್ಲ. ಅದ ನಮ್ಮ ಒಬ್ಬ ಇದ್ನಲ್ಲ, ಗಾಡಿನ ಬರ್ಸಿದ್ನಲ್ಲ, ರೂಲ್ ಬ್ರೇಕರ್ ಮೇಕರ್ ಅದ. BTS ಅಂದ್ರೆ ಬೇಕಲ್ಲ ರೀಲಿ ಹಂಗ BTS ನಮಗ್ ಗೊತ್ತು, ಅವನಿಗೆ BTS ಇದೆ ಪರ್ಪಲ್ ಹಂಗೆ ಹಾಕೊಂಡ. ಚಲೋ ನಿಂಗೆ ಗೊತ್ತಿಲ್ಲ BTS ಅಂದ್ರೆ ಕೊರಿಯನ್ ಇಂದ ಒಂದು ಅದು ಗೊತ್ತಿತ್ತು ನನಗೆ, ಆಕ್ಚುಲ್ ಗೊತ್ತಿರೋದು ಗೊತ್ತಿಲ್ಲ. ಓ ನಿಂಗೆ ರಿಯಲ್ BTS ಗೊತ್ತಿಲ್ಲ? ರಿಯಲ್ BTS ಅಂದ್ರೆ ಬಿಹೈಂಡ್ ದ ಸೀನ್ಸ್. ಓ ಹಂಗ. ಈ ಸೀನ್ ಇಂದ ಬಿಹೈಂಡ್ ಏನೈತಿ ಅಲ್ಲೇ ಅವ ಶೂಟ್ ಮಾಡ್ತಾನ. ಮೊನ್ನೆ ಹಂಗಾತ ಗೋಟ್ ಏನೋ ಮಾಡೋದಿದೆ, ನಾವು ಗೋಟ್ ಅಂತ ವರ್ಡ್ ಬಂದು ಗೋಟ್ ಅಂದ್ರೆ ಗೋಟ್ ಅಂದ್ರೆ ಅಂತ ಇಲ್ಲ. ಆಫೀಸ್ ಪೂರ ಕೇಳತ್ತೇನೆ ಗೋಟ್ ಅಂದ್ರೆ ಆಮ್ಯಾಗ ಹೋಗ್ಬೇಕೆ ಅಂದ. ಏನಲ್ಲ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಅಂತ. ರಾಂಗ್ ಅಂದ ಹಾಕಿ. ಗೋಟ್ ಅಂದ್ರೆ ಆಡ. ಲಾ ಕಾಪಾಡೋದ್ರೊಳಗ ಎಲ್ಲ ಸಣ್ಣ ಸಣ್ಣ ಜೆನ್ಜಿ ವರ್ಡ್ಸ್ ಇವನ್ನೆಲ್ಲ ಮರ್ಯ ಅಂತ್ಬಿಟ್ಟ. ನೀವು ಅದ್ರ ಅಪ್ಡೇಟ್ ಆಗಿಲ್ಲ. ನಮ್ಮ ಕಾಲ್ನಾಗ ಏನಿತ್ಲೆ ಬರೀ PG ಒಂದೇ ಇತ್ತು. ನಮ್ಮ ಕಾಲ್ನಾಗ ಚಪ್ಪಲ್ ಇದ್ವು, ಈಗ ನೋಡ ಏನೇನು ಬಂದವ್ ಕಾಲ್ನಾಗ. ಮತ್ತೀಗ ಇದು ಇಲ್ಲ ಅಂತಲ್ಲ, ಸೇಮ್ ಸೆಕ್ಸಿಗೆ ಮ್ಯಾರೇಜ್ ಅಲೋ ಇಲ್ಲ ಅಂತಲ್ಲ? ಅದನ್ನ ಕೇಳಿದ್ದೆ ಈಗ ಮನೆ. ಈಗ LGBT ಐತಲ್ಲ, ಮತ್ತೆ ಈಗ ಕಾಂಗ್ರೆಸ್ ಇದು ಐತಿ ಗೊತ್ತ, ನೀ ಇರ್ಬೋದು ರಿಲೇಷನ್ ಮ್ಯಾರೇಜ್ ಅಲೋ ಇಲ್ಲ ಅಂತ. ಅದಕ್ಕಂದ್ರೆ ಐ ಮೀನ್ ಲೀಗಲ್ ಮ್ಯಾರೇಜ್ ಅಲೋ ಇಲ್ಲ ಅಂತ. ಸೇಮ್ ಅದಲ್ಲ ಇದು ಆಗ್ತದೆ ಏನಾಗ ಅದೇ ಲೀಗಲಿ ಅಲಾವಿಲ್ಲ. ಬಟ್ ಅದ ಕಾಂಗ್ರೆಸ್ನವ್ರು ಈಗ ಮ್ಯಾನಿಫೆಸ್ಟೋನಾಗ ಬೆಟ್ಟಾರ ಗೊತ್ತಿಲ್ಲ, ನಾವು ಇದನ್ನ ಲೀಗಲ್ ಮಾಡ್ತೀವಿ ಅಂತ ಹೇಳಿ. ಮ್ಯಾನಿಫೆಸ್ಟೋ ಒಳಗೆ ಅದು ಒಂದು ಆಡೆಡ್ ನಾವು
ಹಿಂಗೈತಿ. ಸೊ ಹಿಂಗೆ ಈಗ ಅವನ್ನೆಲ್ಲ ಮಾಡಿರೋದು ಅಂದ್ರೆ ಅದಕ್ಕೆ ಲೀಗಲ್ ಅಂತಂದ್ರೆ ಇದಕ್ಕೆಲ್ಲ ಅದು ತ್ರಾಸ ಏನಂದ್ರೆ ಲೈಕ್ ಪ್ರತಿಯೊಂದು ಚೇಂಜ್ ಆಗ್ಬೇಕಂತಂದ್ರೆ ಈಗ ಪ್ರಾಪರ್ಟಿ ಬರೋದು ನನಗೆ ಈಗ ನಾ ಹುಡುಗದ ನೀನು ಹುಡುಗದ ಇಬ್ಬರು ಮಧ್ಯೆ ಅಂತಿಕೋ. ಈಗ ನಿಮ್ಮ ಡ್ಯಾಡಿ ನಿಂಗೆ ಪ್ರಾಪರ್ಟಿ ಬರೋದು ರೂಲ್ಸ್ ಬೇರೆ ಇರುತ್ತೆ, ಹುಡುಗಿದಾಗ ಬೇರೆ ರೂಲ್ಸ್ ಬೇರೆ ಇರುತ್ತೆ, ಮದುವೆ ಆದ್ಮೇಲೆ ಚೇಂಜ್ ಆಗೋದು ಭಾಳ ಇರ್ತಾವಂತ. ಅವೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ಅದು ಬಿಕಾಸ್ ಆಫ್ ಲೇಸಿನೆಸ್ ದೇ ಆರ್ ನಾಟ್ ಅಲವಿಂಗ್. ಬ್ಯಾಸ್ರಿ ಪಾ ಯಾರು ಬರೀತಾರ್ರಿ ಟುದ್ ಮತ್ ಹೋಲಿ ಬಿಡ್ರಿ ಸರ ಇಲ್ಲಿಗಲ್ ಮಾಡಿಬಿಡ್ರಿ ಅಂದ್ರು. ಚಲೋ ಅದ ಅಂದ್ರು ಪ್ರೆಸೆಂಟ್ ಗೌರ್ಮೆಂಟ್ ಎಲ್ಲ ಚೇಂಜ್ ಮಾಡೋದಲ್ಲ. ಕೊಲೋನಿಯಲ್ ಆಕ್ಟ್ಸ್ ಏನಿದು ಕೊಲೋನಿಯಲ್ ಅಂದ್ರೆ ಬ್ರಿಟಿಷ್ ಬ್ರಿಟಿಷ್ ಇದನ್ನೇ ಇದು ಲಾ ಅವ್ರ ಯು ಕೆ ಸಿಸ್ಟಮ್ ಇನ್ಹೆರಿಟೇಟ್ ಮಾಡ್ಕೊಂಡ್. ಹೌದಲ್ಲ, ನಮ್ದಲ್ಲಿ ಅದಕ್ಕೆ ನಾ ಪಾಲ್ಸಂಗಿಲ್ಪ. ನಾವೇನು ಬ್ರಿಟಿಷ್ ವಿರುದ್ಧನ ಲಾ ವಿರುದ್ಧನ. IPC ಇಂಡಿಯನ್ ಪೆನಲ್ ಕೋಡ್ ಐತಿ, ಅದು 1890 ಐತಿ. ಅವಾಗಿನ ಪದ್ಧತಿ ನೀನು ಫಾಲೋ ಮಾಡೋದ್ರೆ ಈಗ ಡಿಜಿಟಲ್ ಅಂದ್ರೆ ನಂದು ಈಗ ಆನ್ಲೈನಿಂದ ಏನೋ ಮೆಟೀರಿಯಲ್ ಇರ್ತಾವಲ್ಲ ಇದ್ರ ಮೇಲೆ ಕೇಸಸ್ ಅದ್ರಾಗಿಲ್ಲ ಆಬ್ವಿಯಸ್ಲಿ ಅದೇನು ಅಂದ್ರೆ ಅದು ಇರ್ತೈತೆ ಅಮೆಂಡ್ಮೆಂಟ್ ಮಾಡ್ಕೊಂಡ್ ಬಂದಾರ ಸ್ವಲ್ಪ ಮಾಡ್ಕೊಂಡ್. ಈಗ ಎವಿಡೆನ್ಸ್ ಆಕ್ಟನು ಭಾಳ ಹಳೇದಿರ್ತೈತಿ. ಅವಾಗ ನೀಗ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡೋದು ಒಂದು ಪ್ರೊವಿಷನ್ ಕೊಟ್ಟಾರ, ಅದನ್ನ ಮತ್ತೆ ಅಮೆಂಡ್ ಮಾಡ್ಕೊಂಡಾರ. ಈಗ ಹಂಗೆ ನೋಡಿದ್ರಾಗ ನಿನಗಿರೋ ನಾಲೆಜ್ ಒಳಗೆ ಈಗ ಈ ಲಾ ಅನಿಸ್ತತಿ ಏನಿದೆ ಅದು ಹಳೇದ ಪದ್ಧತಿ ಐತೆ ಅನ್ಸೋಂಥದ್ದು ಯಾವ್ದಾರ ಲಾ ನಿನಗೆ ಗೊತ್ತಿರೋದು ಇದು ಚೇಂಜ್ ಆಗ್ಬೇಕು ಅನ್ಸೋದು ನಿನಗೆ ಯಾವ್ದಾರ ಹಂಗೆ ನೋಡಿದ್ರೆ ಈಗ ಸಪೋಸ್ ಈಗ ಏನಂತಂದ್ರೆ ಸೈಬರ್ ಕ್ರೈಮ್ ಓದಿದ್ದಿಲ್ಲ ಅದನ್ನೆಲ್ಲ ಮತ್ತೆ ತೊಗೊಂಬಂದ್ರೆ ಅಂದ್ರೆ ಏನೇನು ಮಿಸ್ ಔಟ್ ಆಗತ್ತವಲ್ಲ ಅಲ್ಲ ಏನೇನು ಬರತ್ತವಲ್ಲ ಅವಕ್ಕೆ ಒಂದೊಂದೊಂದು ಸಪ್ರೇಟ್ ಮಾಡತ್ತಾರ. ಸೈಬರ್ ಕ್ರೈಮ್ ಮಾಡಿದ್ರೆ ಏನು ಒಳಗೆ ಹಾಕ್ಬಿಡ್ತಾರೆ, ಏನು ಮಾಡ್ತಾರೆ? ಸೈಬರ್ ಕ್ರೈಮ್ ಮೊದ್ಲ ಇದು ಯಾರು ಮಾಡ್ಯಾರ ಅಂತ ಅನ್ನೋದು ಫೈಂಡ್ ಔಟ್ ಮಾಡೋದು ಸ್ವಲ್ಪ ಟಫ್ ಐತಿ. ಬಟ್ ಈಗೀಗ ಎಲ್ಲ ಪೊಲೀಸ್ ಸ್ಟ್ರಾಂಗ್ ಐತಿ. ಸೈಬರ್ ಕ್ರೈಮ್ ಐತಿ ಅಂದ್ರೆ ಅದ್ರದ್ದು ಅದಕ್ಕೇನು ಶಿಕ್ಷೆ ಕೊಡ್ತಾರೆ, ಪನಿಷ್ಮೆಂಟ್ ಸ್ಟ್ರಾಂಗ್. ಪನಿಷ್ಮೆಂಟ್ ಅಷ್ಟಿಲ್ಲ, ಅದ ಸೈಬರ್ ಕ್ರೈಮ್ ಇಂದ ಅದ ಪ್ರಾಬ್ಲಮ್ ಐತಿ. ಮಾಡ್ತಾರ ಗೊತ್ತ ಅದಕ್ಕೆ ಎಕ್ಸಾಕ್ಟ್ಲಿ ಏನಾಗ್ತೈತಿ ಅದೆಲ್ಲ ತಗೋಬೇಕಾಗ್ತೈತಿ. ಅದಕ್ಕೆ ಏನೇನ್ ಪನಿಷ್ಮೆಂಟ್ ಅನ್ನೋದು ಐತಿ ನೋಡ ಅಂತ ಸ್ಟ್ರಾಂಗ್ ಇಲ್ಲ. ಯಾವ ಟೈಪ್ ಅಂದ್ರೆ ಭಾಳ ಇರ್ತಾವ. ಫಿಶಿಂಗ್ ಇರ್ತೈತಿ, ಆಮೇಲೆ ಬೇರೆ ಕೆಟಗರೀಸ್ ಇರ್ತಾವ, ಆ ಕೆಟಗರೀಸಿಗೆ ಬೇರೆ ಬೇರೆ ಇರ್ತೈತಿ. ಓಕೆ, ನಮ್ದು ಈಗ ಮೋಸ್ಟ್ ಕಾಮನ್ ಕ್ವಶನ್ ಏನಂದ್ರೆ ಭಾಳ ಮಂದಿ ಕೇಳಿದ್ದೆ, ಟ್ರಾಫಿಕ್ ಪೊಲೀಸ್ ಹಿಡಿತಾರಂತ ಈಗ. ಸೊ ನಂದೀಗ ಆಲ್ರೆಡಿ ಚಲನ್ ಅದಾವ. ಈಗ ಹೊಸ ಸಿಸ್ಟಮ್ ಐತೆ ನೋಡಿಲ್ಲ, ಮೊದಲು ಚಲನ್ ಇರ್ತಾವ ಆಗಿದ್ದು ಪೆಂಡಿಂಗ್. ಅವ ಹಿಡಿದಾಗ ಅವರು ಕೇಳ್ತಾರ ಏನಿಲ್ಲ ಅಲ್ಪ ಅಂದ್ಕೊಳ್ಳೆ ಆ ತಲೆ ನಿಂಗೊಂದು ಚಲನ್ ಬರಿತಾನೆ ಅಂತಾರ. ಸೊ ಅವ್ರು ಚಲನ್ ಬರಿಬೋದೋ ಇಲ್ಲ, ಅದಕ್ಕೆ ನಂದು ಆಲ್ರೆಡಿ ಪೆಂಡಿಂಗ್ 2-3 ಸಾವಿರ ರೂಪಾಯಿ ಪೆಂಡಿಂಗ್ ಐತಿ, ಇನ್ನೂ ಮತ್ತು ಬರಿಬೋದು ಅವ್ರ. ಇಲ್ಲ ಅದು ಹೆಂಗಂತಂದ್ರೆ ರೀಸೆಂಟಾಗಿ ಹೈಕೋರ್ಟ್ ಏನು ಹೇಳೈತೆ ಅಂತಂದ್ರೆ ಯು ಕೆನಾಟ್, ನೀ ಸುಮ್ಮನೆ ಹೋಗ್ತಿರ್ತಿ, ನೀ ಏನೂ ರೂಲ್ಸ್ ವೈಲೇಟ್ ಮಾಡ್ತಿರಂಗಿಲ್ಲ, ಸುಮ್ಮನೆ ಹೋಗ್ತಿರ್ತಿ, ಅವಾಗ ನಿಂಗೆ ಸುಮ್ಮನೆ ಹಿಡಿದು ಚೆಕ್ ಮಾಡಂಗಿಲ್ಲ. ಇಫ್ ಯು ಆರ್ ವೈಲೇಟಿಂಗ್ ಎನಿ ರೂಲ್ಸ್, ಅಂದ್ರೆ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ದಟ್ ಟೈಮ್ ದೇ ಕ್ಯಾನ್ ಕ್ಯಾಚ್ ಹೋಲ್ಡ್ ಆಫ್ ಯು. ಸೊ ನೋಡಿ ಮತ್ತೆ ಹಿಡಿತಾರಲ್ಲ, ಹೆಲ್ಮೆಟ್ ಇರ್ತೈತಿ, ಗಾಡಿಗೆ ಇದನ್ನ ಇರ್ತೈತಿ, ಎಲ್ಲ ಇರ್ತೈತಿ, ಅಂದ್ರೂ ಹಿಡಿತಾರೆ, ಮತ್ತೆ ಚೆಕ್ ಮಾಡ್ತಾರಲ್ಲ, ಮಾಡ್ತಾರ, ಅವಾಗ ಇದು ಮಾಡ್ಬೋದು. ಲಾ ಹೇಳ್ತೈತಿ, ಬಟ್ ಗುಂಡ್ಯಾಗ ದಮ್ ಇರ್ಬೇಕ. ನಿಂತ ಲಾಗಿ ಅನ್ನುವಷ್ಟು ಗುಂಡ್ಯಾಗ ದಮ್ ಇದ್ದಾಗ ಇದನ್ನ ಮಾಡ್ರಿ. ಅದು ಅಲ್ಲ, ಆದ್ರೆ ಅವ್ರ ಚೀಟಿ ಹರಿಬೋದನ ಅವ್ರು ವಾಲೆಟ್ ಮಾಡ್ತಿರ್ತಲ್ಲ, ಟ್ರಾಫಿಕ್ ರೂಲ್ಸ್ ವಾಲೆಟ್ ಮಾಡತ್ತೆ. ಮತ್ತೆ ಇನ್ನೊಂದು ಕ್ವಶನ್ ಮೇಜರ್ಲಿ ಹಿಡಿತಾರಲ್ಲ ಆತ, ಈಗ ನಂಗೆ ಸ್ಪಾಟ್ ತುಂಬುದಿಲ್ಲಪ್ಪ, ನಡಿತೈತಿ ಅವ್ರು ಬಿಡಂಗಿಲ್ಲ ಮತ್ತೆ ಮಕ್ಕಳು. ಒಂದೊಂದ್ ಕಡೆ ಆದ್ರೆ ನಾ ತುಂಬತಂಗ್ ಕೊಡ್ರಿ, ನಂಗೆ ಚಾನಲ್ ಕೊಡ್ರಿ ಅಂದ್ಬಿಟ್ಟು ಇದು ಚಲನ್ ಇಸ್ಕೊಂಡು ಹೋಗಿ ನೀವು ಏನ್ ಅರ್ಧ ಜನಕ್ಕೆ ಏನಂದ್ರೆ ಕೋರ್ಟಿಗೆ ಹೋಗಿ ಏನ್ ಪ್ರೊಸೀಜರ್ ಅನ್ನೋದು ಐಡಿಯಾನೇ ಇಲ್ಲ. ಓಲ್ ಬಿಡ್ಲೆ ಕೋರ್ಟಿಗೆ ಏನ್ ಹೋಗ್ತಾರ ಅಂತ. ಈಗೆಲ್ಲ ಆನ್ಲೈನ್ ಆಗೈತಿ, ಆನ್ಲೈನ್ 50% ಡಿಸ್ಕೌಂಟ್ ಕೊಡಂತಾರೆ ಅದ್ರ ಮೇಲೆ. ವೀಕೆಂಡ್ ಸೇಲ್ ಅಂತ ಬಂದಿರ್ತಾವ, ಮಂತ್ ಎಂಡ್ ಸೇಲ್ ಇಲ್ಲ ಇಯರ್ ಎಂಡ್ ಸೇಲ್ ಅಂತ ಹೇಳಿ. ನಾವು ಹಂಗ ಮಾಡಿದ 5,000 ರೂಪಾಯಿ ಆಗೈತಿ, 2,500 ರೂಪಾಯಿ ನೋಡಿ ಬಾರಿ. ನೋಡ್ಲಿ, ತಪ್ಪು ಮಾಡು ಮಟ್ಟ ಮಾಡೋದು ಮತ್ತೆ ಇದ್ರ ಮೇಲೆ ಕನ್ಸೆಷನ್ ಅಂದ್ರೆ ಬೆಸ್ಟ್. ಹಿಂಗಾಗಿ ಕ್ರಿಮಿನಲ್ಸ್ ಬೆಳೆ ಅಂತಾರೆ. ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, ಕೌಂಟೆಡ್. ಯಾವತ್ತು ಕ್ರಿಮಿನಲ್ ಹುಟ್ಟಂಗಿಲ್ಲ, ಮೇಡ್. ಟ್ರಾಫಿಕ್ ನಿನ್ನೆ ಹಳೆ ಕೇಸ್ ಹಿಂಗ ಆಗ್ಬಾರ್ದಾಗಿತ್ತು ಅಂತಂದು ಐತಿ ಟ್ರಾಫಿಕ್ ಇಂದ. ಇಲ್ಲ ಎಲ್ಲ ರೂಲ್ಸ್. ನನ್ನ ತಲೆ ಮೇಲೆ ತಲೆ ಇಲ್ಲ ಅಂದ್ರೆ ಹೆಲ್ಮೆಟ್ ಯಾವಾಗ್ಲೂ ಇರ್ತದೆ ನಂದು. ಹೌದು, ನಂದು ಒಟ್ಟ ಹೆಲ್ಮೆಟ್ ನಂದು ಟ್ರಾಫಿಕ್ ಫೋಟೋ ಏನ್ ಬಂದಿದೆ ಅಂದ್ರೆ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಏನ್ ಫೋಟೋ ಬಂದಿದೆ. ಅದ್ ಗಾಡಿ ನಂದೈತಿ, ಬಟ್ ಯಾರೋ ಬೇರೆ ಹೊಡಾತಾರ, ನಂಗೆ ಗೊತ್ತಿಲ್ಲ ಅವ್ರು ಯಾರು ಹೊಡಾತಾರ ಅಂತಂದು. ಹೌದು, ಮತ್ತೆ ಅವಾಗ ಹೆಂಗ್ ಮಾಡೋದು? ಮತ್ತೆ ಬಟ್ ನಾವು ನೆನಪಿರಂಗಿಲ್ಲ ಅದು ಯಾವಾಗ ಹೊಡೆದಿದ್ದ, ಯಾರ ಬೇರೆ ಕೊಟ್ಟಿದ್ರು. ಅದು ಅದನ್ನ ತುಂಬ
ನಾವು ಆಬ್ವಿಯಸ್ಲಿ ನನ್ನ ಗಾಡಿ ಯಾಕಂದ್ರೆ ನಂದು ಫೋಟೋ ನಂಗೆ ಬಂದೋಗ್ಬಿಡು ಅದಕ್ಕೆ ಹಿಡಿದಾನೆ ಮಸ್ತ್ ಬರ್ತಾವ್ರಿ ಫೋಟೋವು. ಅದನ್ನ ಅದಕ್ಕೆ ಏನ್ ಮಾಡೋದು ಹಿಂಗ ಆಮೇಲೆ ಜಗಳ ಮಾಡ್ತಿರಲ್ಲ ನಾನಲ್ರಿ ಅಂತಂದು ಅದ್ರ ಸಂಬಂಧ ಕ್ಲಿಯರ್ ಇದ್ರಾಗ ಹಿಂಗ ಟ್ರಾಫಿಕ್ ನಿಂತು ಮಸ್ತ್ ಪೋಸ್ ಗೀಸ್ ಕೊಟ್ಟು ನೆಕ್ಸ್ಟ್ ಡೇ ಮೆಸೇಜ್ ಹಾಕಂದ್ಬಿಡುದು ಸರ್ ಫೋಟೋ ಕಳಿಸ್ರಿ ಅಂತೇಳಿ. ಮತ್ತೆ ಅವ್ರು ಇದು ಹೊಡಿಬೋದನ ಸಿಕ್ಕಲ್ಲಿ ನಾವು ಗಾಡಿ ಹೋಗಿರ್ತೀವಿ ಅಲ್ಲಿ ಅವ್ರು ಫೋಟೋ ಹೊಡ್ಕೊಂಡು ಬಿಟ್ಟಿರ್ತಾರೆ ಇಟ್ಟಿಟಾಗ. ವಾಲೆಟ್ ಮಾಡತ್ತಿಲ್ಲ, ವಾಲೆಟ್ ಮಾಡಿಲ್ಲ ಅಂದ್ರೆ ವಾಲೆಟ್ ಮಾಡಿಲ್ಲ ನೀ ಕ್ಲೇಮ್ ಮಾಡಲ್ಲ, ವಿ ಆರ್ ನಾಟ್ ವಾಲೆಟಿಂಗ್ ಅಂತ. ಅದಕ್ಕೆ ನಿನ್ ಕಡೆ ಪ್ರೂಫ್ ಇರ್ಬೇಕಲ್ಲ. ಅವ್ರ ಪ್ರೂಫ್ ಪ್ರೂಫ್ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಇರಂಗಿಲ್ಲ, ಅವಾಗ ಮಾಡೋದು. ಅಲ್ಲ ಅವ್ರ ಕಡೆ ಅಂತ ಪ್ರೂಫ್ ಇರ್ತೈತೆ, ಯಾಕಂದ್ರೆ ಫೋಟೋ ಹೊಡ್ಕೊಂಡಿರ್ತಾರೆ. ಹಂಗೆ ಹೊಡ್ದ್ರಂಗಿಲ್ಲ ಅವ್ರ ಸುಮ್ ಬರೀ ಹಿಂಗೆ ಇದ್ರ ಹೊಡ್ಕೊಂಡಿರ್ತಾರೆ. ಇಲ್ಲ ಅವ್ರು ಏನು ಮಾಡ್ತಾರ, ನೋ ಪಾರ್ಕಿಂಗ್ದಾಗ ನೀವು ಮಾಡಿರ್ತಿಲ್ಲ, ಅವಾಗ ನೋ ಪಾರ್ಕಿಂಗ್ ಬೋರ್ಡ್ ಇದ್ದನ್ನು ಅವ್ರು ಹೊಡ್ಕೊಂಡಿರ್ತಾರೆ. ಹೌದು, ಒಂದ್ಸಲ ಏನದ ನಂಬರ್ ಪ್ಲೇಟ್ ಇಲ್ಲ ಇಲ್ಲ ಹಂಗಿರಂಗಿಲ್ಲ. ಒಂದಿನ ನಮ್ಮ ಗಾಡಿ ಬಂದಿತ್ತು ಅವಾಗ, ಅದರ ಹೇಳ್ತೆ ಕೋರ್ಟ್ ಸಕಲ ನಿಂತೈತೆ, ಮತ್ತೆ ನಾವು ಇರ್ಬೋದು ಬಿಡಪ್ಪ ಅನ್ಕೊಂಡು ಇಲ್ಲ ಅವಾಗ ಮತ್ತೆ ನೀ ಕೋರ್ಟಿಗೆ ಹೋಗಿ ಮತ್ತೆ ನೀ ಅದೆಲ್ಲ ಅದು ಜಂಜಟ್ ಬೇಡ ಅಂತ ತುಂಬಿಡ್ತೀವಿ ನಾವು. ರೊಕ್ಕ ಇದ್ದವ್ರು ಅದಾರ ಟೆನ್ಷನ್ ಅಂತ ಶಾರ್ಟ್ ಫುಡ್ ತುಂಬಿ ಮೊನ್ನೆ ಇವ್ನ ಗಾಡಿ ಹಿಡ್ದಾರ ಸರ್, ಇದು ಎಕ್ಸ್ಟ್ರಾ ತುಂಬ ಪ್ರೀಪೇಡ್ ಐತಲ್ರಿ ನಿಮ್ದು ಅಂದ್ರೆ ಇವ್ರದ್ದು. ಅಲ್ದಿ ಜಾಸ್ತಿ ತುಂಬಿ ಇಟ್ಬಿಟ್ರ, ಗೊತ್ತಿಲ್ಲ ಹಿಡ್ದಾರ. ಸರ್ ನಿಮ್ದು ಹೆಂಗೆ ತೆಗೆದ ಹೊಡೆದ ಫೋಟೋ ಪಟ್ಟ ಮೊದ್ಲು ಇಷ್ಟ ಈ ಬೈ ನಿಮ್ದು ಆಲ್ರೆಡಿ 4 ಇದು ನಾವು ಅಂದ್ಕೊಳೆ. ಅಯ್ಯೋ ನನ್ನ ಕಡೆ ರೊಕ್ಕ ಇಲ್ಲ ರೀ ಏನಂದ, ರೊಕ್ಕ ಇಲ್ಲ ಹಳೇದ ತುಂಬ್ತೀನಿ ಬಿಟ್ಬಿಡ್ರಿ ಹಂಗೆ ಅಂತಂದು ಹೇಳಿದೆ. ಬಿಟ್ಟ ಅವ ಚಲೋ ಇದ್ದ ಪೊಲೀಸ್, ಹಳೇದ 500 ರೂಪಾಯಿ ತುಂಬ. ಅಲ್ಲೇ ನೀನು ಅದು ಚಲೋ ಇರೋದು ಬಿಡು, ನೀ ಇಷ್ಟ್ಯಾಕೆ ತಪ್ಪು ಅಡ್ಡಾಡ ಅಂತ ಅದು ಹೇಳಿ ನನಗೆ. ರೂಲ್ಸ್ ಯಾಕೆ ಬ್ರೇಕ್ ಮಾಡ ಅಂತ ನೀನು? ಏನು ಬ್ರೇಕ್ ಮಾಡಿಲ್ಲ, ಅದೆಲ್ಲ ಇರ್ತಾನೆ ಅದು. ಹಂಗೆ 4 ಸಲ ಹೊಡಿತಾರ, ನಂದು ಹೊಡಿಬೇಕಿಲ್ಲ ಹಂಗಾರೆ. ಹೆಲ್ಮೆಟ್ ಹಾಕೋಲಿ, ಹೆಲ್ಮೆಟ್ ಹಾಕೋ. ನಿನ್ನ ಜೀವನಕ್ಕಿಂತ ಜಾಸ್ತಿ ಏನಿದೆ ನಿನ್ನ ಹೇರ್ ಸ್ಟೈಲ್ ಇಲ್ಲ ಮಗನ. ಅದು ಸುಮ್ಮನೆ ಅದು ಇದು ಏತರ ಅನ್ನೋದ, ಏತರ್ಗೂ ಹೆಲ್ಮೆಟ್ ಹಾಕೋಬೇಕು ಕಂಪಲ್ಸರಿ. ಇವನು ಎಲೆಕ್ಟ್ರಿಕ್ ಹೆಲ್ಮೆಟ್ ಇಲ್ಲ ಹಂಗ ಮತ್ತೆ ಹಂಗ ಅಡ್ಡಿರ್ತಾನ, ಹೇರ್ ಸ್ಟೈಲ್ ಕೆಡ್ತಂತ ಮುದಕ್ಕೆ. ಅದು ಇನ್ನೇನು ಮೇಂಟೈನ್ ಮಾಡೋದಿ ನೀನು? ಸುಮ್ಮನೆ ತುಂಬ್ತಾನ. ಈಗೇನಿಲ್ಲ ಅಂದ್ರೆ 10 ಹೆಲ್ಮೆಟಿನ ರೊಕ್ಕ ತುಂಬೇನ್ರಿ. ಓಕೆ, ನೆಕ್ಸ್ಟ್ ಚೇತನ್ ಪರ್ಸನಲ್ ಕ್ವಶನ್ ಐತಿ. ಡೌರಿ ತಗೋಬೇಕ? ಅಲ್ಲ, ಡೌರಿ ಲೀಗಲ್ ಐತೆ ಇಲ್ಲ? ಡೌರಿ ಇಸ್ ಪ್ರೊಹಿಬಿಟೆಡ್ ಅಂದ್ರೆ ನಾಟ್ ಲೀಗಲ್. ಏನಾರ ಐತೆ ಲೂಪೋಲ್? ಮತ್ತೆ ಯಾಕಂದ್ರೆ ಈಗ ಒಬ್ಬ ಮದುವೆ ಬರೋದೈತಿ, ಗಿಫ್ಟ್ ಅದಕ್ಕೆ ನಮ್ಮ ಮೊದಲೇ ನೋಡತ್ತೀವಿ. ಅಲ್ಲ ಗಿಫ್ಟ್ ಅಲ್ಲಿ ಅದು ನನ್ನ ಹೆಸರು ಕಾಂಜಡೆ ಅಂತ ಅಲ್ಲ, ಸದ್ಯಕ್ಕೆ ಯಾರು ಮದುವೆ ಆಗೋದು, ಯಾರು ಮದುವೆ ಆಗತ್ತೆ ಅದ್ಮೇಲೆ ನೋಡ್ಕೊಳ್ಳೋದು. ಅಲ್ಲ ಆಸ್ ಅ ಗಿಫ್ಟ್ ಅಂದ್ರೆ ಮೆನ್ಷನ್ ಮಾಡ್ಬಿಟ್ರೆ ಬಿಟ್ಬಿಡ್ತಾರ? ಇಲ್ಲ ಅಲ್ಲ ಹಂಗಿರಂಗಿಲ್ಲ. ಈಗ ನೀ ಡೌರಿ ಇನ್ ದ ಫಾರ್ಮ್ ಆಫ್ ಡೌರಿ ನೀ ತಗೋಬಾರ್ದು ಅನ್ನಷ್ಟೇ. ಅದಲ್ಲ, ಈಗ ನಾ ಗಿಫ್ಟ್ ಕೊಟ್ಟೆ ಅಂತಿಕೋ, ಅಲ್ಲಿ ಡೌರಿ ಹಾಕತ್ತೆ ಇಲ್ಲ ಇಲ್ಲ. ಅದ ಮತ್ತೆ ಗಿಫ್ಟ್ ಹಂಗೆ ಐತಿ, ಗಿಫ್ಟಿಗೂ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರ್ತಾವ. ನೀ ಸಿಕ್ಕೋರಿಗೆ ಗಿಫ್ಟ್ ಮಾಡಕ್ ಬರಂಗಿಲ್ಲ. ಅದಲ್ಲೇ ಈಗ ನೀ ಬ್ಲಡ್ ರಿಲೇಟಿವ್ ಇರ್ಬೇಕು ಗಿಫ್ಟ್ ಮಾಡ್ಬೇಕಂತ. ದಟ್ ಇಸ್ ಇಲ್ಲಿಗಂದ್ರೆ ನಿಂಗೆ ಸ್ಟಾಂಪ್ ಡ್ಯೂಟಿ ಭಾಳ ಪೇ ಮಾಡ್ಬೇಕಾಗುತ್ತೆ. ಏನು ನಾವು ಟ್ಯಾಕ್ಸ್ನ ಓದಿದ್ವಿ ಬಿಡ ಅದನ್ನ. ಈಗ ನೋಡಪ್ಪ, ಒಂದು ನಂಗೆ ಇದು ಕೊಡೋದು ಗೋಲ್ಡನ್ ಚೊಂಬು ರೋಡವರ್, ಅದು ಏನು ಗೋಲ್ಡನ್ ಏನು ದೊಡ್ಡದು ಐಟಮ್ ಚೊಂಬು ಇಲ್ಲ ಏನಾರ ಒಟ್ಟು ದೊಡ್ಡ ಕೊಡಂತಲ್ಲ ಅದು. ಅವಾಗ ನಿನ್ನ ಮದುವೆ ಕೊಡ್ಬೋದಲ್ಲ, ಅದು ಇವ್ನ ಹೆಂಡತಿ ಕೊಟ್ಬಿಡ್ತಾರೆ. ಅದಕ್ಕಲ್ಲಿ ನೋಡಿ ಲೂಪೋಲ್ ಏನೈತೆ ಹೇಳ, ನಾವಂತ್ರ ಏನು ಕೇಳಂಗಿಲ್ರಿ. ನಿಮ್ಮ ಮಗಳ ಮೇಲೆ ಏನು ಹಾಕ್ತಿರಿ ನಿಮಗೆ ಬಿಟ್ಟು, ದಟ್ ಇಸ್ ದ ಲೂಪೋಲ್. ಅವರ ಹಾಕಿ ಕೊಟ್ಬಿಟ್ರ ಅಂದ್ರೆ ಮುಗಿದೋತ್. ಅಕ್ಕಿ ಮೇಲೆ ಬಂಗಾರ ಹಾಕಿ ಅಂತಲ್ಲ. ಈಗ ನಾವ್ ಕೇಳುದು ಅಕ್ಕಿಗೆ ಅಲ್ಲ, ಹಾಗೆ ಹೆಂಗ್ ಬಂದ್ಮೇಲೆ ಆದ್ರೂ ಅಕ್ಕಿನ ಹಾಕೊಂತಾಳ ಬಂಗಾರ, ನಾವ್ ಒಂದ್ ಹಾಕೊಂತೇವೆ ಇಲ್ಲ, ನೀಕ್ಲ ಒಂದ್ ಹಾಕೋಣ ಹಾಕೊಳೋದು ಅಕ್ಕಿನ ಚಂದ ಕಾಣಿಸ್ತಾಳ. ಆ ಪ್ರಕಾರ ಮಾತಾಡ್ತಿರ್ತಾರ ಹಂಗ. ಬಟ್ ನಾನ್ ಸಪೋರ್ಟ್ ಮಾಡಂಗಿಲ್ಲ ಡೋರಿ. ಇಷ್ಟು ರೊಕ್ಕ ಕೊಟ್ಟರನ್ನ ಮದ್ವೆ ಆಗ್ತೀನಿ. ಆಮೇಲೆ ನಿಮ್ಗೆ ಇನ್ನೊಂದು ಲೂಪೋಲ್ ಐತ್ರಿ. ಈಗ ಯೂಶ್ವಲಿ ಮಾಡ್ತಿರ್ತಾರ ಎಲ್ಲ ದೊಡ್ಡ ಮಂದಿ. ಹೆಂಗಂದ್ರೆ ಮದ್ವಿ ಒಳಗೆ ಏನು ಗಿಫ್ಟ್ಸ್ ಬರ್ತಾವಲ್ಲ ಅವಕ್ಕೆ ಯಾವಕ್ಕೂ ಟ್ಯಾಕ್ಸ್ ಬರಂಗಿಲ್ಲ. ಹೌದೌದಾಯ್ತು. ಸೊ ಹಾಗಾಗಿ ನಾನು 50-60 ಕೋಟಿ ರೂಪಾಯಿ ದೊಡ್ಡ ಮಂದಿ ಗಿಫ್ಟ್ ಮದುವೆ ಗಿಫ್ಟ್ ತೊಗೊಂಡ್ಬಿಡುದು. $2 CR ಕಾರ್ ಅದೆಲ್ಲ ಗಿಫ್ಟ್ ಇರಂಗಿಲ್ಲ, ಸೆಲ್ಫ್ ಇದನ್ನ ತಾವ ತೊಗೊಂಡ ಗಿಫ್ಟ್ ಅಂತೇಳಿ ಬೇರೆದವ್ರಿಗೆ. ಈಗ ನೋಡಿ ಈಶಾ ನನ್ನ ಕಡೆ ಈಶಾನ ಕಾರ್ ತೊಗೊಂಡ ಅಂದ್ರೆ ನಾ ಗಿಫ್ಟ್ ಕೊಟ್ಟೇನಂತ ಇರಂಗಿಲ್ಲ, ತಂದ್ರೆ ರೊಕ್ಕದಲ್ಲೇ ತೊಗೊಂಡಿರ್ತಾನ. ಆದ್ರೆ ತೋರ್ಸೋದು ಹೆಂಗಂದ್ರೆ ಗಿಫ್ಟ್ ಅಂತ. ಆಫ್ಟರ್ ಮದ್ವಿ ಈಗ ರೊಕ್ಕ ತಂಬ ಕಳಿಸ್ತಾ ನೋಡಿಲ್ಲ, ಡೌರಿನ ಆಗತ್ತೆ. ಓಕೆ ಓಕೆ ಓಕೆ. ಈಗ ಅಂತ ಭಾಳ ಕೇಸಸ್ ಇಲ್ಲ ನಮ್ಮ ಮನೆಗಳೆಲ್ಲ ಇವೆಲ್ಲ ಕೆಲಸ ಮಾಡೋರೆಲ್ಲ ಇರ್ತಾರಲ್ಲ ಬರೀ. ಆದ್ರೆ ಈಗ ಅದ್ರ ಟೆನ್ಷನ್ನೇ ಇಲ್ಲಲ್ಲ, UPI ಮಾಡಿಸ್ಕೊಂಡ್ಬಿಡ್ಬೋದು. 90 ಕಾಸು ಜರೂರತ್ತೆ ಇಲ್ಲ. ಹಾಗೆ ಕರ್ಸ್ಕೊಂಡ್ಬಿಡುದು ಇಲ್ಲೇ ದೊಡ್ಡ ದುಡ್ಡಂತೆ. ಚೇತನ್ ಹಂಗ ಮಾಡೋದು, QR ಕೋಡ್ ಹಚ್ಬಿಡೋದು ಅಂತಿಲ್ಲ ಕಡೆನು. ಮತ್ತೆ ಇನ್ನೊಂದು ಕ್ವಶನ್ ಐತಿ. ಇದು ಕೆಲಸದವ್ರದ್ದು ಒಂದೈತಿ. ಸೊ ಗಂಡ ಹೆಂಡತಿ ಮದುವೆ ಆಗಾರ, ಗಂಡ ಹೆಂಡತಿನ ಮದುವೆ ಆದ್ರೆ ಬೇರೆ 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 ಗಂಡ ಇಲ್ಲಿಗಲ್ ಮುಗೀತ್.
ಕ್ವಶನ್ ನಾನೇ ಅದಾಗಿದೆ ಕಪ್ಪಲ್ಲ. ಗಂಡನ ಫಾದರ್ ಹೆಸರಲ್ಲೇ ಪ್ರಾಪರ್ಟಿ ಇತ್ತು, ಈಗ ಅವ್ರು ತೀರ್ಕೊಂಡಾರ. ಸೊ ಈಗದ ಆಮೇಲೆ ಇವ್ರು ಡಿವೋರ್ಸ್ ಅಂದ್ರೆ ಇವರು ಸಪ್ರೇಟ್ ಅದಾರ, ಗಂಡ ಡಿವೋರ್ಸ್ ಆಗಿಲ್ಲ, ಸಪ್ರೇಟ್ ಅದಾರ. ಅಂದ್ರೆ ಅವ್ರು ಬೇರೆ ಕಡೆ ಅದಾರ, ಇವ್ರು ಬೇರೆ ಕಡೆ ಅದಾರ, ಅವ್ರು ತಿರ್ಕೊಂಡಾರ. ಈಗ ಪ್ರಾಪರ್ಟಿ ಇವ್ರ ಹೆಸರಲ್ಲಿ ಬರೋದೈತಿ, ಮಗನ ಹೆಸರಲ್ಲಿ ಮತ್ತು ಇನ್ನೊಬ್ಬ ಇಬ್ಬರು ಮಗರ ಹೆಸರು ಬರೋದೈತಿ. ಸೊ ಆಕಿ ಈಗ ಡಿವೋರ್ಸ್ ತೊಗೊಳಕ್ ಬರಂತಾರ, ಇಷ್ಟು ವರ್ಷ ದೂರ ಇದ್ದ ಅಂದ್ರೆ ಪ್ರಾಪರ್ಟಿ ಬರ್ತೈತಿ. ಅದೇನ ಹಂಗೇನ ಡಿವೋರ್ಸ್ ತೊಗೊಳಕ್ ಬರಂತ ಸಮ್ ಒಟ್ ಬರಂತ ಹೊಳ್ಳಿ. ಆಕ್ಚುಲಿ ಹೆಂಗಿರ್ತೈತೆ ಅಂದ್ರೆ ಡಿವೋರ್ಸ್ ಇಸ್ ಸಪ್ರೇಟ್ ಕಾನ್ಸೆಪ್ಟ್. ಆಮೇಲೆ ನೀವು ಮೇಂಟೆನೆನ್ಸ್ ಕ್ಲೇಮ್ ಮಾಡ್ಬೇಕು ಅದರಲ್ಲಿ. ಸೊ ದಟ್ ಈಸ್ ಅನದರ್ ಕಾನ್ಸೆಪ್ಟ್. ನೀವು ಬರೀ ಡಿವೋರ್ಸ್ ವಿತೌಟ್ ಮೇಂಟೆನೆನ್ಸ್ ನೀವು ಡಿವೋರ್ಸ್ ತೊಗೋಬಹುದು. ಅದು ಗೊತ್ತದ. ಆದ್ರೆ ಈಗ ಅವ್ರು ಬರ್ತಾರೆ, ನಂಗೂ ಬೇಕಾಗಬೇಕು ಪ್ರಾಪರ್ಟಿ ಅಂತಂದು. ಈಗ ಇವ್ನ ಹೆಸರು ಮೇಲೆ ಹಾಕತ್ತಲ್ಲ, ಈಗ ಅವಾಗ ಕ್ಲೇಮ್ ಮಾಡ್ಬೋದು. ಕ್ಲೇಮ್ ಮಾಡ್ಬೋದಾ? ಅಯ್ಯೋ ಹೌದು. ಅಂತಂದ್ರೆ ಆಕಿಗೂ ಮೇಂಟೈನ್ ಆಗಕ್ಕೆ ಏನಾದ್ರು ಬೇಕಲ್ಲ. ಅದಪ್ಪ ಇಷ್ಟು ವರ್ಷ ನೀ ಬಂದೇ ಇಲ್ಲ, ಮಕ ನೋಡಿಲ್ಲ, ಒಮ್ಮೆ ಔಟ್ ಆಫ್ ನೋಡಿಗೆ ತಿರ್ಕೊಂಡು ಪಟ್ಟ ಬರ ಅಂತ. ಮತ್ತೆ ಈಗ ಡಿವೋರ್ಸ್ ಆಗಬೇಕಾ ಸಪ್ರೇಟ್ ಅದಾರ ಅಂತಂದ್ರೆ ಅಲ್ಲಿ ಯಾಕೆ ಎದಕ್ಕೆ ಬಂದಿಲ್ಲ ಅಂದ್ರೆ ನಿನ್ ಕಡೆ ಆಸ್ತಿ ಇರ್ಲಿಲ್ಲ, ಮೇಂಟೆನೆನ್ಸ್ ಕೇಳಿದ್ರು ಕೊಡಂಗಿಲ್ಲ ಅಂತ ಬಂದಿಲ್ಲ. ಈಗ ರೊಕ್ಕ ಬರ ಅಂತಲ್ಲ, ಸೊ ಮೇಂಟೆನೆನ್ಸ್ ಬ್ರೋ. ಈಗ ನೋಡ ನನಗೆ ಈಗ ನಡಕ್ ಭಾಳ ಜನನು ಎಬ್ಸಿದ್ರಿದೆ. ಸೊ ಈಗ ಡೌರಿ ಇದು ವರದಕ್ಷಿಣೆ ತಗೊಳೋದು ತಪ್ಪು ಅಂದಾಗ, ಈಗ ಈಕೆ ಹೇಂತಿ ಡಿವೋರ್ಸ್ ಆಗೋ ಟೈಮ್ನಾಗ ಇಂಥ ಟೈಮ್ನಾಗ ಅಲ್ಯೂಮಿನಿ ತಗೊಳೋದು ತಪ್ಪು. ಅಲ್ಯೂಮಿನಿ ಅಂತಾರ ಏನ್ ಮಾಡ್ತಾರಂದ್ರೆ ಭಾಳ ಮಂದಿ ಇಷ್ಟ ಅಮೌಂಟ್ ಅಂತ ಫಿಕ್ಸ್ ಆಗ್ತೈತಿ. ಒಬ್ಬೊಬ್ರು ಇಬ್ರು ಮ್ಯೂಚುವಲ್ ಇದ್ರೆ ಓಕೆ, ಬೇಕಂತಂದು ಇದು ನಮ್ಮಲ್ಲಿ ಭಾಳ ಜಗಳ ಹಾಕೋಲ್ಲ. ಅದಕ್ಕೆ ಅಂದ್ರೆ ಅವ್ರು ಮಾಡಕ್ ಬಂದಿರ್ತಾರ, ಇಲ್ಲ ನಮ್ಗೆ ಇಷ್ಟು ಕೊಡ್ರಿ ಅಂದ್ರೆ ಹಿಂಗ. ಬೆಂಗಳೂರಿನಾಗ ಇದ್ದಾಗ ಭಾಳ ಮಾಡಿಲ್ಲ, ಎಲ್ಲ ಮ್ಯೂಚುವಲ್ ಆಗಿದ್ದ. ಮ್ಯೂಚುವಲ್ ಅಂದ್ರೆ ಹೆಂಗ ಅಂದ್ರೆ ನಾನು ಮಾಡ್ಕೋಬೇಕಂತ ಬಂದ್ಬಿಟ್ಟಿರ್ತಾರ, ಇಬ್ರಿಗೂ ಬೇಸರ ಆಗಿರ್ತೈತಿ. ನಾವು ಮ್ಯೂಚುವಲಿ ಬಿಡ ಅಂತ ಅಂದಾಗ ನೀವು ಅಗ್ರಿ ಮಾಡತ್ತಿದ್ರಿ ಅಂತಂದ್ರೆ ನೀವು ಆರಾಮಾಗಿ ಬಂದು. ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ಹೆಂಗಂದ್ರೆ, ಈಗ ಸಪೋಸ್ ಈಗ ಇಬ್ರು ಏನೋ ಚೀಟ್ ಗೀಟ್ ಆಗಂತೈತೆ ಅಂದ್ರೆ ನಿನ್ ಕಡೆ ಎವಿಡೆನ್ಸ್ ಇತ್ತಿಲ್ಲ, ಈಗ ನೀ ಅಲ್ಯೂಮಿನಿ ಕೊಡ್ಲಂಗ ನೀನು ಇದನ್ನ ಮಾಡ್ಬೋದು. ನನ್ನ ಕಡೆ ನನಗೆ ಹೌದಲ್ಲ, ಈಗ ನೋಡ ಇವನ್ ಚೀಟ್ ಮಾಡಂತಾನಂತ ನಾ ಏನೋ ಪ್ರೂವ್ ಮಾಡಿದೆ ಅಂದ್ರೆ ಅಲ್ಯೂಮಿನಿ ಕೊಡೋದು ಇರಂಗಿಲ್ಲ. ಹಂಗೈತಿನ ಕೊಡಬೇಕಂದ್ರೆ ಈಗ ನೋಡ, ಈಗ ಗಂಡ ಹಿಂದಿಕ್ಕೋ, ನಾ ಚೀಟ್ ಮಾಡಂತೀನಿ, ಇವ್ ಗೊತ್ತೈತಿ ಈಗ. ಸೊ ಇವ್ ಏನ್ ಮಾಡ್ತಾನೆ, ಕೋರ್ಟಿಗೆ ತೋರಿಸ್ತಾನೆ ಡಿವೋರ್ಸ್ ತಗೋಬೇಕಾರೆ, ಚೀಟ್ ಮಾಡಿದ್ಲ ಅದಕ್ಕೆ ನಾ ಡಿವೋರ್ಸ್ ತಗೊಳಂತೀನಿ. ಅವಾಗ ಅಲ್ಯೂಮಿನಿ ಕೊಡೋದು ಜರುತ್ತಿಲ್ಲ ಅಲ್ಲ. ಅವಾಗ ದಟ್ ಈಸ್ ಆಲ್ಸೋ ಒನ್ ಗ್ರೌಂಡ್ ಆಫ್ ಫಾರ್ ಡಿವೋರ್ಸ್. ಬಟ್ ಮೇಂಟೆನೆನ್ಸ್ ಸಂಬಂಧ ಇಲ್ಲ. ಅಲ್ಲ ಅದು ನನಗೆ ಯಾವ ಕೇಸು ಮೇಂಟೆನೆನ್ಸ್ ಅಂದ್ರೆ ಕೊಡೋದು ಬರಂಗಿಲ್ಲ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಜಡ್ಜ್. ಅಂದ್ರೆ ಲಾ ಒಳಗಿಲ್ಲ ಅದ, ಲಾ ಐತಿ. ಬಟ್ ಈಗ ಏನಾಗೈತೆ ಅಂದ್ರೆ ಯೂಶುವಲಿ ಹುಡುಗಿಯರಿಗೆ ಮೇಂಟೆನೆನ್ಸ್ ಬರ್ತಿತ್ತು. ಬಟ್ ಈಗೇನಾದ್ರೆ ದೇರ್ ಆಲ್ಸೋ ಕೆಪೇಬಲ್ ಇನಫ್ ಟು ಅರ್ನ್. ಅವರು ವರ್ಕಿಂಗ್ ಇರ್ತಾರೆ, ಆಮೇಲೆ ಹಿಂಗ ತೋರ್ಸೋದು. ಒಂದೊಂದ್ಸತಿ ಏನಾಗಿರ್ತೈತಿ, ಹುಡುಗಿ ಕಡೆನ ಅಸೆಟ್ಸ್ ಭಾಳ ಇರ್ತಾವ, ಹುಡುಗನ ಕಡೆನ ಅವಾಗ ಅವ್ ಹೊಳ್ಕೊಡ್ತಾರ ನಮ್ಗೆ. ಹುಡುಗಿ ಕಡೆಯಿಂದ ಬರಂಗಿಲ್ಲ, ಅದೇ ಹೇಳ ಅಂತೀನಿ. ಈಗ ನೋಡು, ಪ್ರೂವ್ ಮಾಡ್ಬೇಕು. ಏನ್ ಪ್ರೂವ್ ಮಾಡ್ಬೇಕು? ಅವ್ ಜಾಸ್ತಿ ಅಂದ್ರೆ ಆಕಿಂದು ಇನ್ಕಮ್ ಐತಿ, ಕೆಪೇಬಲ್ ಟು. ಈಗ ನೋಡ, ಈಗ ಗಂಡ ಅಂತ ಅಂತಿಕೋ. ಸೊ ಇವ ಗಂಡ ಅಂತಿಕೋ, ಈಗ ಇವ್ ಕಡೆ ಜಾಬ ಇಲ್ಲ, ರೊಕ್ಕ ಬರಂತಿಲ್ಲ, ಇನ್ಕಮ್ ಝೀರೋ. ಅವಾಗ ಆತ ನಿಂಗೆ ಕೋರ್ಟ್ ಆರ್ಡರ್ ಮಾಡ್ತಂತಿಕೋ, ಆತ್ ಬನ್ನಿ ಇಷ್ಟು ಕೊಡ್ಬೇಕಂತ ಕೊಡ್ತಿ. ಹೆಂಗೆ ಕ್ಲೇಮ್ ಹೆಂಗೆ ಮಾಡ್ತಿ? ಅವಾಗ ಏನ್ ಮಾಡೋದು? ಅವಾಗ ಏನ್ ಮಾಡಕ್ ಬರಂಗಿಲ್ಲ, ಕ್ಲೇಮ್ ಮಾಡಕ್ ಪೇ ಮಾಡೋದು ಜರೂರತ್ತಿಲ್ಲ. ಅವಾಗ ಜರೂರತ್ತಿಲ್ಲ, ಕಂಪ್ಲೇಂಟ್ ಮಾಡ್ಬೇಕಾಗ್ತೈತಿ ಆರ್ಡರ್ ಬಂತಂದ್ರೆ. ಬಟ್ ನೀ ಆರ್ಡರ್ ತಗೊಳಾಗ ನೀ ಕರೆಕ್ಟ್ ಆಗಿ ನೀ ತೋರಿಸ್ಕೋಬೇಕಿಲ್ಲ, ಎವಿಡೆನ್ಸ್ ತೋರಿಸ್ಬೇಕು, ನನ್ನ ಕಡೆ ಏನೋ ಇನ್ಕಮ್ ಇಲ್ಲ ಅಂತಂದ. ಏನಾರ ಒಂದು ಇನ್ಕಮ್ ಇದ್ದ ಇರ್ತೈತಲ್ಲ ಆಬ್ವಿಯಸ್ಲಿ. ಅದು ಜಾನಿ ಡೆಪ್ಪಿನ ಕೇಸ್ ಏನಾಗಿತ್ತು ಹೇಳ? ಅದು ಫಾರಿನ್ ಅದ, ಸೇಮ್ ಇಲ್ಲ. ಯುಕೆನ ಯು ಎಸ್ ಅದು ಯುಕೆದವ, ಬ್ರಿಟಿಷ್ ಅಲ್ಲ ಅವ ಯಾವ್ದು ಇರ್ಬೋದ್ಲಿ. ಅವ ಯಾಕೆ ನಮ್ದು ಯುಕೆದ ಐತಲ್ಲ, ಅದಕ್ಕೆ ಹಂಗಲ್ಲ. ಐ ಮೀನ್ ಅವಂದ ಇರೋದು ರೆಸಿಡೆನ್ಷಿಯಲ್ ಅವ್ನು ಬೇರೆ ಅವ ಅದಕ್ಕೆ ಪ್ರೂಫ್ ಎಲ್ಲ ಇಟ್ಕೊಂಡಿದ್ದ ಗೊತ್ತ. ಜಾನಿ ಡೆಪ್ ಈಕಿ ಹಿಂಗ ಐತಿ, ಫೋನ್ ಕಾಲ್ ರೆಕಾರ್ಡ್, ಈಕಿ ಟಾರ್ಚರ್, ಇದರಿಂದ ಈಕಿದ ಫಾಲ್ಟ್ ಐತಿ. ಸೊ ನಾ ಯಾಕೆ ಅಲ್ಯೂಮಿನಿ ಕೊಡ್ಲಿ, ನಾ ಯಾಕೆ ಇದನ್ನ ಕೊಡ್ಲಿ ಅಂತ ಅದನ್ನ ಕೇಸ್ ದೊಡ್ಡದ್ ನಡೆದಿದ್ದು ಅದ ಇತ್ತು. ಅದನ್ನ ಆಕ್ಚುಲಿ ನೋಡ್ಕೊಂಡ್ ಬಂದೆ, ಮತ್ತೊಂದ್ಸಲ ಮೀಟ್ ಆಗಿ ಅದ್ರ ಬಗ್ಗೆ ಇಂಡಿಯನ್ ಯಾವಂತ ಕೇಸ್ ಇಲ್ಲ ರೆಕಾರ್ಡ್ ಆಗಿದ್ದು, ವಿಡಿಯೋ ರೆಕಾರ್ಡ್ ಆಗಿದ್ದು, ರೆಕಾರ್ಡ್ ಇದ್ದಿದೆ. ಅವು ಕೋಟಿಗನ ಇರ್ತೈತಿ. ಅಲ್ಲ ಮೀನ್ ಫೇಮಸ್ ಹಿಂಗ್ ಜಾನಿ ಡೆಪ್ ಟೈಪ್ ಇಂದ ಅವು ಇಲ್ಲ. ಅಲ್ಲ ಇದನ್ನ ಅಲೋ ಮಾಡಂಗಿಲ್ಲ. ನಮ್ದು ಇಲ್ಲ ಇದ್ರೊಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ. ಇಲ್ಲ ಅಲೌಡ್ ಇಲ್ಲ ಅಂದ್ರೆ ಐ ಮೀನ್ ನೀ ಆಬ್ವಿಯಸ್ಲಿ ನೀ ಕೋರ್ಟ್ ಪ್ರೊಸೀಡಿಂಗ್ಸ್ ನೀ ರೆಕಾರ್ಡ್ ಮಾಡಕ್ ಬರಂಗಿಲ್ಲ. ವ್ಲಾಗ್ ಮಾಡೋದು. ಬಟ್ ಈಗ ಸುಪ್ರೀಂ ಕೋರ್ಟ್ ಹೆಂಗಂದ್ರೆ ಈಸಿ ಐತಿ, ಯೂಟ್ಯೂಬ್ನಾಗೆಲ್ಲ ಅದು ನಿಂಗೆ ಅವೈಲೇಬಲ್ ಇರ್ತೈತಿ. ಇದು ಕೂಡ ವಾಟರ್ ಬಾಟಲ್ ಕೂಡ ಒಂದು ಮುಂದೆ ಏನಾರ ಗದ್ಲಾದ್ರೂ ನಂದು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಐ ಹ್ಯಾವ್ ಟು ಲುಕ್
ಸೋ ಕೇರ್ಫುಲಿ ವ್ಲಾಗ್ ಕಂಟೆಂಟ್ ಆಗುವಂಗೆ ಏನಾರ ಮಾಡೋದಿದ್ರೆ ಅಷ್ಟ ಆಕಿಗೆ ಅನ್ನೋದು. ಮತ್ತೆ ಈಗ ಓಕೆ ಡಿವೋರ್ಸ್ನಿಂದ ಬಂದ ನೀವು ಡಿವೋರ್ಸ್ ಕೇಸ್ ಇವು ಮಾಡಿ ಹ್ಯಾಂಡಲ್ ಮಾಡಿ ಅಂತಲ್ಲ, ಯಾವ್ದು ವೇರ್ಡ್ ಏನು ಅನ್ಸುತ್ತೆ ಹಿಂಗೆ ರೀಸನ್ಸ್ ಅಂದರೆ ಈಗ ಮ್ಯೂಚುವಲ್ನಲ್ಲಿ ರೀಸನ್ ಏನಿದ್ವು? ಭಾಳ ವೇಡನೇ ಇರ್ತೈತಿ. ಯಾಕಂತಂದ್ರೆ ಅದೇನು ವಾಟ್ ಎವರ್ ದ ಗ್ರೌಂಡ್ ಮೇ ಬಿ ಇಟ್ ವಿಲ್ ಹ್ಯಾಪನ್ ಬಿಟ್ವೀನ್ ದ 4 walls. ಅಂದ್ರೆ ನಿಂಗೆ ಗಂಡ ಎಂತಿದ್ದು ಇರ್ತೈತಲ್ಲ ಪ್ರಾಬ್ಲಮ್, ಅದು ಅವ್ರಿಬ್ರಿಗ ಗೊತ್ತಿರ್ತೈತಿ. ಅಲ್ಲ ಅದ್ರ ಅವ್ರು ಹೇಳಿರ್ತಾರಲ್ಲ ಇದು ಸಂಬಂಧ ಮಾಡ್ತೀನಿ ಹಿಂಗೆ ಹೇಳಿರ್ತಾರ ಆದ ಇದ ಅಂತಂದ. ಬಟ್ ಅಲ್ಲ ನೀ ಕ್ಲೈಂಟ್ ಅಟರ್ನಿ ಪ್ರಿವಿಲೇಜಸ್ ಅದನ್ನ ಹೆಸರೇನು ಹೇಳಂತಿಲ್ಲಲ್ಲ. ಅಲ್ಲ ಹೇಳೋದಿಲ್ಲ, ಬಟ್ ಏನಂತಂದ್ರೆ ಭಾಳ ವೇಡ್ ಇರ್ತಾವ ಒಂದೊಂದ್ಸತಿ ಅಂದ್ರು. ಏನಿತ್ತು ಆ ಗಂಡ ಏನೋ ವರ್ಕ್ ಮಾಡ್ತಿದ್ದಿಲ್ಲ. ಒಂದು ವರ್ಕ್ ಅಂದ್ರೆ ಏನು? ಅಲ್ಲ ಕೆಲಸನ ಮಾಡ್ತಿರ್ಲಿಲ್ಲ. ಐ ಮೀನ್ ದುಡಿಯೋ ಜಾಬ್ ಜಾಬ್ ದುಡ್ಯಾಕ ಆರಾಮ್ ಮನ್ಯಾಗ ಇರ್ತಿದ್ದ, ಹೋಗ್ತಿದ್ದ, ಕುಡಿದ್ ಬರ್ತಿದ್ದ, ಹಂಗೆಲ್ಲ ಅದು ಓಕೆ. ಆಮೇಲೆ ಮಗಳಿದ್ಲ, ಆಕಿ ದುಡಿತಿದ್ಲ, ಆಕಿಂದು ರೊಕ್ಕ ಮಜಾ ಮಾಡ್ತಿದ್ದ. ಆಮೇಲೆ ಹೆಂಡತಿದ್ದು ದುಡ್ಯಾಗ ಹೋಗ್ತಿದ್ಲ. ಚಿಲ್ಗಾಯ್ ಅವನ್ ಅದಕ್ಕ ಫ್ರೀ ಬಿಟ್ಟು ಬಿಡ್ಬೇಕ, ಹೋಗಿ ನೀ ಫ್ರೀ ಆಗಿ ಬದುಕ್ ಬಿಡು ಮಗನ ಅಂತ. ಅದಕ್ಕ ಪಾಪ ಅವ್ರು ಮತ್ ಅವ್ರು ಯಾವ್ದೋ ಬೇರೆ ಊರು ಅಲ್ಲಿಂದ ಬಿಟ್ಟು ಬಂದ್ ಮತ್ ಬೇರೆ ಊರ್ನಾಗ ಸೆಟಲ್. ಅದು ಬೇಡಲ್ಲ, ಅದು ನಾರ್ಮಲ್ ರೀಸನ್. ಅದು ಏನಂತಾರ ಚಲೋ ರೀಸನ್ ಫಾರ್ ಡಿವೋರ್ಸ್. ಅಲ್ಲ ಒಂದೊಂದು ವ್ಯಾಲಿಡ್ ಇರ್ತಾವ, ಒಂದೊಂದು ಹೆಂಗಿರ್ತಾವ ಅಂದ್ರೆ ಅಪೇರ್ ಹುಡುಗ ಇಲ್ಲಿ ಹುಡುಗಿದಿಲ್ಲಿ ಹೊರಗೆ ಅಪೇರ್ ನಡೆದಿರ್ತಾವ. ಇನ್ನೊಂದು ಫುಲ್ ಇದು ಏನಂತಂದ್ರೆ ಅವ ಪ್ರಾಸ್ಟಿಟ್ಯೂಟ್ಸಿಗೆ ಕರ್ಕೊಂಬರ್ತಿದ್ದ ಮನೀಗ. ಆಕಿ ಇದ್ದಾಗ ಕರ್ಕೊಂಬರ್ತಿದ್ದ. ಆಕಿ ಇಲ್ಲ ಫುಲ್ ವಿಡಿಯೋ ಮಾಡಿ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ವಿ. ಆಕೆ ಅದನ್ನ ಇದ್ರ ಪವನ್ ಸೆಟ್ ಹಾಕಿದ್ರೆ ರೊಕ್ಕ ಜಾಸ್ತಿ ಬರ್ತಿದ್ವಿ ನಾವು. ದುಡ್ಕೊಳೋದು ಗೊತ್ತಿಲ್ಲ, ಬಿಸ್ನೆಸ್ ಮಂದಿ ಮೈಂಡ್ ಸರಿಯಿಲ್ಲ. ಅಲ್ಲ ಅವ್ ಮಾಡಿದ್ದ ಅದಕ್ಕೆ ಸ್ವಲ್ಪ ಈಗ ಪ್ರೂಫ್ ಎಲ್ಲ ಭಾಳ ವರ್ಷ ಆಗೈತೆ ಹೆಂಗದು ಗೊತ್ತಿಲ್ಲ. ಅದು ಅವಾಗ ಇಂಟರ್ನ್ಶಿಪ್ ಟೈಮ್ದಾಗಿದೆ, ಅದು ಮುಗ್ಯಾಕ್ ಬಂದೈತೆ ಕೇಸ್. ಬಟ್ ಹಂಗೆಲ್ಲ ಕೊಟ್ರೆ ಡಿವೋರ್ಸ್ ಓದಿದ್ದೆ. ಅಫ್ಕೋರ್ಸ್ ನೀವು ಎವಿಡೆನ್ಸ್ ಪ್ರೊವೈಡ್ ಮಾಡಿದ್ಬಿಟ್ಲೆ ಡಿವೋರ್ಸ್ ಅಂದ್ರೆ ಏನು ಆರಾಮ್ಸೆ ಸಿಕ್ಬಿಡ್ತೈತೆ. ಮ್ಯೂಚುವಲ್ ಇತ್ತಂದ್ರೂ, ಮ್ಯೂಚುವಲ್ ಇಲ್ಲ ಅಂದ್ರೂ ಸಿಗ್ತೈತಿ. ಯೂಶಲಿ ಡಿವೋರ್ಸ್ಗೆ ಮ್ಯೂಚುವಲ್ ಇರ್ಬೇಕಲ್ಲ. ಮ್ಯೂಚುವಲ್ ಇತ್ತಂದ್ರೆ ಜಲ್ದಿ ಆಗ್ತೈತಿ. ಅಂದ್ರೆ ಮ್ಯೂಚುವಲ್ ಇತ್ತಂದ್ರೆ ಏನಾಗ್ತೈತಿ, ಗಂಡ ಹೆಂಡತಿಗೆ ಒಬ್ರು ಅಡ್ವೊಕೇಟ್ ಇರ್ಬೋದು. ಈಗ ನಾ ಇಬ್ರು ಮಂದಿ ಇದ್ರಪ್ಪ ಅಂದ್ರೆ ನಾನು ಅವ್ರಿಗೆ ಇಲ್ಲ ಮ್ಯೂಚುವಲ್ ಇದೆ ಬಗ್ಗೆ ಹಿಂಗಾಗ್ತೈತಿ. ಮ್ಯೂಚುವಲ್ ಇಲ್ಲ ಅಂದ್ರೆ ಈಗ ಒಬ್ಬ ಒಪ್ತಿರಂಗಿಲ್ಲಲ್ಲ, ಅವಾಗ ಏನಾಗ್ತದೆ, ಅವಾಗ ಇವು ಬೇಕಾಕವು ಎವಿಡೆನ್ಸಸ್. ಎವಿಡೆನ್ಸ್ ಅವಾಗೆಲ್ಲ. ಕರೆಕ್ಟ್ ನೋಡಿ ಈಶಾ, ಈಗ ತಿಳ್ಕೊ, ನಿಂದು ಮ್ಯೂಚುವಲ್ ಇತ್ತಂದ್ರೆ ಈಸಿಲಿ. ಮ್ಯೂಚುವಲ್ ಇಲ್ಲ ಅಂದಾಗ ಒಬ್ಬ ರೆಡಿ ಇರಂಗಿಲ್ಲ, ಒಬ್ಬ ಹೋಗ್ಬೇಕೆ, ಅವಾಗ ಎವಿಡೆನ್ಸ್ ಬೇಕಾಕು. ಇಲ್ಲ ಸ್ಟೆಪ್ಸ್ ಇರ್ತಾವಲ್ಲ ಎವಿಡೆನ್ಸ್. ಆದ್ರೆ ಈಗ ಏನು ಎವಿಡೆನ್ಸ್ ಇಲ್ಲಪ್ಪ, ನಂದು ಈಗ ಏನು ಎವಿಡೆನ್ಸ್ ಇಲ್ಲ, ಆದ್ರೆ ಇವ್ ಮಾಡೋದಿದ್ರೆ ನಂಗೆ ಮಾಡೋದಿರಂಗಲ್ಲ, ಅವಾಗ ಅದ್ ನೀ ಪ್ರೊಸೆಸ್ ಮಾಡಬೇಕು. ನಿಂಗೆ ಎವಿಡೆನ್ಸ್ ಚಾನ್ಸ್ ಅಪರ್ಚುನಿಟಿ ಕೊಟ್ಟಿರ್ತೈತಿ. ಇಲ್ಲ ವಿಟ್ನೆಸ್ ಅಲ್ಲ ಇಲ್ಲಪ್ಪ, ಒಟ್ಟ ಮನ್ಸ ಸೇರವಲ್ಲಪ್ಪ ಅದಕ್ಕೆ. ಅಲ್ಲ ನಿಂಗೆ ವಿಟ್ನೆಸ್ ಅರ ಇರ್ತಾರಲ್ಲ, ವಿಟ್ನೆಸ್ ಕರ ಪ್ರೊಡ್ಯೂಸ್ ಮಾಡ್ಬೋದು ಯಾರಿಗಾರ. ಅಂದ್ರೆ ಈಗ ಯಾರು ಹಿಂಗಾಗಿಲ್ಲ, ಬೋರ್ ಆಗೈತೆ ಅಂತ ಬಿಟ್ಟಾರ, ಹಂಗೆ ಯಾವಾಗಿಲ್ಲ ಕೇಸ್? ಬೋರ್ ಆಗಿ ಇಬ್ರು ಹಂಗೇನಿಲ್ಲ ಅಂತ ಯಾವಾಗಿಲ್ಲ. ಅದು ಆದ್ರೂ ಪ್ರಾಬ್ಲಮ್ ಏನೈತೆ ಹೇಳ, ಅಲ್ಯೂಮ್ನಿ ಕೊಡು ಬರ್ತಾವ ನೋಡ, ಅವಾಗ ಏನು ಮಾಡ್ತಾರ, ಬ್ರೋರ್ ಆದ್ರೂ ಪ್ರಾಬ್ಲಮ್ ಇಲ್ಲ ಇದ್ದು ಬಿಡುನು ಯೂಶ್ವಲಿ. ಯಾಕಂದ್ರೆ ಭಾಳ ಕಷ್ಟ ಐತಿ, ಅರ್ಧ ಕೊಟ್ಟ ಬಿಡ್ಬೇಕ. ಇರುದ ಒಂದು ರೂಪಾಯಿ ಇರ್ತೈತಿ, ಅದ್ರಾಗ ಅರ್ಧ ಕೊಟ್ಟು ಅಂದ್ರೆ ಮತ್ತೆ ಅವ್ರ ಕೇಸ್ ಬಂದ್ರೆ ಈಗಂದಿಲ್ಲ ಪ್ರೊಸೀಡಿಂದ ಆಯ್ತು. ಮತ್ತೆ ಹಿಂಗೆ ಇಂಥವ ಏನೋ ಒಟ್ಟು ಇದ ಅಂತಲ್ಲ, ಯಾವ್ದಾರು ಗ್ರೌಂಡ್ ಬೇರೆ ನಿಂದ ಅಂತಲ್ಲ, ನೀವು ಬೇರೆ ಕಡೆ ಕೇಳಿದ್ದು ಹಿಂಗಾಗೈತೆ ಅಂತ. ರೀಸನ್ ಏನಂದ್ರೆ, ರೀಸನ್ ಅವ್ರದ್ದೇನೇ ರೀಸನ್ ಗೊತ್ತಿಲ್ಲ, ಬಟ್ ಕಾಮಿಡಿ ಏನನ್ಸ ಅಂತಂದ್ರೆ ಅವ್ರು ಮದ್ವೆ ಆದ್ಮ್ಯಾಗ ಇದ್ದಿದ್ಕಿಂತ ಲಿವಿಂಗ್ದಾಗನ ಜಾಸ್ತಿ ದಿನ ಇದ್ರು ಅವರು. ಇದಕ್ಕೆ ಅಂದ್ರೆ ಲಿವಿಂಗ್ ಇಷ್ಟು ವರ್ಷ ಅದಾರ, ಎಷ್ಟು ವರ್ಷ ಇದ್ರೆ ಮದುವೆ ಆದ ಬಿಟ್ಲೆ ಪ್ರಾಬ್ಲಮ್ ಸ್ಟಾರ್ಟ್ ಆತ. ಆಮ್ಯಾಗ ಡಿವೋರ್ಸ್ ಹೋಗ್ಬಿಟ್ರು. ಮದುವೆ ಆದ್ಮೇಲೆ ಫ್ಯಾಮಿಲೀಸ್ ನೋಡ್ಲಕ್ಕ, ಫ್ಯಾಮಿಲಿನೂ ಆತ. ಮದುವೆ ಆದ್ಮೇಲೆ ಆಕ್ಚುಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬೇಕು. ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಿರಂಗಿಲ್ಲ ಒಬ್ರೊಬ್ರಿಗೆ, ಏನ್ ತಗೋಬೇಕು ಹೆಂಗ ಅಂತ. ಮತ್ತೆ ಅದ ಲಿವಿನೋಗ ಫ್ಯಾಮಿಲಿ ಇರಂಗಿಲ್ಲ, ಅವಾಗ ಏನಕತ್ತೀನಿ ದಿನ ಅಪ್ಡೇಟ್ ಕೊಡ್ತಿರಂಗಿಲ್ಲ ಮನೆಗೆ. ಹಿಂಗಾಗ ಮದುವೆ ಆದ್ಮೇಲೆ ಏನಕತ್ತಿ ದಿನ ಅಪ್ಡೇಟ್ ಕೊಡಕ್ಕೆ ಸ್ಟಾರ್ಟ್ ಆಗ್ತಿ. ಅವಾಗದ ಅವ್ರು ಚೂಸ್ತಾರೆ ಹಿಂಗೆ ಮಾಡಂತ ಹಂಗೆ ಮಾಡೋಣ ಸ್ಟಾರ್ಟ್. ಇದು ಐತಲ್ಲ ಏನದ ಅತ್ತಿ ಸೊಸಿ. ಅಲ್ಲ ನಮ್ಮ ಶಂಕ್ಯಾನ್ ಮದುವೆಗೆ ಪೂಜಾರ ಅನ್ನತ್ತಿದ್ನಲ್ಲ ಹುಡುಗಿಗೆ, ಏನೋ ಇಲ್ಲಿ ಏನಾದ್ರು ನೀ ಎಲ್ಲದಕ್ಕೂ ಫೋನ್ ಹಚ್ಚಿ ನಿಮ್ಮ ಮಮ್ಮಿಗೆ ಹೇಳಕ್ ಹೋಗ್ಬೇಡ, ಎಲ್ಲರೂ ಅವ್ರ ಒಂದು ಒಪಿನಿಯನ್ ಇರೋದು. ಹೌದು, ಅದು ಮೇಜರ್ಲಿ ಪ್ರಾಬ್ಲಮ್ ಆಗೋದು. ಅದು ಅದೇನಾಗ್ತದೆ ಅಂದ್ರೆ ಆಕಿನ ಪಾಪ ಮಗಳು ಹಿಂಗ್ಯಾಕದ ಇಲ್ಲ ಹುಡುಗನು ಸೇಮ್ ಹೆಂಗ ಹುಡುಗರ ಕಾಲ್ ಮಾಡಿದ್ದೇನೆ ಮಾತಾಡ್ತಾರ ಮನ್ಯಾಗ,
ಅವ್ರು ಹೇಳ್ತಾರೆ ಅದು ಹಿಂಗೆ ಅಂತ ತಿಳ್ಕೊನಿ ಮನೆಗೆ ಹಿಂಗೆ ಈಕಿ ಉಪ್ಪಿಟ್ಟು ಮಾಡಿ ಇವತ್ತು ಅಂದ್ ತಿಳ್ಕೊ ಅವ್ರು ನಿಂತಾರೆ ಅಕ್ಕಿ ಕಾಲ್ ಮಾಡ್ತಾರೆ ಉಪ್ಪಿಟ್ಟು ಮಾಡಿ ನಮಗೆ ಚಲೋ ತಿನ್ನಿಸ್ ಹಿಂಗೆ ಅವ್ರು ಗೊತ್ತಿರ ನಮ್ಮ ಮನೆಗೆ ಏನು ನಡೀತಿರಿ ಸರಂಗಿಲ್ಲ ನೀ ಯಾಕೆ ಅಲ್ಲ ಸ್ಟಾರ್ಟ್ ಅದ ಹಂಗೆ ಎರಡು ಸೈಡ್ ಅದ ಅದು ಕಾಮನ್ ಅದು ಮನೆಗೆ ಏನಾರು ಇನ್ವಾಲ್ವ್ ಆದಂತಕೋ ಫಕ್ ಆಗ್ಬಿಡ್ತದೆ ಪೂರ. ಅದಕ್ಕೆ ಮತ್ತೆ ಈಗ ಹುಡುಗಿಯರು ಹಿಂಗೆ ಕೇಳಂತಾರೆ ನೀವು ಮತ್ತೆ ಉಬ್ಬಸ ಅಂತಿಲ್ಲ ಅವ್ರಿಗೆ ಇದು ಡಿವೈಡ್ ಆ್ಯಂಡ್ ರೂಲ್ ಮಾಡಕ್ಕೆ ಉಬ್ಬಸ ಅಂತೀನಿ. ಇಲ್ಲ ಹಂಗೇನಿಲ್ರಿ, ಚಿಲ್ಲಾಗಿ ಜಾಯಿಂಟ್ ಫ್ಯಾಮಿಲಿ ಜೊತೆನೇ ಫಾನ್ ಗೈಸ್. ಮನೆಗಿದ್ದ ಪ್ರಾಬ್ಲಮ್ ಆಗಲಿದ್ದ ಅಣ್ಣ, ಅದು ಹೊರಗಿದ್ದಾಗ ಆಗೋದು. ಯಾಕಂದ್ರೆ ಹೊರಗಿದ್ದಾಗ ಅವ್ರಿಗಷ್ಟು ಗೊತ್ತಿರುತ್ತೆ ಅಲ್ಲಿ ಪ್ರಾಬ್ಲಮ್. ಟೈರ್ ಒಂದು ಸಿಟಿದೆ, ಟೈಮ್ ಇರಂಗಿಲ್ಲ, ಟ್ರಾವೆಲ್ ಮಾಡಬೇಕು ಅದು. ಓಕೆ ಅದೊಂದು. ಮತ್ತು ಅದು ಬಿಟ್ಟು ಎಡ ಬಂದವ ಏನದಲ್ಲಿ ಹೇಳವಲ್ಲ ಅಲ್ಲ ನಿಂದ ಬೇಡ ಅದಕ್ಕೆ ಬೇರೆದು ಬೇರೆ ನೀವು ಓದಿರ್ತೀರಿ ನಿಮ್ಮ ಸೀನಿಯರ್ಸ್ ಬುಕ್ಸ್ ಓದಿದ ಕೇಸಸ್ ಇರ್ತಾವಲ್ಲ, ನಿಮ್ಮ ಸರ್ಸ್ ಯಾರ್ದಾರು ಅವ್ರ ಕೇಸಸ್ ಇರ್ತಾವಲ್ಲ. ಯಾರನ್ನು ಜಾಸ್ತಿ ಇಬ್ರು ಕೆಲಸ ಮಾಡೋದು ಡಿವೋರ್ಸ್ ಹಾಕೋರಲ್ಲ ಮ್ಯೂಚುವಲಿ. ನಾರ್ಮಲಿ ಇದು ಇಬ್ರು ವರ್ಕಿಂಗ್ ಇರ್ತಾರೆ. ನೀನು ಬೆಂಗಳೂರಲ್ಲಿ ಮಾಡಂತಿದ್ದಲ್ಲ, ಬೆಂಗಳೂರಿಗೂ ಹುಬ್ಬಳ್ಳಿಗೂ ಡಿಫ್ರೆನ್ಸ್ ಏನೈತಿ ಕೇಸಸ್ ಮೇಲೆ? ಆಲ್ ಟೈಪ್ ಕೇಸಸ್ ಯಾವ ಟೈಪ್ ಜಾಸ್ತಿ ಆಗ್ತಾವೆ? ಇಲ್ಲಿ ಹುಬ್ಬಳ್ಳಿಯಾಗ ಯಾವ ಟೈಪ್ ಕೇಸಸ್ ಜಾಸ್ತಿ ಇರ್ತಾವೆ, ಬೆಂಗಳೂರಿನ ಯಾವ ಟೈಪ್ ಕೇಸಸ್ ಜಾಸ್ತಿ? ಅಂದ್ರೆ ಅಲ್ಲಿ ಸ್ವಲ್ಪ ಕಮರ್ಷಿಯಲ್ ನಡೆದೈತಿ, ಕಮರ್ಷಿಯಲ್ ಲಿಟಿಗೇಷನ್ ಅಂತವೆ. ಸೊ ಕಮರ್ಷಿಯಲ್ ಕೋರ್ಟ್ಸ್ ಹೊಸಾದ್ ಬಂದೈತಿ. ಮತ್ತು ಕಮರ್ಷಿಯಲ್ ಕೋರ್ಟ್ಸ್ ಅಂದ್ರೆ ಮೊದಲೆಲ್ಲ ರಿಕವರಿಗೆ ಏನಿರ್ತದಲ್ಲ ಎಲ್ಲ ಸಿವಿಲ್ನಾಗ ಹೋಗ್ತೈತೆ. ಈ ಕಮರ್ಷಿಯಲ್ ಕೋರ್ಟ್ಸ್ ಅಂತ ಹೊಸ ಎಸ್ಟಾಬ್ಲಿಷ್ ಮಾಡ್ಯಾರ. ಸೊ ಫಾಸ್ಟ್ ಟ್ರ್ಯಾಕ್ ಆಗ್ತದೆ ಸ್ವಲ್ಪ, ಯಾಕಂದ್ರೆ ಕಂಪ್ನೀಸಿಗೆಲ್ಲ ಭಾಳ ಎಫೆಕ್ಟ್ ಆಗತ್ತೈತೆ. ಯಾಕಂದ್ರೆ ಲಿಟಿಗೇಷನ್ ಹಂಗೆ ಹೋಗ್ಕೊಂತ ಅವ್ರಿಗೆ ಲಾಸ್ ಅದು ಬೇರೆ ಮಾಡ್ಕೊಂತಾನೆ ಹೋಗ್ಬೇಕಾಗ್ತದೆ. ನಿನ್ನ ಸ್ಪೆಷಾಲಿಟಿ ಇದನ್ನ ನಂದು ಸಿವಿಲ್ ರಿಯಲ್ ಎಸ್ಟೇಟ್. ಸಿವಿಲ್ ಅಂದ್ರೆ ರಿಯಲ್ ಎಸ್ಟೇಟ್ ಗೊತ್ತಾಗ ಬಿಡ. ಸಿವಿಲ್ ಅಂತಂದ್ರೆ ಪ್ರಾಪರ್ಟೀಸ್ ಇಲ್ಲ ಪ್ರಾಪರ್ಟಿ ರಿಲೇಟೆಡ್. ಸೊ ಪ್ರಾಪರ್ಟಿ ಇದು ಬರುತ್ತೆ ಅಂದ್ರೆ ಈಗ ಇವ್ರಪ್ಪರ ಇವಂಗ ಕೊಟ್ಟಿರಂಗಿಲ್ಲ, ಇವ್ರ ತಮ್ಮಂಗ್ ಕೊಟ್ಟಿರ್ತಾರ, ಅವು ಬರ್ತಾವ ಅವು ಬರ್ತಾವ. ಅದು ಪಾರ್ಟಿಷನ್ ಅಂತ ನಾವು ಫ್ಯಾಮಿಲಿ ಪ್ರಾಪರ್ಟಿ, ಆನ್ಸೆಸ್ಟರ್ ಪ್ರಾಪರ್ಟಿ, ಫ್ಯಾಮಿಲಿ ಪ್ರಾಪರ್ಟಿ ಇಷ್ಟೆಲ್ಲ ಸ್ಕೆಚ್ ಹಾಕಂತವ ಎಲ್ಲ ಕೇಳ್ಬಿಡುದು. ಈಗ ಆಮೇಲೆ ಫೀಸ್ ಕೇಳ್ಬೇಕು ಅದ ನೋಡಂತ ನಾನು ಇಷ್ಟು ಕ್ವಶನ್ಸ್ ತಗೊಂಡಂದ್ರ ರಾತ್ರೆಲ್ಲ ಥಿಂಕ್ ಮಾಡೋಣ, ನಂದು ಏನಾಗ್ಯಾವು, ಇದನ್ನೇನ್ ಮಾಡಿದ್ರೆ ನಂದು ತಲೆಯಾಗ ಏನೈತಿ. ಮೇಜರ್ಲಿ ಇನ್ನೊಂದು ಕ್ವಶನ್ ಅಂದ್ರೆ ಫಾಲ್ಸ್ ಕೇಸಸ್. ಮೇಜರ್ಲಿ ಗರ್ಲ್, ಯಾಕಂದ್ರೆ ಗರ್ಲ್ ಕಡೆ ಏನೋ ಜಾಸ್ತಿ ಪವರ್ ಐತಂತಲ್ಲ ಲಾ ಪ್ರಕಾರ. ಅಂದ್ರೆ ಏನಂತಾರೆ ಹುಡುಗ ಹುಡುಗಿ ಹೋದಂತಿಕೋ ಹಂಗೇನು ಇರಂಗಿಲ್ಲ, ಬಟ್ ಪ್ರಿಸಂಪ್ಷನ್ ಅಲ್ಲಿರ್ತದಲ್ಲ. ಯಾಕಂದ್ರೆ ನಮ್ದು ಮನೆಯೊಳಗೆಲ್ಲ ಏನಂತಾರೆ, ಯಾವ ಸೊಸೈಟಿ ಅಂತಾರೆ, ಹುಡುಗಿಗೆ ಸ್ವಲ್ಪ ಹೆಲ್ಪ್ ಮಾಡೋದು. ಫೆಮಿನಿಸಮ್, ಮೇಲ್ ಡಾಮಿನೇಟೆಡ್ ಸೊಸೈಟಿ. ನಮ್ಮ ಮೇಲ್ ಡಾಮಿನೇಟೆಡ್ ಪೇಟ್ರಿಯಾರ್ಕಿ ಆ ಟೈಪ್. ಪೇಟ್ರಿಯಾರ್ಕಿ ಮತ್ತೆ ದೊಡ್ಡ ವರ್ಡ್ ಆಗ್ತದೆ, ಅದ್ರ ಬಗ್ಗೆ ಗೊತ್ತಿಲ್ಲವಲ್ಲ. ಅವನಿಗೆ ಗೊತ್ತಿರ್ಬೋದು ಜಂಜದನ. ಪೇಟ್ರಿಯಾರ್ಕಿ ಅಂದ್ರೇನು? ಪೇಟ್ರಿಯಾರ್ಕಲ್ ಸೊಸೈಟಿ ಅಂತ. ಅದು ಚೆಕ್ ಮಾಡೋಂದ್ಸಲ ಪಟ ಚೆಕ್ ಮಾಡ್ಬಿಡುತ್ತೆ. ಇಲ್ಲ ಓದೇ ಬಿಡೋಣ. ಪೇಟ್ರಿಯಾರ್ಕಿ, ಮಿಸಾಜಿನಿ ಇವೆರಡು ಬರೀ ಯೂಸ್ ಮಾಡೋ ಅಂತೀವಿ ನಾವು. ಒಟ್ಟು ಹೆಂಗಂದ್ರೆ ಇದೊಂದು ಟೈಪ್ ನೀವು ಅವಿದ್ದಂಗೆ ಟ್ರಿಯಾರ್ಕಿ ಬಂತರಿ ಹೇಳಿದಂಗೆ ರ್ಯಾಂಡಮ್ ಬೆಳೆದವ ಅಂತಪ್ಪರನಿಲ್ಲ. ಮಿಸಾಜಿನಿ ಪೇಟ್ರಿಯಾರ್ಕಿ ಇಸ್ ಅ ಸೋಷಿಯಲ್ ಸ್ಟ್ರಕ್ಚರ್ ವೇರ್ ಮೆನ್ ಹೋಲ್ಡ್ ಮೋರ್ ಪವರ್ ದೆನ್ ವುಮೆನ್ ಆ್ಯಂಡ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಸೊಸೈಟಿ ಆಸ್ ಹೋಲ್. ಸಾಧ್ಯನಿಲ್ಲ ನಮ್ಮ ಮನ್ಯಾಗಂತೂ ಸರ್. ನಮ್ಮವನ ಎಲ್ಲಕ್ಕಿಂತ ಇದನ್ನ ನಮ್ಮಮ್ಮನ ಪೇಟ್ರಿಯಾರ್ಕಿ ಐತಿ ನಮ್ಮ ಮನ್ಯಾಗ. ಅಂದ್ರೆ ಸೊಸೈಟಿ ಒಳಗೆ ಐತಲ್ಲ, ಮನೆಯೊಳಗೆ ಸೊಸೈಟಿ, ಮನೆಯೊಳಗಿನಿಂದ ಬೇರೆ ಐತಿ. ಈ ಸೊಸೈಟಿ ಒಳಗೆ ಅಫ್ಕೋರ್ಸ್ ಹೆಣ್ಮಕ್ಳು ಇದನ್ನ ಮಾಡ್ತಿರ್ತಾರೆ, ಮನ್ಯಾಗ ಕುಂತಿರ್ತಾರೆ, ಸೀರಿಯಲ್ ನೋಡ್ತಿರ್ತಾರೆ. ಗಂಡ್ಮಕ್ಳು ಹೊರಗೆ ಬಂದು ಇದು ಕ್ಲೀನ್ ಮಾಡೋದು ಮಾಡಿ ಡಾಮಿನೇಟಿಂಗ್ ಅನಿಸ್ತೈತಿ. ಹೊರಗೆ ಬಿಡಂಗಿಲ್ಲ, ಭಾಳ ಮಂದಿ ಹೊರಗೆ ಬಿಡಂಗಿಲ್ಲ. ಸೊ ನಮ್ದ ಫ್ರೆಂಡ್ಸ್ ನೋಡಿ ಎಷ್ಟು ಮಂದಿ ಹುಡುಗಿಯಾರು ಎಲ್ಲರೂ ಜಾಬ್ ಮಾಡೋದಿದ್ರೆ ಮದುವೆ ಆದ್ಮೇಲೆ ಎಲ್ಲರೂ ಎಷ್ಟು ಮಂದಿ ಬಿಟ್ಟಾರ. ಅದು ಇದು ಫಾರ್ ನಂಬರ್ ಆಫ್ ರೀಸನ್ ಅಲ್ಲ, ಪಾಪ ಹುಟ್ಟಿರ್ತೈತಿ ಅದು ಇದು ಅಂದ್ರೂ ಭಾಳ ಮಂದಿ ಅವ್ರಿಗೆ ಇಂಟ್ರೆಸ್ಟ್ ಇದ್ರು ಮ್ಯಾನೇಜ್ ಆಗ್ತಿತ್ತು. ಎಷ್ಟೊಕ್ಕೋ ಮಂದಿ ಮ್ಯಾನೇಜ್ ಮಾಡ್ತಿರ್ತಾರೆ. ಅದು ಮಾಡ್ತಾರೆ. ಅದಲ್ಲಿ ನಂಗೆ ಚಲೋ ನೀವು ಹೋಗಿ ದುಡಿ, ಆದ್ರೆ ನಿನಗೆ ತ್ರಾಸ ಅಂತೇಳಿ ದುಡಿ ಬೇಡ ಅಂತ ಹೇಳೋದ್ನ. ಅದೇ ಮತ್ತೆ ಅದು ಹಂಗೆ ಮತ್ತೆ ಮನ್ಯಾಗ ಕುಂತ್ಕೊಳ್ಳೋ ಮತ್ತೆ ಏನು ಮಾಡ್ಬೇಕು ಮತ್ತೆ ಹಂಗೆ ಡೆವಲಪ್ ಸೀರಿಯಲ್ ಆದ್ರೆ ಇದು ಹೋಮ್ ಮೇಕರ್ ಇದ್ರೆ ಬೆಸ್ಟ್. ಫೇವ್ರೇಟ್ ಬೆಸ್ಟ್. ಯಾಕಂದ್ರೆ ಮಕ್ಕಳು ಶಾಣೆ ಬೀಳ್ತಾವ ಬಿಡ, ಇಲ್ಲ ಮಬ್ಬು ಕಟ್. ಯಾಕಂದ್ರೆ ನಾನು ಜೊತೆ ಇರ್ತೀನಿ ಒಬ್ಬ. ಈಗ ನನ್ ಕಡೆ ಪಾಪ ಹುಡ್ಸಕ್ ಕೊಟ್ಟೆ ಅಂತಕೋ, ಬೆಳೆಸೋದು ಹೊಡ್ಸೋದಂತೂ ಇಲ್ಲ ಬಿಡ. ಹೌದು. ಈಗ ಇವತ್ತು ನಂದು ಹಂಗ ಮುಂಜಾನೆಯಿಂದ ಅಲ್ಲೂ ಕೋಟೆಗೆ ಹೋಗಿದ್ದೆ, ಬಂದೆ, ಮತ್ತು ಆಫೀಸ್ಗೆ ಊಟ ಎಲ್ಲ ರೆಡಿ ಇತ್ತೆ. ಮಮ್ಮಿ ಮತ್ತು ನನ್ನ ಹೆಂಡತಿ ಮಾಡಿದ್ರು, ಊಟ ರೆಡಿ ಇತ್ತೆ, ಊಟ ಮಾಡಿದೆ, ಮತ್ತು ಆಫೀಸಿಗೆ ಹೋದೆ. ಮತ್ತೆ ಈಗ ಇಲ್ಲಿ ಬರೋದು ಚಲೋ ಭಾಳ ಕೆಲಸ. ಅಂದ್ರೆ ಹೋಮ್ ಮೇಕರ್ ಇದ್ರೆ ಈಸಿ ಆಗತ್ತೆ ಭಾಳ ಲೈಫ್. ಮತ್ತು ಆಗ ಈಗ ಅಡುಗೆ ಇಲ್ಲ ಮಾಡಿಟ್ಟಿರ್ತಾರೆ. ಮತ್ತೆ ಚಲೋ ಅಡಿಗೆ ಮಾಡ್ತಾರೆ ಹೆಣ್ಮಕ್ಳು. ಹುಡುಗರು ಚೂತಾರಪ್ಪ. ಹೆಂಗ ಹುಡುಗರು ಹೆಂಗಡೆ ಅಡಿಗೆ ಚಲೋ ಅಲ್ಲ, ಚಲೋ ಮಾಡ್ತಾರೆ, ಹಂಗ ಅನ್ನತಿಲ್ಲ. ನಾ ಏನು ಅನ್ನತೀನಿ, ಬೆಸ್ಟ್ ಶೆಫ್ ಸರ್ ಬಾಯ್ಸ್ ಅದಾರ ಇಲ್ಲ ಅಂತಿಲ್ಲ. ಹೋಮ್ ಮೇಕರ್ನಿ ಹುಡುಗಿನ. ಯಾಕಂದ್ರೆ ನೋಡೀಗ ಈಗ ಸಪೋಸ್ ಏನಪ್ಪಾ ಗಂಡ್ಮಕ್ಳಿಗೆ ಅಡಿಗೆ ಮಾಡು
ನೀ ಮಾಡೋ ನಾನು ಮಾಡ್ತಾನೆ, ಇಬ್ರದ್ದು ಈಕ್ವಲ್. ಗಣಮಗ ಅಡಿಗೆ ಮಾಡೋದಕ್ಕಿಂತ ಜಾಸ್ತಿ ಎಬ್ಬಿಸೋಗಿರ್ತಾನ ಅವ್ರು. ಅದ್ರದ್ದು ಆ ಕೆಲಸ ಮಾಡೋದಕ್ಕಿಂತ ಬೆಟರ್ ಪಟ ಅಡಿಗೆ ಮಾಡ್ತೀನಿ. ನಂಗೆ ಹೆಂಗೆ ಗೊತ್ತಾನೆ, ಸಿಂಪಲ್ ಬೇಸಿಕ್ ಒಂದು ಲಾಜಿಕ್ ಹೇಳ್ಬಿಡ್ತೀನಿ. ಹುಡುಗರು ನೀ ಮಾಡಂತ ಅವ್ರು ನಾ ಅಂತ್ಕೋ, ಹೋಲಿಗೆ ನಾ ಮಾಡಕ್ಕಂತ ಅಂತ್ಕೋ, 5 ಇಂಗ್ರೀಡಿಯೆಂಟ್ ಇರ್ತಾವ, ಇದೇನಾಗ್ತದೆ ಬಿಡ್ಲೆ ಒಂದು ಸ್ಕಿಪ್ ಆಗ್ಬಿಡೋದಲ್ಲೇ ಹಾಕಿ ಮಾಡ್ದೆ. ಈಗ ಮಾಡಿದ ತಿನ್ನೋದು ನಮ್ದು ಆಟ ಲಾಜಿಕ್. ಹುಡುಗಿಯರ್ದಂಗೆ ಚಲೋ ಆಗ್ಬೇಕೆಲ್ಲ, ಹುಡುಗಿಯರ್ ಚಲೋ ಮಾಡ್ತಾರೆ. ನಾವು ಮಾಡ್ತಿದ್ಲ ಅಡಿ ಒಂದು ಉಳ್ಳಾಗಡ್ಡಿ ಹೆಚ್ಚಾಕ ಇಷ್ಟು ಹೊರತಿದ್ವಿ. ಅದು ಮೇನ್ ಕ್ಲೀನಿಂಗ್ ಪ್ರೊಸೆಸ್ ಏನೈತಲ್ಲ ಅದು ಭಾಳ ರಾವ್ ಆಗ್ಬಿಡ್ತೈತಿ ಹುಡುಗರು ಮಾಡಿದ್ರೆ. ಸೊ ಬೆಟರ್ ಹುಡುಗರು ಮಾಡ್ರಿ, ನಡೀತೈತೆ. ಯಾಕಂದ್ರೆ ನಿಮ್ಗೆ ಇನ್ನೂ ಕೆಲಸ ಹತ್ತಿರ್ತೈತಿ. ಅದ್ರ ಬದಲು ಹಿಂಗೆ ಮಾಡಿ ಅಲ್ಲಿ ಏನಂದ್ರೆ ಹುಡುಗ ಬೇರೆದು ಮಾಡಕ್ಕೆ ಹೇಳ್ರಿ. ನೆಲ ಕಸ ಹೊಡ್ಯಾಕ್ ಕೊಡ್ರಿ ಹುಡುಗರಿಗೆ. ಯಾಕಂದ್ರೆ ಒಂದು ಲೆಕ್ಕಕ್ಕೆ ಏನಿಲ್ದಂಗೆ ಮಾಡ್ಬೋದು. ಅರ್ವಿ ಒಗ್ಯಾಕ ಕೊಟ್ರಿ. ಬಟ್ ಅರ್ಬಿ ಹುಡುಗರೊಳಗೆ ಇನ್ನೊಂದು ಮೈಂಡ್ ಸೆಟ್ ಏನು ಚೇಂಜ್ ಮಾಡ್ಬೇಕಂದ್ರೆ ಇದು ಕೆಲಸ ಹುಡುಗಂದಲ್ಲ, ಅದು ಮಾಡ್ಬೋದು. ಅದು ಮನೆ ಕೆಲಸ ಅಂದ್ಮಾಗ ಇಬ್ಬರದು ಡಿವೈಡ್ ಮಾಡ್ಬೇಕು ಹೆಚ್ಚು ಕಮ್ಮಿ. ಒಂದೊಂದು ಅದಾವ ಬಿಡಿ ಈ ಕೆಲಸ ಹುಡುಗಿದ ಅಂತೇಳಿ. ಯಾವ್ದು ರಂಗೋಲಿ ಪಂಗೋಲಿ ಹಾಕೋದು. ಹೌದಾ, ರಂಗೋಲಿ ಎಷ್ಟೋ ಮಂದಿ ಹುಡುಗರು ಆಗ್ತಾರಲ್ಲ ನಮ್ಮ ಕಾಲೇಜ್ನಾಗ ಇದು ರಂಗೋಲಿ ಕಾಂಪಿಟೇಷನ್ ಇದ್ದಾಗ ಹುಡುಗರು ಹಾಕಿದ್ರು ಎಷ್ಟೋ ಮಂದಿ. ಹೌದಾ? ಅಲ್ಲ ಅದು ಆಸ್ ನಮ್ದು ಸಂಪ್ರದಾಯದ ಪ್ರಕಾರ ಅವ್ರು ಹಾಕೊಂಡು ಬಂದಾರ. ಅಲ್ಲ ಹೆಣ್ಮಕ್ಳ ಎದಕ್ ಹಾಕ್ಬೇಕು ಅನ್ನೋಕೆ ಒಂದೊಂದು ಲಾಜಿಕಲ್ ಅದ. ಸೊ ಲಾಜಿಕಲ್ ರೀಸನ್ ಪ್ರಕಾರ ಹೋದಂದ್ರೆ ನಮ್ದು ಹಿಂದೂ ಸಂಪ್ರದಾಯದ ಪ್ರಕಾರ ಒಂದಿಷ್ಟು ಹೆಣ್ಮಕ್ಳ ಮಾಡ್ಬೇಕು, ಒಂದಿಷ್ಟು ಗಂಡ್ಮಕ್ಳ ಮಾಡ್ಬೇಕು. ಹಂಗಾಗಿ ಹೇಳೇನ್ರಿ. ಮತ್ತು ನಾವು ವುಮೆನ್ ಅಗೇನೆಸ್ಟ್ ನಮ್ಮವ್ವ ನನಗೆ ನಾ ಮಾಡೋಷ್ಟು ಕೆಲಸ ಯಾ ಹೆಣ್ಮಕ್ಳು ಮಾಡಂಗಿಲ್ಲ, ಅಷ್ಟು ಕೆಲಸ ಮಾಡ್ತಾರೆ. ಜಗ್ ಮಾಡ್ತಾನೆ ಕೆಲಸ, ದುನ್ಯಾದ ಕೆಲಸ ಮಾಡ್ತಾನೆ. ನಾ ಹಂಗೇನು ಭೇದ ಭಾವ ಮಾಡಂಗಿಲ್ಲ, ಬಟ್ ಹೇಳ್ತೀನಿ ಒಂದೊಂದು ರೀಸನ್ ಇರ್ತಾವ. ಓಕೆ. ಸೊ ಇನ್ನೊಂದು ಇದು ಪರ್ಸನಲ್, ನಾನು ಚೇತನ್ ಪರ್ಸನಲ್ ಇದೆ ಎಕ್ಸ್ಟ್ರೀಮ್. ಈಗ ನಾವು ರೋಗ ಕೊಡೋದೈತಿ, ಅವ ನಂಗೆ ರೋಗ ಕೊಟ್ಟಾನ, ರೋಗ ಕೊಡೋದೈತಿ, ನಾ ಕೊಟ್ಟಿಲ್ಲ. ಅವಾಗ ಏನು ಮಾಡ್ಬೋದು? ಲೀಗಲಿ ಕೇಸ್ ಹಾಕ್ಬೇಕು, ನೋಟಿಸ್ ಕಳಿಸ್ತಾರೆ ಫಸ್ಟ್. ಪ್ರೂಫ್ ಇಲ್ಲ, ಏನು ಕ್ಯಾಶ್ ಕೊಟ್ಟಿದ್ದ ಅಂದ್ರೆ ಅಲ್ಲ ನೀ ಅದ ಕ್ಲೇಮ್ ಮಾಡ್ಬೇಕು, ನಾ ಹಿಂಗೆ ಕೊಟ್ಟಿದ್ದೆ ಮಾಡಿದ್ದೆ. ಅದ ಏನಿಲ್ಲ, ಪ್ರೂಫ್ ಇಲ್ಲ, ಏನು ಮಾಡೋದು? ಜೈ ಕರ್ನಾಟಕ ಮತ್ತೆ ಪ್ರೂಫ್ ಇಲ್ಲ ಅಂತಂದ್ರೆ ಅಂದ್ರೂ ನೀ ಏನಾರ ಒಂದು ನಿನ್ನ ಅಕೌಂಟ್ನ ಹೆಂಗೆ ಬಂದ ಸೋರ್ಸ್ ಆಫ್ ಇನ್ಕಮ್ ತೋರಿಸಿ ಏನಾರ ಮಾಡಿ ನೀ ಅದು ಎವಿಡೆನ್ಸ್ ಇರ್ತೈತಲ್ಲ, ಅಷ್ಟೇ ಎವಿಡೆನ್ಸ್ ಸ್ಟೇಜ್ ಇರ್ತೈತಿ. ನೀ ಕೇಸ್ ಹಾಕಿ ಅಂದ್ರೆ ನಿನ್ನ ಫಸ್ಟ್ ಎವಿಡೆನ್ಸ್ ಇರ್ತೈತಿ. ನಿಂದು ಎವಿಡೆನ್ಸ್ ಇದ್ದಾಗ ನಾ ಎವಿಡೆನ್ಸ್ ಆದ್ಕೂಳೆ ಅವ್ರ ಲಾಯರ್ ನನಗೆ ಕ್ರಾಸ್ ಮಾಡ್ತಾನೆ. ಓಕೆ, ಅದಕ್ಕೆ ಈಗ ಇದು ಹೇಳ, ಓಕೆ ಇದು ಬಿಡ ಹೋಲ್ಲ, ಆದ್ಮೇಲೆ ಅದು ಪ್ರಿವೆನ್ಷನ್ ಹೇಳ್ಬೇಡ. ಅಂದ್ರೆ ನಾ ಇವ್ ರೊಕ್ಕ ಕೇಳಿದೆ ಅಂತಿಕೋ, ಈಗ ರೊಕ್ಕ ಕೇಳಿದಾಗ ಇವ ಏನು ಚೆಕ್ ಮಾಡ್ಬೇಕು ಅಂದ್ರೆ ಲೀಗಲಿ ಏನು ಸೇಫ್ ಇರ್ಬೇಕು ಅಂದ್ರೆ ನಾ ಕೊಟ್ಟೆ ಅಂದ್ರು ನಾ ಮುಂದೆ ಕೊಟ್ಟಿಲ್ಲ ಅಂದ್ರೆ ನಾ ಹೆಂಗಾರ ಮಾಡಿಸ್ಕೋಬೋದು ಲೀಗಲಿ ಅಂತಂದ್ರೆ ಏನಾರ ಸೇಫ್ಟಿ ಅಂತಂದ್ರೆ ನೀವು ಅಕೌಂಟ್ ಒಳಗೆ ಟ್ರಾನ್ಸಾಕ್ಷನ್ ಮಾಡ್ಬೇಕು. ಅಕೌಂಟ್ನಾಗ ಇರ್ತೈತೆ ವೈಟ್ ಒಳಗೆ. ವೈಟ್ ಅಲ್ಲ, ಐ ಮೀನ್ ಬ್ಯಾಂಕ್ ಥ್ರೂ. ಹಂಗೆ ಆಮೇಲೆ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಲ್ಲ, ಅಗ್ರಿಮೆಂಟ್ ಮಾಡ್ಕೊರಿ. ಇಲ್ಲ ಆದ್ರೆ ನಮ್ಮ ಫ್ರೆಂಡ್ ಇರ್ತಾರೆ, ಅಗ್ರಿಮೆಂಟ್ ಮಾಡೋಕ್ಕಾಗಲ್ಲ, ಹೆಸೆ ಹಾಕಿ. ಈಗ ಫೋನ್ ಪೇನೇ ಬರೋದು ಕಳಿಸ್ಬಿಡೋದು ಸಾಲ ಅಂತ ಹೇಳಿ ಅವ ಎಕ್ಸೆಪ್ಟ್ ಮಾಡ್ಯಾನ ಅಂತ. ಆಮೇಲೆ ಬ್ರದರ್ ಇನ್ ಲಾ ಅಂತ. ಈಗ ನೀ ಕ್ರೆಡಿಟ್ ಕಾರ್ಡ್ನಾಗೆಲ್ಲ ಲೋನ್ ತಗೊಂತಿರ್ತಿ, ನೀ ಎಷ್ಟು ತಗೊಂತಿರ್ತಿ, ಅವಾಗ ಏನ್ ಮಾಡ್ತಾರೆ ನಿಂಗೆ ಲೋನ್ ಅಗ್ರಿಮೆಂಟ್ ಅದು ಬೈ ಡಿಫಾಲ್ಟ್ ಅವ್ರು ಮಾಡಿ ಕಳಿಸ್ತಾರೆ. ಅದು ಗೊತ್ತಲ್ಲ, ಬ್ಯಾಂಕ್ ಅದ್ಲಿ ಇದು ಫ್ರೆಂಡ್ ಅದ, ಅವಾಗ ಏನು ಮಾಡೋ ಮೊಕ್ಕೊಂಡಿರ್ತಲ್ಲ ಈಗ. ಆದ್ರೆ ಓಕೆ, ಹೊರಗಿನವ್ರು ಕೊಡಂತರು ಒಂದು ಅಗ್ರಿಮೆಂಟ್ ಮಾಡ್ಬೋದು. ಮಾಡಬೇಕು. ಎಷ್ಟು ರೂಪಾಯಿ ಬಾಂಡಿನ ಅಗ್ರಿಮೆಂಟ್ ಇರುತ್ತೆ? 100? ಅದಕ್ಕೆ ಈಗ ಕನ್ಸಿಡರೇಷನ್ ಅಮೌಂಟ್ ಇರ್ತೈತಿ. ಕನ್ಸಿಡರೇಷನ್ ಅಮೌಂಟ್ ಮ್ಯಾಗ ಅದು ಪರ್ಸೆಂಟೇಜ್ ಇರ್ತೈತೆ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಮಾಡ್ಬೋದಾ? ನೋಡಿ ಈಗ ನಾರ್ಮಲಿ ಈಗ ಜನಕ್ಕೆ ಓಕೆ, ಈಗ ಖರ್ಚು ಎಷ್ಟಾಗತ್ತೆ ಇಂಥವೆಲ್ಲ ಈಗ ನೋಡಿ 20,000 ರೂಪಾಯಿ ಇಸ್ಕೊಂಡು ಬರೀ ಅದಕ್ಕೆ ಎಷ್ಟು ಖರ್ಚು ಆಗ್ಬೋದು? ನಿನ್ಗೆ ಬಂದೆ ನಿಂದು ರೇಟು ಪ್ಲಸ್ ಎಲ್ಲ ಒಟ್ಟು ಅಡ್ಡಾಡೋದು ಎಲ್ಲ ಸೇರಿಸಿ ಏನು ಖರ್ಚಾಗ್ತೈತಿ ಇಂಥವ್ಕೆ? ಅದು ಹೆಂಗಿರ್ತೈತೆ ಅಂತಂದ್ರೆ ಎಷ್ಟು ಅಮೌಂಟ್ ಇರ್ತೈತಲ್ಲ ರಿಕವರಿ ಅಮೌಂಟ್, ಅದ್ರ ಮ್ಯಾಗ ಕೋರ್ಟ್ ಫೀಸ್ ಇರ್ತೈತಿ. ಸೊ ಆ ಸ್ಲಾಬ್ ಇರ್ತೈತಿ, ಇಷ್ಟು ಅಮೌಂಟ್ ಇತ್ತಂದ್ರೆ ಇದು ಸ್ಲಾಬ್ನಾಗ ಬರ್ತೈತೆ. ಓ ಈಗ ಕಮ್ಮಿ ಇತ್ತು ಅಮೌಂಟ್, ಬರೀ 20,000 ರೂಪಾಯಿ ಇಸ್ಕೊಂಡಿವಿ, ಚಂಡಿ ಹೊಡಕ್ ಕಳ್ತಾನ ಬೇಡ ಅಂದ್ಬಿಡ್ತಾರನ ಹಾಕೋದು. ಹಂಗೇನು ಇರಂಗಿಲ್ಲ. ಕೋರ್ಟ್ ಹೆಂಗಿರ್ತದೆ ಅಂದ್ರೆ ಈಗ ನಿಂದು ಅಮೌಂಟ್ ಎಷ್ಟೋ ಐತಪ್ಪ, ಈಗ ನೀ ಕೆಪಾಸಿಟಿ ಇರಂಗಿಲ್ಲ ನಿಂಗೆ, ಅದು ರಫ್ಲಿ ಎಷ್ಟು ಆಗ್ಬೋದು? 20,000 ರೂಪಾಯಿ ಖರ್ಚು ಎಷ್ಟು ಆಗ್ಬೋದು? 20,000 ರೂಪಾಯಿ ಮಾಡಿಲ್ಲ. ಓಕೆ ಓಕೆ, ಇಲ್ಲ ಮಿನಿಮಮ್ ಇರ್ತೈತಿ, ಎಕ್ಸಾಮ್ ಇರ್ತೈತಿ, ಎಷ್ಟೋ ಎಕ್ಸಾಮ್ ಐತೆ ಅದು, ಆ ಚಾರ್ಟ್ ಇರ್ತೈತಿ. ಅಲ್ಲ ಅದು ಲಾಯರ್ ಚಾರ್ಜಸ್ ಒನ್ ಸಿಟ್ಟಿಂಗಿಗೆ ನಾರ್ಮಲಿ ಬಡ್ಡಿಂಗ್ ಲಾಯರ್ ಕಾಮನ್ ಆಗಿ ಬಡ್ಡಿಂಗ್ ಲಾಯರ್ದು ಅವರೇಜ್ ಎಷ್ಟು ಇರ್ತೈತಿ ಚಾರ್ಜಸ್? ಸಿಟಿ ಮ್ಯಾಗ ಡಿಪೆಂಡ್ ಆಗ್ತೈತೆ. ಇಲ್ಲಿ ಟೈರ್ ಒನ್ ಹೇಳ್ಬಿಡ, ಟೈರ್ ಒನ್ ಆಡಿಯನ್ಸ್ ಜಾಸ್ತಿ ಇದಾರೆ. ಬೆಂಗಳೂರು ಅಂತಲ್ಲ ಎಷ್ಟಾಗ್ಬೋದು? ಈಗ ಇದು ಹೆಂಗಿರ್ತೈತೆ ಅಂತಂದ್ರೆ ಲಾಯರ್ ನಿಂಗೆ ಎಷ್ಟು ಅಮೌಂಟ್ ಬೇಕಂದ್ರು ಫ್ರೀಯಾಗಿ ಮಾಡೋರು ಅದಾರ, ಸ್ವಲ್ಪ ಭಾಳ ಹೈ ಸಫಿಸ್ಟಿಕೇಟೆಡ್ ಲಾಯರ್ಸ್ ಇರ್ತಾರ. ಬೇಸಿಕ್ ಅಂದ್ರೆ ನಾರ್ಮಲ್ ಎಷ್ಟಿಂದ ಎಷ್ಟಾಗ್ಬೋದು? 1,000 10,000 ಅಂತಂದು ಹೆಂಗೇನ್ರ ಒಂದು ಅಮೌಂಟ್ ಹೇಳ.
ಇಂಥ ಕೇಸಿಗೆ ಅವ ತಂದೆ ಇದು ಬಿಡಕ್ ರೆಡಿ ಇಲ್ಲ ನಿಂದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ತು ಎಷ್ಟು ದುಡಿತಾನ ಮಗ ಅಂತ. ಅಲ್ಲ ನಾರ್ಮಲಿ ಚಾರ್ಜಸ್ ಎಷ್ಟು ಇರ್ತದೆ ಈಗ ಲಾಯರ್ದು ಒಟ್ಟ ಐಡಿಯಾ ಇಲ್ಲ ಯಾರಿಗೂ. ಹೆಂಗಿರ್ತೈತೆ ಅಂದ್ರೆ ನಮ್ಮ ಪ್ರೊಫೆಷನಲ್ ಸರ್ವಿಸ್ ಡಾಕ್ಟರ್ ಇದ್ದಂಗನ ಇನ್ನು ಒಬ್ಬ ಚೆಕ್ ಮಾಡ್ತೀನಿ ನಿಂದು ಕಡೆ ಫ್ರೀ ನಿನ್ ಕಡೆ 500 ರೂಪಾಯಿ ಇಸ್ಕೋಬೋದು, ಇನ್ನೊಬ್ಬ ಬಂದ್ರೆ ಅವ್ನ ಕಡೆ 5,000 ರೂಪಾಯಿ ಇಸ್ಕೋಬೋದು. ಸಿಟ್ಟಿಂಗ್ ಮೇಲೆ ಇರ್ತೈತೆ ಸಿಟ್ಟಿಂಗ್ ಅಂತಾರೆ ಏನು ಅಪಿಯರೆನ್ಸ್ ವೈಸ್ ಇರ್ತೈತಿ. ದೊಡ್ಡ ದೊಡ್ಡ ಭಾಳ ಅಡ್ವೊಕೇಟ್ ನೀ ಅಂದ್ರೆ ಭಾಳ ಎಕ್ಸ್ಪೀರಿಯನ್ಸ್ ಇದ್ದಿ ನಿಂಗ್ ಒಂದ್ ಚಲೋ ಜಾಸ್ತಿ ಹಾಕೋಬೇಡ ಆಬ್ವಿಯಸ್ಲಿ. ಅವಾಗ ನಿಂಗೆ ಕಾನ್ಫಿಡೆನ್ಸ್ ಅದು. ಸೊ ನಂಬರ್ ಆಫ್ ಸಲ ನಾ ಎಷ್ಟು ಸಲ ಮೀಟ್ ಆಗ್ತದೆ ಅಷ್ಟು ಚಾರ್ಜ್ ಆಗ್ತದೆ ಅದು ಹಂಗೂ ಮಾಡ್ಕೊಂತಾರ. ಮೀಟ್ ಇರ್ತೈತೋ ಏನು ಕೋರ್ಟ್ ಅಪಿಯರೆನ್ಸ್ ಇರ್ತೈತೋ? ಕೋರ್ಟ್ ಅಪಿಯರೆನ್ಸ್ನು ಇರ್ತೈತಿ, ಕಾನ್ಫರೆನ್ಸ್ನು ಇರ್ತೈತಿ. ಆಮೇಲೆ ಅವ್ರು ನೀನು ಒಬ್ಬೊಬ್ರು ಅಡ್ವೊಕೇಟ್ಸ್ ಏನ್ ಮಾಡ್ತಾರೆ, ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ ಇರ್ತಾರೆ, ಅವ್ರ ಕಡೆ ಒಮ್ಮೆ ಅಪಾಯಿಂಟ್ಮೆಂಟ್ಗೂ ಇರ್ತಾವೆ. ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ ಅದ ಲೀಗಲ್ ಅಡ್ವೈಸಿಗೆ ಲೀಗಲ್ ಅಡ್ವೈಸಿಗೂ ಅಂತಂದ್ರೆ ನೀ ಅವ್ರು ಅಪಿಯರ್ ಆಗ್ಬೋದು, ನಿನ್ ಮ್ಯಾಟರ್ಸ್ಗೂ ಅವ್ರು ಅಪಿಯರ್ ಆಗ್ಬೋದು. ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್. ನೀ ಯಾವ ಲಾಯರಿಗೆ ಇಲ್ಲಿ ನೋಡಿ ಲೋಕಲ್ ಅದನ್ನ ನೋಡಿ ಅಂದ್ರೆ ಹೈಯೆಸ್ಟ್ ಚಾರ್ಜ್ ಇವನು ತೊಗೊಂತಾನ ಲಾಯರ್ ಎಷ್ಟು ತೊಗೊಂತಾನ ರಫ್ಲಿ ಹೆಸರು ಬೇಡ ಬರೀ ಆಮೇಲೆ ಎಷ್ಟು ತೊಗೊಂತಾನ ರೊಕ್ಕ ಅಂದ್ರೆ ಈಗ ನಾವು ಹೈಯೆಸ್ಟ್ ನೋಡಿದ್ನಿ ಹೈಯೆಸ್ಟ್ 1 ಲಕ್ಷ 2 ಲಕ್ಷ ಅಂತ ಮಿನಿಮಮ್ ಫಾರ್ ಏನು ಮಂತ್ ಏನು ಒಂದು ಮ್ಯಾಟ್ರ್ ಒಂದು ಮ್ಯಾಟ್ರ್ ಅಂದ್ರೆ ಲಿಟರ್ಲಿ ಒಂದ್ಸಲ ಬಂದು ಹೋಗ್ಯಾನ ಅಷ್ಟ. ಇಲ್ಲ ಇಲ್ಲ ಹಂಗಿರಂಗ 1 ಲಕ್ಷ ಕಮ್ಮಿ ಅಂತಲ್ಲ. ಅಲ್ಲ ನಾನು ಕೇಳಿದ್ದು ಒಬ್ಬರ್ದು ಈಗ ಲೀಗಲ್ ಅಡ್ವೈಸ್ ಏನೇ ಇರಲಿ ವಾಟ್ ಎವರ್ ಇಟ್ ಈಸ್, ಪ್ರಾಪರ್ಟಿದಿರಲಿ ಟ್ಯಾಕ್ಸಿಂದಿರಲಿ ಏನೇ ಇರಲಿ, ಹೋಗಿ ಅವ್ರ ಕಡೆ ಬರೀ ಲೀಗಲ್ ಅಡ್ವೈಸ್ ತೊಗೊಳೋದು. ಹಿಂಗೆ ಮಾಡಿದ್ರೆ ಏನಾಗ್ತೈತಿ, ಇದಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತಿ, ಇದನ್ನ ಏನು ಮಾಡ್ಬೋದು ನಾವು, ಹಿಂಗೆ ಮಾಡಿದ್ರೆ ನಡಿತೈತಿ ಇಲ್ಲ ಅಂತ ಕೇಳಾಕ 1 ತಾಸಿಗೆ 5,000 ರೂಪಾಯಿ. 1 ತಾಸಿಗೆ 5,000 ರೂಪಾಯಿ ಪರ್ ಅವರು. ಈಗ ನಾವು ಒಬ್ರು ಪರಾರಿಗೆ ಐತೆ ನಾ ಕೇಳಿದ್ದೆ ಅಷ್ಟೈತಿ ಆಯ್ತು ಹಂಗೆ ಅದಾವ. ಅದು ಹೇಳಂತೀನಿ ಹೆಂಗಂದ್ರೆ ಚೊಕ್ಕ ಇದು ಬೆಂಗಳೂರು ಅಡ್ವೊಕೇಟ್, ಬೆಂಗಳೂರು ಅಡ್ವೊಕೇಟ್ ಅದು ಹೆಂಗಂದ್ರೆ ನೀ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅವ್ರದ್ದೊಂದು ಟೈಮ್ ಕೊಟ್ಟಿರ್ತಾರ ಅವ್ರು 1 ತಾಸು. 1 ತಾಸ್ಗಿಂತ ಮ್ಯಾಕ್ಸಿಮಮ್ ಅಂದ್ರೆ 5 ನಿಮಿಷ ಕೊಡ್ಬೋದು ಅವ್ರು. ಅದು ಬಿಟ್ರೆ ಮತ್ತೆ 5,000 ರೂಪಾಯಿ ಆಡಾಕ್ತೈತಿ. ಸೊ ಹಿಂಗೆ ಅವ್ರು ಅಷ್ಟ ಕೊಟ್ಟಿರ್ತಾರೆ, 1 ತಾಸನ್ನ ಮುಗಿಸಿ ಹೋಗ್ತಾರ ಅವ್ರು. ನೀ ಮತ್ತೆ ಬೇಕಂದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ಬಾ ಅಂತಾರೆ. ಸೊ ಆ ಟೈಪ್ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಭಾಳ ಚಲೋ ಅದು ಹಂಗೆ ಫಿಕ್ಸ್ ಮಾಡೋದು. ಯಾಕಂದ್ರೆ ಮಂದಿ ನಿನ್ನ ಜೊತೆ ಬಂದು ಆಲ್ತು ಪಾಲ್ತು ಇಲ್ಲಿ ಭಾಳ ಆಗತ್ತಲ್ಲ ಅದು. ಈಗ ಭಾಳ ಆಗ್ತದೆ. ಈಗ ನಮ್ದು ಫೋನ್ ಮಾಡ್ತಿರ್ತಾವ, ಈಗ ಎಲ್ಲರೂ ಇರ್ತೇನೆ ಫ್ರೀ ಅದಿರಿ ಏನ್ರಿ ಅಂತ ಕೇಳಂಗಿಲ್ಲ. ಎಲ್ಲ ಇರ್ತಾನೆ ಡೈರೆಕ್ಟ್ ಮಾತಾಡ್ಬಿಡ್ತಾರೆ. ಅವು 108 ಕೇಸ್ ಇರ್ತಾವ ನಮಗೆ. ಅವು ಕರೆಕ್ಟ್ ಸಡನ್ ಆಗಿ ನೆನಪು ಹಾಕಂಗಿಲ್ಲ ಏನಾತ ಆಮೇಲೆ ಎಲ್ಲಾರ್ದು ನಂಬರ್. ನಾನಂತೂ ನಂಬರ್ ಸೇವ್ ಮಾಡ್ಕೊಳ್ಳೋದು ಹ್ಯಾಬಿಟೇ ಇಲ್ಲ. ಹೌದೌದು ಒಮ್ಮೆ ಬರ್ತೈತಿ ಯಾದ್ರಿ ಏನ್ರಿ ಅಂತ ಮತ್ತಿಲ್ಲ ಕೇಳಿ ಮತ್ತೆ ಅವಾಗ ಹೇಳ್ಬೇಕು. ಆಮೇಲೆ ಲಿಂಗರಾಜ್ ಏನಂದ್ವಲ್ಲ, ಇವನು ಭಾಳ ಕೇಸಸ್ ಅದ. ಹೌದು ಹುಡುಗರು ಹೇಳಂತಾರ ಈಸ್ ಸ್ಟೀಲಿಂಗ್ ಮೈ ಹಾರ್ಟ್. ಕಳ್ತನದ ಕೇಸಿಗೆ, ಈ ಹೃದಯ ಕದ್ದ ಕೇಸಿಗೆ ಎಷ್ಟು ಏನ್ ಚಾರ್ಜಸ್ ಏನಿದು? ಮತ್ತೆ ಇದೆ ಹೇಳ ಲಿವಿಂಗ್ ರಿಲೇಶನ್ಶಿಪ್ ಆಗಿರ್ತಲ್ಲ ಅವ್ರು ಅದ ಲಿವಿಂಗ್ ರಿಲೇಶನ್ಶಿಪ್ ಅನ್ನೋದೇನೈತಲ್ಲ, ಇದು ಲೀಗಲ್ಲೋ ಇಲ್ಲೀಗಲ್? ಈಗೇನೋ ಒಂದು ಕೇಸ್ ಆಗಿ ಲೀಗಲ್ ಅಂತ ಅನೌನ್ಸ್ ಆಗೈತಲ್ಲ, ಒಂದೇನೋ ವೈರಲ್ ಆಗೈತೆ. ಲಿವಿನ್ ಇದ್ದಂದ್ರೆ ಇದ್ರಾಗ ಡೆಲ್ಲಿ ಹೈಕೋರ್ಟ್ ಮೋಸ್ಟ್ಲಿ ನಮ್ಗೆ ಡೆಲ್ಲಿ ನಾನು ನೋಡ್ದಂಗೈತೆ, ಒಂದು ವೈರಲ್ ಆಗೈತೆ ರೀ. ಅಲೋ ಮಾಡತ್ತಾರ ಈಗ. ಅಲೋ ಅಂದ್ರೆ ಏನು ಅಲೋ ಮಾಡತ್ತಾರ ಅಂದ್ರೆ ಲಿವಿನ್ದಾಗ ಇರಾಕ ಅಂದ್ರೆ ನೀನ್ ಇರ್ತಿದ್ರಿ ಮೊದ್ಲು, ಆದ್ರೆ ಕೋರ್ಟ್ನಾಗ್ನು ಅಂದ್ರೆ ಕೋರ್ಟ್ನಾಗ್ನು ಇದು ಇಟ್ಸ್ ಪರ್ಮಿಸಬಲ್, ನೀವು ಲಿವಿನ್ಯಾಗ ಇರ್ಬೋದು. ಮೊದ್ಲು ಸೊಸೈಟಿ ವಾಸ್ ನಾಟ್ ಅಲೋವಿಂಗ್ ಯು ಟು. ಈಗ ಸೊಸೈಟಿ ಬಿಡ್ತಿದ್ದಿಲ್ಲ, ಈಗೂ ಸೊಸೈಟಿ ಬಿಡಂಗಿಲ್ಲ, ಬಟ್ ಕೋರ್ಟ್ ಅಂದೈತಿ ಇರ್ರಿ ನೀವು ಅಂತ ಹೇಳಿ ಇರ್ಬೋದು ಅಂತ. ಈಗ ರಿಜೆಕ್ಟ್ ಮಾಡಂಗಿಲ್ಲ. ಈಗ ಲಿವಿನ್ ಇಂದ ಯಾವಾಗ ಬರ್ತಾವ ಅಂದ್ರೆ ಇಂಥವು ಇದು ಲಿವಿನ್ ಇಂದ. ಈಗ ಲ್ಯಾಂಡ್ ಲಾರ್ಡ್ ಲಪಡ ಮಾಡ್ತಿದ್ದಾನೆ, ಈ ಲಿವಿನ್ಯಾಗ ಅದಾರ ಹಿಂಗೆ ಅಂತೇಳಿ ಅವ್ರು ಹೋಗ್ಬೋದು ಕೋರ್ಟಿಗೆ ಹೋಗಿ. ಇಲ್ಲ ಅಂಥ ಟೈಮ್ನಾಗ ಕೋರ್ಟ್ ಕಡೆಯಿಂದ ಏನು ಅಬ್ಜೆಕ್ಷನ್ ಇರಂಗಿಲ್ಲ. ಲಿವಿನ್ ಇಸ್ ಪರ್ಮಿಸಬಲ್. ಹಂಗೆ ಸ್ಟ್ರಕ್ ಲಾಯರಿಗೆ ಹೈರ್ ಮಾಡೋ ಸ್ಟ್ರಕ್ ಆಯ್ತು ಅಂತಕೋ, ಚಾನ್ಸಸ್ ಜಾಸ್ತಿನೇ ಐತಲ್ಲ ಗೆಲುವು ಕೇಸ್ ಅವರು. ಯಾಕಂದ್ರೆ ಈಗ ಬೇಸಿಕ್ ಲಾಯರಿಗೆ ಬೇಟ್ ಮಾಡಬಹುದು, ದೊಡ್ಡ ಲಾಯರ್ ಹೆಂಗಾರ ಲೂಪರ್ ಹುಡುಕಿ. ಅಂದ್ರೆ ನೀ ಲಾ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಂತ ಅದ್ರ ಮೇಲೆ ಡಿಪೆಂಡ್. ಈಗ ಅವ್ರೇನೋ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿರ್ತಾರೆ, ಅದು ನಿಂಗೆ ಅಷ್ಟು ಲೀಗಲಿ ನಿಂಗೆ ಅಷ್ಟು ನಾಲೆಜ್ ಇರ್ಬೇಕು, ಯಾವ್ದು ಅಡ್ಮಿಸಬಲ್ ಇರ್ತೈತಿ ಯಾವ್ದು ಅಡ್ಮಿಸಬಲ್ ಇರಂಗಿಲ್ಲ ಅಂತಂದ್ರೆ. ಅದ ಸೊ ಹಂಗಾದಾಗ ನೀನು ದೊಡ್ಡ ಲಾಯರ್ ಹಿಡ್ಕೊಂಡಿರ್ತಾರಲ್ಲ, ಆಮೇಲೆ ಅದಕ್ಕೆ ಅವ್ರು ಏನಾರ ಹುಡುಕ್ಬಿಡ್ತಾರೆ ನೋಡಿಲ್ಲ ಲೂಪೋಲ ಅದು ಇದು ಏನೋ ಹುಡುಕ್. ಹಂಗೆ ಅಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ತಾರ, ಅದಕ್ಕೆ ದೊಡ್ಡವರಾಗಿರ್ತಾರೆ ಆಬ್ವಿಯಸ್ಲಿ. ಸೊ ಅದ ಹಂಗಂದ್ರೆ ನಾವು ಚಾನ್ಸಸ್ ಜಾಸ್ತಿನೇ ಇರುತ್ತೆ ಗೆಲ್ಲೋದು. ನಿನಗೆ ಈಗ ಯೂಶ್ವಲಿ ಈಗ ಪೊಲೀಸರಿಗೂ ಒಂದು ಪವರ್ ಐತಿ. ಈಗ ಲಾಯರ್ ಓದಿ ಅಂತೇಳಿ ನೀ ಬಿಂದಾಸ್ ನಂಗೆ ಲಾ ಬರ್ತೈತಿ ಅಂತ ಬಿಂದಾಸ್ ಅಡ್ಡಾಡ್ತೀವೋ ಹೆಂಗೈತಿ ನಿಂದ? ಅಲ್ಲ ಅದು
ಏನಂತಾರ ನಿಂಗೆ ಏನಾರ ಆತಪ್ಪ ಅಂತಂದ್ರೆ ನಿಂಗೆ ಲೀಗಲಿ ಏನ್ ಮಾಡ್ಬೇಕು ಅನ್ನೋದು ನಿಂಗೆ ಒಂದು ಅವೇರ್ನೆಸ್ ಇರ್ತೈತಿ ಅಷ್ಟೇ. ಈಗ ನಂಗೆ ನಿಂಗೆ ಡಿಫ್ರೆಂಟ್ ನೀನು ಹಂಗೆ ಅಡ್ಡಾಡ್ತೀನಿ ಅವಾಗ ನೀ ಇದು ಇರತ್ತೆ ಹಿಂಗೆ ತರ ಒಂದ್ ಸ್ವಲ್ಪ ಏನೇ ನಾನು ಲಾಯರ್ಪ ಅಂತ ಅಲ್ಲ ಯೂಶಲಿ ಅಂತಾರ ಸ್ಟಿಕರ್ ಹಚ್ಕೊಂಡು ಇಡ್ತಾರ ಎಲ್ಲ ಕಡೆ. ನಾವ್ ಒಂದಿಷ್ಟು ಎಲ್ಲೋ ಹಚ್ಚಿಲ್ಲ ನಂದು ಯಾವ್ದು ಗಾಡಿ ಆ ಸುಮ್ಕ ಅಂದ್ರೆ ನಾ ಅದೊಂದು ರೀಲ್ ನೋಡಿದೇನ, ಅದು ಐ ಮೀನ್ ಅದು ಸುಮ್ಕ ಅಂತ ಐ ಮೀನ್ ಅದೇನ ಲೀಗಲಿ ಏನು ಇಲ್ಲ ಅಂತದ ಸುಮ್ಕನೆ ಹಚ್ಕೊಂಡೆ ಅದ ಅಂದ್ರೆ ಸ್ಟಿಕರ್ ಅಡ್ವೊಕೇಟ್ ಅಂತ ಹಚ್ಕೊಂಡು ಅಷ್ಟೇ ಏನಿಲ್ಲ. ಅದು ಒಂದ್ ವೇಳೆ ಅಯ್ಯೋ ಮೇ ಬಿ ಇರ್ಬೋದು ಪೊಲೀಸರ ಕಡೆನು. ನೀ ಸಪೋಸ್ ಫೇಕ್ ಹಚ್ಕೊಂಡಿದ್ರು ಅದಕ್ಕೂ ಏನಾರ ದಂಡ ಹಾಕ್ಬೋದು ಅನ್ನಿಸ್ತೈತಿ. ಇಲ್ಲ ಐ ಮೀನ್ ಅವ್ರೇನಂತಾರ ಅದು ಹಚ್ಕೊಂಡಿಲ್ಲ ಅದಕ್ಕೇನು ನಿಂಗೆ ಪ್ರೊಟೆಕ್ಷನ್ ಇಲ್ಲ, ಸೇಫ್ಟಿ ಸುಮ್ಕದ ಸರ್ ನೀ ಲಾಯರ್ ಇದ್ದೀನಿ ತೋರ್ಸಕ್ ಅಷ್ಟೇ, ಮತ್ತೇನಿಲ್ಲ, ಅದಕ್ಕೆ ರೂಲ್ ಇಲ್ಲ. ಇದು ನನಗೆ ಭಾಳ ನೋಡು ನಾವು ಸ್ಟಿಕರ್ಸ್ ಅಂದ್ರೆ ಪ್ರೆಸ್ ಆ್ಯಂಡ್ ಲಾಯರ್ಸ್. ಆ ಪ್ರೆಸ್ ಅಂತೂ ನೆಕ್ಸ್ಟ್ ಡಾಕ್ಟರ್ ನೋಡ್ತೀನಿ. ಡಾಕ್ಟರಿಂದಕ್ಕೆ ಏನಿಲ್ಲ ಬಿಡು, ಅವೇ ಹಿಡಿದು ಬಡ್ದ ಬಿಡ್ತಾರ. ಪ್ರೆಸ್ನವ್ರಿಗೆ ಇವ್ರಿಗೆ ಏನಂದ್ರೆ ಸ್ವಲ್ಪ ಜಾಸ್ತಿ ಹಿಂಗೆ ಪ್ರಿವಿಲೇಜ್ ಟೈಪ್. ಓಲಿ ಬಿಡು ಪ್ರೆಸ್ನವ್ರು ಅದಾರ ಓಲಿ ಅವ್ರಿಗೆ ಕೆಲಸ ಇರ್ಬೋದು ಅಂತ ಬಿಡ್ತಾರೆ. ಈಗ ಅರ್ಜೆಂಟ್ ಏನೋ ಕವರ್ ಮಾಡಕ್ಕೆ ಹೊಂಟಾರ ಹಿಂಗಂತೆ ಬಿಡ್ಬೋದು. ಬಟ್ ಲಾಯರ್ಸ್ ಎಂದು ಹಂಗೆ. ಆದರೆ ಲಾಯರ್ಸಿಗೆ ಒಂದು ಏನಂದ್ರೆ ನನಗೆ ಗೊತ್ತೈತಿ, ನಂಗೆ ರೂಲ್ಸ್ ಗೊತ್ತದವಲ್ಲ. ಸೊ ಈಗ ಏನೋ ಪೊಲೀಸ್ ಗಿಲೀಸ್ ಹಿಂಗೇನೋ ಮುಟ್ಟಾಕ್ ಬಂದ್ಬಿಟ್ಲೆ ಮುಟ್ಟಂಗಿಲ್ಲ. ನಿಮ್ಗೆ ಅವ್ರಿಗೊಂದು ಧೈರ್ಯ ಇರ್ತೈತಿ ಲಾ ಕಲಿ ಅಂತ ನಿನಗೆ. ಅದಕ್ಕೆ ನಿನಗೆ 5,000 ರೂಪಾಯಿ ಏನು ತುಂಬಿದ್ದು ನೋಡೆ ಅವನೈತಿ. ನೀನು ಲಾ ಕಲ್ತಿದ್ದೆ ಅಂದ್ರೆ ಏನು ತುಂಬಿದ್ದು ನೋಡಿ ಮೊನ್ನೆ ಅವೆಲ್ಲ ತುಂಬಾಕಿ. ನಾನು 1 ಮಿನಿಟ್ ನನಗೂ ಗೊತ್ತೈತ್ರಿ ಲಾ, ನನಗೂ ಗೊತ್ತೈತಿ. ಬಿಕಾಸ್ ಐ ಆಮ್ ಅ ಲಾ ಪ್ರೊಟೆಕ್ಟರ್. ಗೊತ್ತೈತಲ್ಲ ಈಗ ತುಂಬ ಗೊತ್ತಿದ್ದು ಮಾಡಿ ಮಗನ ತುಂಬಂದು ಲಾ ಪ್ರೊಟೆಕ್ಟರ್ ನನಗೂ ಗೊತ್ತೈತಿ. ನೀವೇ ನನಗೆ ಹೇಳ್ತೀರಿ ಅಂತೇಳಿ ಅದೊಂದು ಇರ್ತೈತಿ. ಗಮಂಡ್ ಅನ್ನೋದು ಗಮಂಡ್ ಇರ್ತೈತಿ. ಯೂಶಲಿ ಎದಕ್ಕೆ ಹಚ್ತೇವೆ ಅಂತಂದ್ರೆ ಒಮ್ಮೊಮ್ಮೆ ಕೋರ್ಟ್ನಾಗ ಪಾರ್ಕಿಂಗ್ ಈಗ ಹಿಂಗೆ ಎಲ್ಲ ವೆಹಿಕಲ್ಸಿಗೆ ಬಿಡಂಗಿಲ್ಲ. ಅಡ್ವೊಕೇಟ್ ಐತಂದ್ರೆ ಪಾರ್ಕಿಂಗ್ ಈಗ ಬಿಸಿ ಆಗ್ತದೆ. ಓ ಹಂಗ ಸರ್ವಿಸ್ ಇದ್ದಾಗ ಕಾರ್ ಶೋರೂಮಿಂದ ಸ್ಟಿಕರ್ ಇದಾರ ಚಲೋ ಸರ್ವಿಸ್ ಸೇಮ್ ಅಷ್ಟೇ. ಅವ್ರ ಸ್ಟಿಕರ್ ಇತ್ತಂದ್ರೆ ಇವ್ರು ಈಗ ಒಂದಿಷ್ಟು ನಾವು ಕೋರ್ಟಿಗೆ ಹೋಗಿರ್ತಾನಲ್ಲ ಯೂಶಲಿ. ಈಗ ಲಾಯರ್ಸ್, ಈಗ ನೋಟ್ರಿ ಲಾಯರ್ಸ್ ಇರ್ತಾರಲ್ಲ, ಅವರು ಹಿಂಗೆ ವಾದ ಮಾಡ್ತಾರ, ಬರೀ ನೋಟ್ರಿನ ಅಷ್ಟ ಅವ್ರದ್ದು ಕೆಲಸ ಇಲ್ಲ. ಅವ್ರದ್ದು ನೋಟ್ರಿ ಅವರು ಮಾಡ್ಬೋದು. ಅಡ್ವೊಕೇಟ್ ಇರ್ತಾರ ಅವ್ರು ಬೇಸಿಕ್. ಆಮ್ಯಾಗ ಅವ್ರು ನೋಟ್ರಿದ್ ಅಂತಂದು ಒಂದು ಎಕ್ಸಾಮ್ ಇರ್ತೈತಿ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಮಾಡ್ತಿರ್ತಾರ ಅವ್ರು ನೋಟ್ರಿ. ಅಲ್ಲ ಈಗ ನೋಟ್ರಿ ಮಾಡೋರು ಬೇರೆ, ಹಿಂಗೆ ಸೈನ್ ಮಾಡ್ತಾರ, ನೋಟ್ರಿ ಸ್ಟಾಂಪ್ ಹೊಡಿತಾರ. ಅವ್ರದ್ದು ಕೇಸಸ್ ಇರ್ತಾವ. ಎಷ್ಟೊಂದು ನೋಟ್ರಿ ಬಂದು ಅವ್ರ ಕೇಸ್ ಇದ್ದಾಗ ಅವ್ರು ಬಂದು ಅಪಿಯರ್ ಈಗ ನೀನ್ ನೋಟ್ರಿ ಮಾಡ್ಬೋದು. ಹಾ ನಾನ್ ನೋಟ್ರಿ ಇಲ್ಲ, ನೀನ್ ನೋಟ್ರಿ ಇಲ್ಲ, ಅದಕ್ಕೊಂದು ಎಕ್ಸಾಮ್ ಐತಿ. ಬೇಕಂದ್ರೆ ಭಾಳ ಮಂದಿ ಬೇಕಂದ್ರೆ ಬರೀತಾರ ಅಷ್ಟೇ. ಅಲ್ಲ ಅದಲ್ಲ ನಾ ಕೇಳಂತಿದ್ದೆ. ಈಗ ಕೋರ್ಟಿಗೆ ಎಂಟರ್ ಆದ ಬಿಟ್ಲೆ ನಾವು 1-4 ಜನ ಬರ್ತಾರೆ ಗೊತ್ತಾ, ನೋಟ್ರಿ ಮಾಡಿಸೋದಿದ್ದಾರೆ, ನೋಟ್ರಿ ಮಾಡಿಸ್ಕೊಂಡು. ಅವ್ರು ಏನು ಲಾಯರ್ಸ್ ಅವ್ರು ಏನು ಓದಿರ್ತಾರ, ಫೇಲ್ ಆದವರು ಏನು ಅವ್ರು ಅಂದ್ರೆ ಅವ್ರಿಗೆ ಕೇಸ್ ಸಿಕ್ತಿರಂಗಿಲ್ಲೋ ಏನು. ಈ ನೋಟ್ರಿಗೆ 100-200 ರೂಪಾಯಿ ಕೊಡ್ರಿ ಅಂತ ಕೇಳ್ತಾರೆ. ಹೆಂಗಿರ್ತದೆ ಅಂದ್ರೆ ಈಗ ನೋಡ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇದು ನಮ್ದು ಓಷನ್ ಇದ್ದಂಗೆ ನಾಲೆಜ್. ಒಬ್ರೊಬ್ರಿಗೆ ಅದು ತಲೆಗೆ ಹತ್ತಂಗಿಲ್ಲ, ಬೇಸಿಕ್ ಪಾಸ್ ಆಗಿರ್ತಾರೆ. ಅವರು ಕೆಪಬಲ್ ಇರ್ತಾರ, ಬಟ್ ಅವ್ರಿಗೆ ಏನೋ ಒಂದು ಮಾಡಾಕ ಏನೋ ಬ್ಯಾಡ್ಲಕ್ ಇರ್ತೈತಿ. ಅವಾಗ ಅವ್ರು ಕೇಳ್ತಾರ, ಅವಾಗ ನಿಂದು ಮಾಡ್ಕೊಂಡು ಅದ. ಈಗ ನೋಟ್ರಿ ಸೈನ್ ಹಾಕೋರು ಬೇರೆ, ಇವ್ರು ಕರ್ಕೊಂಡು ಹೋಗೋರಂತೂ ನಾರ್ಮಲಿ ಇದನ್ನ ಕೆಲಸನ ಮಾಡ್ತಿರ್ತಾರ ಆಲ್ಮೋಸ್ಟ್. ಅವರು ಇದೊಂದು ಇದು ರಿಲೇಟೆಡ್ ಕ್ವಶನ್ ಅಂದ್ರೆ ಏನಂತಾರ, ಒಂದು ಫ್ಯಾಕ್ಟ್ ಐತಿ ಇಂಡಿಯಾ ಒಳಗೆ ಕೇಸಸ್ ರೇಷಿಯೋಗ ಮತ್ತು ಲಾಯರ್ ರೇಷಿಯೋಗ ಭಾಳ ಅಂದ್ರೆ ಲಾಯರ್ಸ್ ಭಾಳ ಕಮ್ಮಿ ಇದಾರೆ. ಇಷ್ಟು ಕೇಸಸ್ ಅವಲ್ಲ, ಲಾಯರ್ ಲಿಟ್ರಲಿ ಲೈಕ್ 1% ಅದಾರ, ಕೇಸಸ್ 100 ಅದಾವ. ಅಂದ್ರೆ ಈಗ 100 ಭಾಳ ಅದ ಆಕ್ಚುಲಿ. 100ಗೆ ಒಬ್ಬ ಲಾಯರ್ ಹಂಗೈತಂತೆ. ಹಂಗೆ ನೋಡಿದ್ರೆ ಪ್ರತಿಯೊಬ್ಬನ ಕೇಸ್ ಯಾವ್ದೈತೆ ಮೇನ್ ಕೇಸ್ ಪ್ರಾಪರ್ಟಿ ಇದೆ. ಅದಕ್ಕೆ ಇವ ಅಣ್ಣ ಪ್ರಾಪರ್ಟಿ ಇಡೋದ್ಬಿಟ್ಟ. ಹೌದು, ಅದಕ್ಕೆ ಹಿಡ್ದೇನೆ. ಇಲ್ಲ ಹಂಗೇನಿಲ್ಲ, ನಂಗೆ ಅದು ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ ಅವಕ್ಕೆ ಅದರ್ ಫಾರ್ಮಿಗೆ ಹೋಗಿದೆ, ಅವರೆಲ್ಲ ಪ್ರಾಪರ್ಟಿ ಮಾಡ್ತಿದ್ರೆ. ಆಮ್ಯಾಗ ಅದು ನಂಗೆ ಜಲ್ದಿ ಅದರ್ ಲೈನ್ದಾಗ ಸ್ವಲ್ಪ ಇಲ್ಲ ನೋಡ್ಕೊಂತಿದ್ನಲ್ಲ. ಜಾಸ್ತಿ ರೊಕ್ಕ ಯಾವ ಕೇಸ್ ಅಂದ್ರೆ ಯಾವ ಟೈಪ್ ಕ್ರಿಮಿನಲ್ ಹೋಗೋದೈತೆ ಎದ್ರಾಗೈತಿ? ಎರಡೂನಾಗೂ ಐತಿ. ಎಲ್ಲ ಎಷ್ಟು ಒಂದು ಪ್ರಾಪರ್ಟಿ ಕ್ರಿಮಿನಲ್ ಮತ್ತೇನು ಬರ್ತಾವ? ಅಲ್ಲ ಆ್ಯಕ್ಚುಲಿ ನೀ ಡಿವೈಡ್ ಮಾಡ್ಬೇಕಂದ್ರೆ ನೀ ಡಿವೈಡ್ ಮಾಡ್ಕೋಬೋದು. ಅಂದ್ರೆ ಒಂದು ಸಿವಿಲ್ ಒಂದು ಕ್ರಿಮಿನಲ್. ಸಿವಿಲ್ ಅಂದ್ರೆ ನೀನು ಮಾಡೋದು ಪ್ರಾಪರ್ಟಿ ಬಂದೈತಿ. ಅದ್ರಾಗ ಮತ್ತೆ ಕಾಂಪಿಟೇಷನ್ ಲಾ ಬಂದೈತಿ, ಕಮರ್ಷಿಯಲ್ ಬಂದೈತಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, IP ಗೊತ್ತಬ್ರ ನೆಟ್ಟಿಂದ ಆತ ಹಂಗ. ಆಮ್ಯಾಗ ಸೈಬರ್ದಿಲ್ಲ ಬಂದಾವ ಈಗ. ಮತ್ತೆ ಇದ್ರಾಗ ಇಂಟರ್ನ್ಯಾಷನಲ್ ಲಾ ಬಂದೈತಿ. ಕ್ರಿಮಿನಲ್ ಪ್ಯೂರ್ಲಿ ಫೈಟಿಂಗ್ ಇಟಿಂಗ್. ಅಂದ್ರೆ ಅಫೆನ್ಸ್ ಮಾಡಿದ್ದೆಲ್ಲ ಅಫೆನ್ಸ್. ಈಗ ಇದು ಡಿವೋರ್ಸ್ ಇವೆಲ್ಲ ಕ್ರಿಮಿನಲ್ ಬರ್ತವೆ, ಇವೆಲ್ಲ ಸಿವಿಲ್. ಅದು ಹೆಂಗೈತೆ ಅಂತಂದ್ರೆ ಡಿವೋರ್ಸ್ ಇಂದ ಈಗ ನೀನು ಡೌರಿ ಲಾ ಮಾಡಿದ್ರೆ ಮತ್ತೆ ಕ್ರಿಮಿನಲ್ ಬರ್ತೈತಿ. ಕ್ರಿಮಿನಲ್ ಹಂಗ ಇಲ್ಲಿಕಂದ್ರೆ ನೀ ಏನು ಹರಾಸ್ಮೆಂಟ್ ಮಾಡಿರ್ತಿ ಮನೆಗೆಲ್ಲ ಒಂದು ಸ್ವಲ್ಪ ಹಿಂಗೆ
ಅದಂದ್ರೆ ಅವೆಲ್ಲ ಏನಾರ ಒಂದು ಲೈನ್ ಐತೆ ಅಂದ್ರೆ ಇದು ಮಾಡಿದ್ರೆ ಹರಾಸ್ಮೆಂಟ್, ಇದು ಮಾಡಿದ್ರೆ ಹರಾಸ್ಮೆಂಟ್ ಇಲ್ಲ ಅಂತ ಅಂದ್ರೆ ಅದು ಮತ್ತೆ ಎಲ್ಲ ಯಾಕಂದ್ರೆ ಪ್ರೊವಿಷನ್ಸ್ ಇರ್ತಾವ. ಹಿಂಗ ಇದು ಹರಾಸ್ಮೆಂಟ್ ಅದಲ್ಲ, ಇದು ಹರಾಸ್ಮೆಂಟ್ ನನಗೆ ಅನ್ಸೋ ಪ್ರಕಾರ ಗೊತ್ತಿಲ್ಲ ನನಗೆ. ಇಲ್ಲ ಹೆಂಗಂತಾನೆ ಈಗ ಹರಾಸ್ಮೆಂಟ್ ಈಗ ಎಲ್ಲೆಲ್ಲಿ ಮಟ್ಟ ಫಾಲ್ಸ್ ಕೇಸಸ್ ಸಂಬಂಧ ಹುಡುಗಿಯರ ಟೈರ್ ಒಂದು ಸಿಟಿ ಅಲ್ಲಿ ಎಷ್ಟು ಮಾಡರ್ನ್ ಹಾಕೊಂಡು ಹೊಂಟೈತೆ ಅಷ್ಟು ಫಕ್ ಹಾಕೊಂಡು ಹೊಂಟೈತೆ ಆ ಸೈಡೆಲ್ಲ. ಅಲ್ಲಿ ಹೆಂಗೆ ಮಾಡಿದ್ರೆ ಅಂತಂದ್ರೆ ಈಗ ನೀವು ಇಷ್ಟು ದಿವ್ಸ ಮಾತಾಡಿರ್ತಾರೆ ಇಬ್ರು, ಆಮೇಲೆ ಸದ್ಯಸ ಆಮೇಲೆ ಆಬ್ವಿಯಸ್ಲಿ ಅವ್ನು ಹುಡುಗ ಇಂಟ್ರೆಸ್ಟ್ ಆಗಿರ್ತಾನೆ, ಅವ್ನು ಟೆಕ್ಸ್ಟ್ ಮಾಡಿರ್ತಾನೆ ಇವ ಹರಾಸ್ಮೆಂಟ್ ಮಾಡತಾನೆ ಅಂತೇಳಿ ಕೇಸ್. ಇದು ಕೌಂಟ್ ಆಗೋದಂತ ಹುಚ್ಚದನ್ನ ಇದೇ ಕೌಂಟ್ ಆಗ ಏನಾಗ್ಬಿಟ್ಟೈತೆ ಅಂತಂದ್ರೆ ಎಲ್ಲರಿಗೂ ಈಗ ಏನೋ ಮಾಡೋದಿತ್ತಪ್ಪ ನೋಡ್ಕೊಂಡಪ್ಪ ನಿಂಗೆ ಕೋರ್ಟ್ ಇದು ಬಂದ್ಬಿಟ್ಟು ಅದು ಇದು ಇವೆಲ್ಲ ಇವ್ಲಿಪ್ಪ ವೆಬ್ ಸೀರೀಸ್ ಬ್ರೋ, ಫಕಿಂಗ್ ವೆಬ್ ಸೀರೀಸ್ ನೀನು ನೋಡಿದ್ವಿ ಕೋರ್ಟಾಗ. ಆಮೇಲೆ ಈಗ ಅದಕ್ಕೆ ಎಷ್ಟೊಂದು ಜನ ವ್ಯಾನಿಷ್ ಮೋಡ್ನೇ ಮೆಸೇಜ್ ಮಾಡಂತಾರೆ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ವ್ಯಾನಿಷ್ ಮೋಡ್ ಗಾಯ್. ಹೌದು, ಆದ್ರೆ ವ್ಯಾನಿಷ್ ಮೋಡ್ ಸಿಗ್ತದೆ. ಈ ವ್ಯಾನಿಷ್ ಮೋಡ್ನೇ ಮಾಡಿದ್ರು ಸಿಗ್ತೈತಿ, ಟ್ರ್ಯಾಕ್ ಇದ್ದ ಇರ್ತೈತಿ. ಇಲ್ಲ ಇನ್ನೊಂದು ಹೆಂಗೆ ಟ್ರ್ಯಾಕ್ ಸಂಬಂಧ ಇಲ್ಲ. ಈಗ ಮೊನ್ನೆನೂ ಅದು ಒಂದು ಇವೆಲ್ಲ ನಂಗೆ ರೀಲ್ ನೋಡೋಣ ಗೊತ್ತಾಗಂತವ. ವಾಟ್ಸಪ್ಗೆ ಏನೋ ಸ್ಕ್ರೀನ್ಶಾಟ್ ಐತೆ ಅಂತಿಕೋ, ನಂದು ಒಂದು ಏನಾರ ಈಗ ಕೇಸ್ ರಿಲೇಟೆಡ್ ಐತೆ ಅಂತಿಕೋ, ಇವ ನಂಗೆ ಚೀಟ್ ಮಾಡೋಣ ವಾಟ್ ಎವರ್, ಅದು ವಾಟ್ಸಪ್ ಸ್ಕ್ರೀನ್ಶಾಟ್ ಏನೋ ಕೌಂಟ್ ಆಗಲ್ಲ ಅಂತ. ಅನ್ಲೆಸ್ ಅದು ನಂಬರ್ ಇಂತ ಅಂದ್ರೆ ನಂಬರ್ ಕಾಣ್ಬೇಕಂತ, ನಿನ್ನ ಹೆಸರು ಕಾಣ್ಬಾರ್ದಂತಲ್ಲೇ, ನಂಬರ್ ಕಾಣ್ಬೇಕಂತ. ನೀ ಹೆಸರು ಯಾರ್ದಾರು ಸೇವ್ ಮಾಡ್ಕೋಬೋದು ಅದಕ್ಕಂತ. ಅದೊಂದು ಐತಿ. ಈಗ ಯುವ ಕಳ್ಸ್ಯಾರ ಅಂತ ನಿಮ್ಮ ಹೆಸರಲ್ಲಿ ಡಿ ಎಮ್ ಕೌಂಟ್ ಆಗಲ್ಲ ಅನ್ಕೊಂತೀನಿ ನಾ. ಡಿ ಎಮ್ ಇದಕ್ಕಂದ್ರೆ ಡಿ ಎಮ್ ನೀವು ಫೇಕು ಮಾಡ್ಬೋದು, ಅನ್ಸೆಂಡ್ ಮಾಡ್ಬೋದು. ಅಂದ್ರೆ ಅದು ಹೆಂಗಿರ್ತಾವ ಅಂತಂದ್ರೆ ಸಪೋರ್ಟ್ ಕೊಲಾಬ್ರೇಟಿವ್ ಎವಿಡೆನ್ಸ್ ಅಂತ. ಅಂದ್ರೆ ಅದು ನಿನ್ ಮೇನ್ ಏನಿರ್ತೈತೆ ಅದಕ್ಕೆ ನೀ ಕೊಲಾಬ್ರೇಟ್ ಮಾಡತ್ತಿ ಅಷ್ಟೇ. ಇವನ್ ಡಿ ಎಮ್ ಅಲ್ಲ, ಯಾವ್ದು ವಾಯ್ಸ್ ನೋಟುನು ಪರ್ಮಿಸಬಲ್ ಇಲ್ಲಲ್ಲ, ಇಟ್ಸ್ ನಾಟ್ ಕನ್ಸಿಡರ್ಡ್ ಆಸ್ ಎವಿಡೆನ್ಸ್. ಕೊಲಾಬ್ರೇಟಿವ್ ಎವಿಡೆನ್ಸ್ ಆಗಿ ನೀವು ಪ್ರೊಡ್ಯೂಸ್ ಮಾಡ್ಬೋದು. ಅಂದ್ರೆ ಸಪೋರ್ಟಿವ್ ಮೇನ್ ಅಂದ್ರೆ ಪ್ರಿಲಿಮಿನರಿ ಎವಿಡೆನ್ಸ್, ಸೆಕೆಂಡರಿ ಎವಿಡೆನ್ಸ್ ಅಂತ ಇರ್ತದೆ. ಪ್ರಿಲಿಮಿನರಿ ಎವಿಡೆನ್ಸ್ ಅಂದ್ರೆ ಮೇನ್ ಏನ್ ಇರ್ತದೆ, ಲೈಕ್ ಫೋಟೋ ಹೊಡೆದಿದ್ದ ಇಂಥವು ಅಂತಾವು ಇಲ್ಲ ಅಂತ. ಸೆಕೆಂಡರಿ ಏನ್ ಇರ್ತಾವ ಇಲ್ಲ, ಮಕ್ಕ ಕಾಣುವಂಥವು ಕಾಣಬೇಕು ಒಬ್ವಿಯಸ್ಲಿ. ಹಂಗ ಮೇನ್ ಅದ್ರಾಗ ಪ್ರಿಲಿಮಿನರಿ ಇವು ಬೇರೆ ಬೇರೆ ಕೇಸಸ್ ಬೇರೆ ಬೇರೆ ಮಜಾ ಬಂತಲ್ಲ. ಸಪೋಸ್ ನಾ ಇನ್ನೊಂದು ಕೇಳೋದೈತಿ, ಇದು ಈ ಕ್ರಿಮಿನಲ್ ಆಗ್ಬೇಕಂದ್ರೆ ನೀನು ಬರೀ ಒಂದು ಕ್ರಿಮಿನಲ್ ಅಡ್ವೊಕೇಟ್ ಕೆಳಗೆ ಹೋಗ್ಬೇಕು, ಏನು ನೀನು ಅದಕ್ಕೆ ಮತ್ತೆ ಬೇರೆ ಏನೋ ಓದ್ಬೇಕು? ಅಂದ್ರೆ ಅವು ಕ್ರಿಮಿನಲ್ ಲಾಸ್ ನೀ ತಿಳ್ಕೊಬೇಕು ಅಷ್ಟೇ. ಅಲ್ಲ ಎಕ್ಸಾಮ್ ಎಲ್ಲ ಸಪರೇಟ್. ನೀ ಮತ್ತೆ ಕ್ರಿಮಿನಲ್ ಜಿಗಿಬೋದು. ನೀ ಈಗೇನು ಕ್ರಿಮಿನಲ್ ಮ್ಯಾಟರ್ಸ್ ಮಾಡ್ತೇವೆ ಇಲ್ಲ ಅಂತ, ಬಟ್ ಏನೋ ಕಮ್ಮಿ ಎಕ್ಸ್ಪರ್ಟೀಸ್ ಅದ್ರಾಗ. ನೀ ಹೆಂಗಂದಿ ಹಿಂಗೆ ಹೋದ್ಕೂಳೆ ಬಿಡ್ಸಕ್ ಕೊಡ್ತಾನ. ಐ ಆಮ್ ನಾಟ್ ದಟ್ ಮಚ್ ಇನ್ವಾಲ್ಡ್. ಇದೊಂದು ವೈರಲ್ ಐತಲ್ಲ, ಸಲ್ಮಾನ್ ಖಾನ್ ಇಂದ ಐತಲ್ಲ, ಅವ್ನ್ದು ಯಾರು ಲಾಯರ್ ಅದಾರಲ್ಲ, ಅವಂದು ಅಂದ್ರೆ ಅವಂದು ಇದು ಏನಂತಾರ ರೀಲ್ಸ್ ಸಪ್ರೇಟ್. ಹೆಂಗಂತಂದ್ರೆ ಅಣ್ಣ ಅವ್ಗೆ ಏನಾರ ಹೈರ್ ಮಾಡಿದ್ರೆ ಅವಂದು ಇಷ್ಟು ಒಡವ್ರ ಕ್ರೋರ್ಸ್ ಒಂದು ಫೀಸ್ ಐತಿ. ಅವ್ನ ಜೊತೆ 20 ಎಷ್ಟು ಬಂದು ಲಾಯರ್ಸ್ ಅದಾರ ಅವ್ನ ಜೊತೆ, ಅವ್ನ ಟೀಮ್ ಇರೈತಿ. ಸೊ ಎಲ್ಲೆಲ್ಲಿ ಕೇಸ್ ಇರೈತಿ ಅವಂಗ ಆ ಊರಾಗ ಒಂದು 5 ಸ್ಟಾರ್ಸ್ ಎಲ್ಲ ಬುಕ್ ಇರ್ಬೇಕು, ಇಷ್ಟು ಇರ್ಬೇಕು, ಈ ಕಾರ್ ಇರ್ಬೇಕು, ಎಲ್ಲ ಲಿಟ್ರಲಿ ಒಂದು ಲಿಸ್ಟ್ ಐತಂತ. ಹೆಂಗ ಒಂದು ಇವೆಂಟ್ ಟೈಪ್ ಸೆಲೆಬ್ರಿಟಿ ಹೆಂಗ್ ಬುಕ್ ಮಾಡ್ತೀವಲ್ಲ ಹಂಗಂತ. ಕಾರ್ಸ್ ಇರ್ಬೇಕು, ಇವ್ರ ರೂಮಿಗೆ ಸೂಟ್ ಬುಕ್ ಆಗಿರ್ಬೇಕು, ಇಷ್ಟೆಲ್ಲ ಇರ್ಬೇಕು, ಇದೆಲ್ಲ ಇರ್ಬೇಕು. ಅವ್ಗೆ ಯಾರು ಡಿಸ್ಟರ್ಬ್ ಮಾಡ್ಬಾರ್ದು, ಏನು ಮಾಡ್ಬಾರ್ದು. ಅವ್ ಹೇಳ್ದಾಗ ಹಂಗೆಲ್ಲ ಸಿಕ್ಕಾಬಿಟ್ರು. ನಿಕ್ಲನ್ ಹಂಗೈತಿ. ಮತ್ತು ನಾವು ಒಂದ್ಸಲ ರೂಮ್ ಬುಕ್ ಮಾಡಿದ್ವಿಪ್ಪ, ಉಳಿಸೋವನ್ನು ಮದುವೆ ಆಗಿಲ್ಲ. ಸೊ ಅದ ಹಂಗೈತಂತ. ಲೈಕ್ ಅಂಥವೆಲ್ಲ ಇರ್ತಾವ, ಹಂಗೆಲ್ಲ ಇರ್ತಾರನ. ಆಬ್ವಿಯಸ್ಲಿ ಈಗ ಹೆಂಗಂತಂದ್ರೆ ಧಾರವಾಡ ಹೈಕೋರ್ಟ್ ಐತಿ. ಈಗ ಬೆಂಗಳೂರು ಹೈಕೋರ್ಟಿಂದ ಒಂದು ಇಂಪಾರ್ಟೆಂಟ್ ಕೇಸಸ್ ಇರ್ತಾವ, ಹೋಗಿ ಯಾರಿಗಾರ ಕರ್ಸಿರ್ತೇವೆ ನಾವು. ಈಗ ನಾವು ಬೆಂಗಳೂರಿನಾಗಿದ್ದಾಗ ನಮ್ಮ ಸೀನಿಯರ್ನು ಎಲ್ಲ ಬಂದಿದ್ರಿಲ್ಲ. ಆಗ ಬಂದಾಗ ಮತ್ತೆ ನಾವು ಆಬ್ವಿಯಸ್ಲಿ ನಾವು ಕೇಳ್ತೀವಿ, ಇಟ್ಕೊಳಕ್ ಚಲೋ ಹೋಟೆಲ್ ಕೇಳ್ತೀವಿ. ನೀ ಕೇಳಿದ್ರೆ ಅವ್ನು ಹೆಂಗೈತೆ ಅವ್ನು ಬುಕ್ ಮಾಡಂತಿ ಅಂದ್ರೆ, ಐ ಮೀನ್ ಆಸ್ ಅ ಲಾಯರ್ ಅವ್ನು ಹೊಂಟೆ ಅಂದ್ರೆ ಇಷ್ಟೆಲ್ಲ ಇರ್ಬೇಕು, ಇದು ರೆಡಿ ಇದ್ರೆ ನೀವು ಅವ್ನ ಕಡೆ ಹೋಗ್ಬೇಕಿಲ್ಲ, ಮಾಡೋಂಗಿಲ್ಲ ಅಂತ. ಅವ್ರು ಸೆಲೆಬ್ರಿಟಿ ಲಾಯರ್ಸ್ ಅಂತಾರ ಅವ್ರಿಗೆ, ಏನು ಸ್ಟಾರ್ ಲಾಯರ್ಸು ಏನಂತಾರ ಇರ್ತಾರ ಅಷ್ಟು. ಎಲ್ಲ ಟೈಪ್ಸ್ ಆಫ್ ಅಡ್ವೊಕೇಟ್ಸ್ ಅದಾರ. ಅದಕ್ಕೆ ನಿಕ್ಲ್ಯಾನ್ ನೀವು ನಮ್ಮ ಎಲ್ಲ ಹ್ಯಾಂಡಲ್ ಮಾಡ. ನಾ ಅವಾಗ ಮುಂದೆ ಏನಾಗ್ತೀವ, ಮುಂದೆ ಏನಾಗ್ತದ ಗೊತ್ತಿಲ್ಲ, ಅವಾಗ ನಿನ್ನೂ ಎತ್ತಿ ಹಿಡಿದು ಬಿಡೋಣ. ಆದ್ರೆ ಈಗ ಸ್ವಲ್ಪ ಪ್ರೀನ ಮುಗಿಸಷ್ಟ, ಮುಂದೆ ನಿಂದು ವ್ಯಾಲ್ಯೂ ಜಾಸ್ತಿ ಮಾಡೋಣ ಅಂತ ಏನಂತಿಲ್ಲ. ಹೌದೌದೌದು. ಹೆಂಗೆ ಗೊತ್ತಾನ, ನಮ್ದು ಮೇಜರ್ಲಿ ಇಶ್ಯೂ ಬರೋದು ಏನಂದ್ರೆ ವಿಡಿಯೋ ಒಳಗೆ ನನ್ನ ವಿಡಿಯೋ ಯೂಸ್ ಮಾಡೋಣ, ನನ್ನ ಯೂಸ್ ಮಾಡೋಣ, ವಾಟ್ ಎವರ್ ವಿಡಿಯೋ ಒಳಗೆ ಅದು ಬರ್ಬೋದು. ಮೇಜರ್ಲಿ ಬರೋದು. ಬಿಟ್ರೆ IP ರೈಟ್ಸ್ ಅಂದ್ರೆ ನನ್ನ ಸಾಂಗ್ ಯೂಸ್ ಮಾಡೋಣ, ನಂದು ಇದು ಬಂದಿದ್ದಲ್ಲೇ ನಿಂದ ಏನು ಟ್ರೇಡ್ ಮಾರ್ಕ್ ಇತ್ತ. ಟ್ರೇಡ್ ಮಾರ್ಕ್ ನೋಟಿಸ್ ಕಳ್ಸಿದ್ರಿ RCB. ನೀವು ಒಂದು ಮಾಡ್ಕೊಂಡಿರ್ತೀರಿ. ಅದ ಆ ಕೇಸ್ ಹೆಂಗಾಗಿತ್ತು ಅಂದ್ರೆ, ನಾವು RCB ಟಿ ಶರ್ಟ್ ಏನು ಮಾಡಿದ್ವಲ್ಲ, ನೋಟಿಸ್ ಬಂತು RCB ಟಿ ಶರ್ಟ್ ನೀವು ಮಾಡಬಾರ್ದು ಲೀಗಲಿ. ಒಂದು 20 ಪೇಜ್ ಕಳಿಸಿದ್ರು ಅವರು. ನಾ ಇವಾಗ ಕೇಳಿದೆ ಫಸ್ಟ್ ಕಾಲ್ ಮಾಡಿ, ಏನು ಮಾಡ್ಬೋದ್ಲಿ ಅಂತ ಕೇಳಿದೆ.
ಇವ ಮಾಡ್ಬೋದ್ಲಿ. ಆದರೆ ಇಶ್ಯೂ ಏನಂದ್ರೆ ನೀ ಅಡ್ಡಾಡೋದು ಖರ್ಚು ಇವ ಏನಂದ ನಾನೊಂದು ಕೇಳಿದೆ ಖರ್ಚು ಆಕೈತೆ ನಾನು ಖರ್ಚು ಆಕದಂದ ಸರ್ದ್ಬಿಟ್ಟೆ ನಾನು ಬ್ಯಾಡ್ ತಗೋ. ಈಗ ಎಷ್ಟ ಫ್ರೀ ಅಂದ್ರೂ ನೀ ಅಲ್ಲ ಬೇಸಿಕ್ ಮಿನಿಮಮ್ ಖರ್ಚು ಅಂದ್ರೂ ಭಾಳ ಇರುತ್ತೆ. ಡೆಲ್ಲಿ ಒಳಗೈತೆ ಅದು ಕೋರ್ಟ್. ಐ ಮೀನ್ ಅವ್ರ ಟೀಮ್ ಎಲ್ಲ ಇರೋದು ಡೆಲ್ಲಿ. ಇಲ್ಲ ಡೆಲ್ಲಿ ಫಾರ್ಮ್ ಇತ್ತು ಅದು. ಅಲ್ಲ ಅದು ಅವ್ರು ಎಲ್ಲಿಂದ ಈಗ ನಾನು ಎಲ್ಲಿಂದ ಬೇಕಾದ್ರೆ ನೋಟಿಸ್ ಕಳಿಸ್ಬೋದು. ಬಟ್ ಅದು ಕಾಸ್ ಆಫ್ ಆಕ್ಷನ್ ಎಲ್ಲ ಆಗ್ತೈತಿ ನೋಡ್ಕೊ. ಅದ ಒಟ್ಟು ಅದು ಬೆಂಗಳೂರು ಅಂತ ಅಲ್ಲಿ ಅಪ್ ಅಂಡ್ ಡೌನ್ ಮಾಡಕ್ಕೆ 3,00,000 ರೂಪಾಯಿ ಬೇಕು. ಅಲ್ಲಿ ಇರಾಕ ಹಂಗ ಹೋಗ್ಕನ ಇವನು ಅಲ್ಲಿ ಹೋಗಿ ಚೈನಿ ಹೊಡಿದು ಎಣ್ಣೆ ಹೊಡಿದು ಇವೆಲ್ಲ ಜಗ್ ಆಗ್ಬಿಡ್ತಾವ. ಅದಕ್ಕೆ ಈಗ ADR ಅಂತ ತೊಗೊಂಬಂದ ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಆರ್ಬಿಟ್ರೇಷನ್ ADR ಅಂತಂದ್ರೆ ಹೆಂಗಂದ್ರೆ ಮೀಡಿಯೇಷನ್ ಐತಿ, ಆರ್ಬಿಟ್ರೇಷನ್ ಐತಿ, ಆಮೇಲೆ ಕನ್ಸಲೇಷನ್ ಐತಿ. ಮತ್ತೀಗ ನಿಮ್ದು ಲಾಕ್ಡೌನ್ ಇದ್ದಾಗ ಬಂದೈತೆ ಪೂರ ಕೋರ್ಟ್ ಎರಡು ವರ್ಷ ಇಲ್ಲ ಚಾಲು ಇದ್ದು ಆನ್ಲೈನ್ ಲಾ ಹೆಂಗ್ ಬಂದ್ ಮಾಡ್ತಿಲ್ಲ ಬರಂಗಿಲ್ಲ. ಅವಾಗ ಏನೈತೆ ಅಂದ್ರೆ ಇಂಪಾರ್ಟೆಂಟ್ ಕೇಸಸ್ ತೊಗೊಳತೈತ್ರಿ. ಇಲ್ಲ ಅದೇನಾಗಿತ್ತು ಅಂದ್ರೆ ಒಂದು ಪಾಯಿಂಟ್ ಒಂದ್ಕಡೆ ಅವ್ರು ಹೊರಡೆ ಮಾಡಿ ಆಮೇಲೆ ಬರೀ ಆನ್ಲೈನ್ ಥ್ರೂ ಹಿಂಗೆ ಇದು ಮಾಡಂತಾರೆ. ಮತ್ತು ಕೋವಿಡ್ ಇದ್ದಾಗ ಇಲ್ಲಿ ಬಂದಿದ್ದೆ ಅವಾಗ ಮತ್ತೆ ಹೈಕೋರ್ಟ್ ಎಲ್ಲ ಆನ್ಲೈನ್ ಚಾಲೂ ಮಾಡಿದ್ರಲ್ಲ. ಆನ್ಲೈನ್ ಚಾಲೂ ಮಾಡಿದ್ರೆ ನಾವು ಆಫೀಸಿಗೆ ಹೋಗಬೇಕಲ್ಲ ಫೈಲ್ ತಗೊಂಡ್ರೆ. ಅದ ಕೇಳಿದಾನ. ಮತ್ತು ನಾ ಬೈಕ್ ಟ್ರಾನ್ಸ್ಪೋರ್ಟೇಷನ್ ಇದ್ದಿಲ್ಲ, ಮತ್ತು ಬೈಕ್ ತೊಗೊಂಡು ಬೆಂಗ್ಳೂರಿಗೆ ಹೋದೆ. ಅವಾಗ ಎಕ್ಸಾಂಪ್ ಮಾಡಿದ್ರೆ ಮತ್ತೆ ಯಾಕಂದ್ರೆ ಏನೋಡ ಈಗ ಕೋರ್ಟ್ ಬಂದಾಗಿರಂತ ಕೋವಿಡ್ ಸಂಬಂಧ ಮತ್ತು ಕ್ರೈಮ್ ಗ್ರೂಪ್ ಬಂದಂಗಲ್ಲ. ಸೊ ಅದು ಪ್ರಾಬ್ಲಮ್ ಆಗಿತ್ತು. ಕ್ರೈಮ್ ಡಿಸ್ಪ್ಯೂಟ್ ಬಂದಂಗಿಲ್ಲ. ಇನ್ನು ಉಲ್ಟಾ ಕೋವಿಡ್ ಟೈಮ್ನಾಗ ಏನು ಡಿವೋರ್ಸ್ ಜಾಸ್ತಿ ಆಗಿದ್ದು. ಅವಾಗೇನೇ ಜಾಸ್ತಿ ಆಗಿದ್ದು ಅಂತಾರ, ನಂಗೂ ಗೊತ್ತಿಲ್ಲ. ಹೌದು ಮದುವೆಗೆ ಭಾಳ ಆಗಿತ್ತು. ಯಾಕಂದ್ರೆ ಮನ್ಯಾಗ 24 ತಾಸು ಒಂದ ಮಸಡಿ ನೋಡಿ ತಾನು ಇವ್ರ ಜೊತೆ ಇದ್ನ್ಯಾ ಇವ್ರ ಜೊತೆ ಇದ್ನ್ಯಾ ಅಂತ ಬಡ ಬಿಟ್ಟಿರ್ತಾರೆ. ಭಾಳ ಮಂದಿ ಮಿಸ್ಕನ್ಸೆಪ್ಷನ್ ಅಂದ್ರೆ ನೀವು ರಿಲೇಷನ್ಶಿಪ್ ಇದ್ದಾಗ ಸ್ಟಾರ್ಟಿಂಗ್ ಒಂದು ಫೇಸ್ ಹನಿಮೂನ್ ಫೇಸ್, ಆಮೇಲೆ ಬೋರಿಂಗ್ ಫೇಸ್ ಎಲ್ಲ ಇರುತ್ತೆ, ಹೊಡೆದಾಟ ಅದೆಲ್ಲ ಇರುತ್ತೆ. ಅದಾದ್ಮೇಲೆ ಲಿವಿನ್ ಹೋಗಿದ್ರೆ ಅದೊಂದು ಫೇಸ್ ಬೇರೆ. ಅವಾಗ ಮನುಷ್ಯ ಬೇರೆ ಟಪ್ಕಂತಾನೆ ಹಿಂಗೆ. ಮತ್ತು ಲಿವಿನ್ ಆದ್ಮೇಲೆ ಮದ್ವೆ ಆದ್ಮೇಲೆ ಇನ್ನು ನೆಕ್ಸ್ಟ್ ಅಲ್ಲಿ ಬೇರೆ ಎಲ್ಲ ಮುಗಿಸ್ಬಿಟ್ಟ. ಅವ್ನು ಗೊತ್ತಿರ್ಬೇಕು ನೋಡಿ ಈಗ ನಿಮ್ಮ ಮದುವೆಗೆಲ್ಲ. ಸೊ ಒಬ್ವಿಯಸ್ಲಿ ಬೇರೆ ಫೇಸ್ ಇರ್ತವಲ್ಲ. ಈಗ ಇನಿಷಿಯಲ್ ಎಲ್ಲರೂ ಅಂತಾರ ಮದ್ವೆಗೆ ಬಂದವ್ರ 6 ತಿಂಗಳು 6 ತಿಂಗಳು ಎಲ್ಲರೂ 6 ತಿಂಗಳ ಮೇಲೆ 6 ತಿಂಗಳಿಂದ ಹೋದ್ ತೋರ್ಸ್ ಮಗನ 6 ತಿಂಗಳು ಆತ್ಲ ಏನ್ 6 ತಿಂಗಳು ಆಯ್ತು ತಡ್ಲಿ ಅನ್ನೋದು ಹಿಂಗ. ಅದು ಹಂಗೆ ಹನುಮನ್ ಫೀಸ್ ಇರಲ್ಲ ಅವಾಗ ಆಗಂಗಲ್ಲ ಡಿವೋರ್ಸ್. ಅದು ನನಗೆ ಅನಿಸ್ತತಿ ಅವ್ರು ಚಂದಾಗಿ ಇರ್ತಿರ್ತಾರ. ಇವ್ರ ತಲೆ ತುಂಬಿ 6 ತಿಂಗಳು ಆಗ್ತಿತ್ತ ಇನ್ನೇನು ಕಡಿಮೆ ಆಕತ್ ನನ್ನಂತೆ ಅರ್ಧ ಮೆಂಟಲಿ ಇದೇನದು ಸೈಕಾಲಜಿಕಲಿನೇ ಹಿಟ್ ಮಾಡ್ತಾರ ಅನ್ಸ್ತದೆ ಜನ. ಸೊಸೈಟಿ ಮ್ಯೂಚುವಲ್ ಡಿವೋರ್ಸ್ ತಗೋಬೇಕಂತಂದ್ರೆ ನಿಂಗೆ ಅದು ಮಿನಿಮಮ್ 1 ವರ್ಷ ಆಗಿರ್ಬೇಕು ನಿಮ್ಮ ಮದುವೆ ಆಗಿ. ಒಂದು ವರ್ಷ ಆಗಬೇಕನ್ನ. ಹೌದು ಮತ್ತೆ ಪಿಕ್ಚರ್ ಬೇಸಿಕ್ಲಿ ಇದು ಪಿಕ್ಚರ್ ಎಲ್ಲ ಪಿಕ್ಚರ್ನ ಅದ ತೋರಿಸ್ತಾರಲ್ಲ. ಅದಾಗಿ ಮತ್ತೆ 3 ತಿಂಗಳು ಕೊಡ್ತಾರ 6 ತಿಂಗಳು ಏನೋ ಕೊಡ್ತಾರಲ್ಲ. 6 ತಿಂಗಳು ಕೂಲಿಂಗ್ ಆಫ್ ಪೀರಿಯಡ್ ಅಂತ ಕೂಲಿಂಗ್ ಆಫ್. ಮತ್ತೆ ಅದ್ರ ನಡಕ್ಕೆ ಏನಾರ ಮತ್ತೆ ಸಾಮರಸ್ಯಗಳು ಮತ್ತೊಂದು ಏನಾರ ಆಗಿ ಮತ್ತೆ ಜಾಯ್ನ್ ಆಗ್ಬೋದು, ಪಾರ್ಕ್ ಬರ್ಬೋದು. ಅದು ಸುಪ್ರೀಂ ಕೋರ್ಟ್ ಹೇಳತ್ತೆ, ಅದನ್ನು ವೇ ಆಫ್ ಮಾಡ್ಕೋಬೋದು. ಮೇಜರ್ಲಿ ಫಾಲ್ಸ್ ಕೇಸಿಂದ ನನಗೆ ಇಶ್ಯೂ ಇದ್ದಿದೆ. ಯಾಕಂದ್ರೆ ಅಂದಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ಅದಲ್ಲೇ ನಿಂಗೆ ಎವಿಡೆನ್ಸ್ ಕೊಡಮಟ ಅನಿಸುತ್ತೆ ನನಗಂತೂ. ಎವಿಡೆನ್ಸ್ ಪ್ರೂವ್ ಮಾಡ್ಬೇಕು ನೀನು. ಅದಲ್ಲಿ ಹುಡುಗರು ಒಬ್ಬೊಬ್ರು ಅದ ನೋಡಿಲ್ಲ ಎಲ್ಲರೂ ವೈರಲ್ ಅದಾರ. ಹುಡುಗರು ಯಾರು ಕೇಸು ಸಿಕ್ಕೊಂಡಾರ 10 ವರ್ಷ ಆಗೈತೆ ಅವ್ರದ್ದು ಹೊರಬರಕ್ಕೆ. 10 ವರ್ಷ ಮಾಡ ನಿಂಗೆ ಎಲ್ಲೂ ಕೆಲಸ ಇಲ್ಲ ಏನಿಲ್ಲ. ಹೌದು, ನೀನು ಈಗ ಆಸ್ತಿದೊಳಗೆ ಇರಲಿ ಆದ್ರೆ ಇರಲಿ ನೀ ಹಿಂಗ ಇದನ್ನ ಮಾಡ್ತಿರ್ತಿ, ಏನಂದ್ರೆ ವಾದ ಮಾಡ್ತಿರ್ತಿ. ಬಟ್ ನಿನಗೆ ಯಾವತ್ತರ ಅನ್ಸತಿ ಇದು ಹೆಣ್ಮಕ್ಳಿಗೆ ಭಾಳ ಪವರ್ ಐತಿ, ಭಾಳ ಪ್ರಿವಿಲೇಜ್ ಐತಿ, ಹಿಂಗೆ ಮುಷ್ಟಿ ಹಿಂಗೆ ಹಿಚುಗುದು ಕಂಟ್ರೋಲ್ ಮಾಡಿ ನಿಂದ ಕ್ಲೈಂಟ್ ಪರ ಮಾತಾಡೋದು ಹಿಂಗೇನಾರ ಆಗ್ಯಾವ ಯಾವತ್ತರ? ಹಂಗೆ ನಾವು ಮಾಡಕ್ಕೆ ಬರಂಗಿಲ್ಲ. ಹಂಗೆ ಬಯಸ್ ಇರಕ್ಕೆ ಬರಂಗಿಲ್ಲ. ಮತ್ತು ಮೊನ್ನೆ ಇದು ಜಮ್ಮು ಆ್ಯಂಡ್ ಕಾಶ್ಮೀರ ಇದಾಗಿತ್ತಲ್ಲ ಆಫ್ಟರ್ ಸೋ ಲಾಂಗ್, ಮೇ ಬಿ ಆಫ್ಟರ್ 370 ಸೆಕ್ಷನ್ ಹೋತಲ್ಲ, 370 ಆರ್ಟಿಕಲ್ 370 ಹೋತಲ್ಲ, ಹೋದ್ಮೇಲೆ ಅದು ಅಪ್ಲೈ ಆಕ್ಕವ ಈಗ. ಅದು ಆತ. ಐ ಮೀನ್ ಈಗೇನೋ ರೀಸೆಂಟ್ಲಿ ಇದಾಗೈತೆ ನೋಡ, ಹುಡುಗಿಯರಿಗೂ ಪ್ರಾಪರ್ಟಿ ಈಕ್ವಲಿ ಸಿಗೋದು ಅಂದ್ರೆ ಮಗಳಿಗೆ. ಮೊದಲಿಂದನೂ ಐತಿ ಅಂದ್ರೆ ಮೊದಲಿಂದ ರೀಸೆಂಟ್ ಆಗಿ ಜಮ್ಮು ಆ್ಯಂಡ್ ಕಾಶ್ಮೀರ ಈಗ ಅಪ್ಲೈ ಆಗಿದೆ. ಈ 370 ಹೋತಲ್ಲ ಈಗ ಅಪ್ಲೈ ಆಗೋದು. ಅವ್ರದ್ದು ಏನಿತ್ತು ಅಂದ್ರೆ ಸ್ಟೇಟ್ ಹುಡ್ ಅಂತ ಇತ್ತು ಅವ್ರದ್ದು, ತಮ್ದ ಲಾಸ್. ಆಮೇಲೆ ಇಲ್ಲಿದವ್ರು ಅಲ್ಲಿ ಪ್ರಾಪರ್ಟಿ ತೊಗೊಳಕ್ ಬರಂಗಿಲ್ಲ, ಇವೇನೇನ ಭಾಳ ಇದ್ವು. ಪ್ರಾಪರ್ಟಿ ತೊಗೊಳೋದಲ್ಲ, ಮದ್ವೆ ಅಲ್ಲಿ ಹುಡುಗಿಯನ್ರ ಕಾಶ್ಮೀರಿ ಹುಡುಗಿಯನ್ರ ಬೇರೆ ಔಟ್ಸೈಡ್ ಕಾಶ್ಮೀರಿ ಮದುವೆ ಅಲ್ಲ ಅಂದ್ರೆ ಆಕೆಗೆ ಪ್ರಾಪರ್ಟಿ ಸಿಗಂಗಿಲ್ಲ. ಅದು ಆಮೇಲೆ ಇವನ್ ಸರ್ವಿಸ್ ಟ್ಯಾಕ್ಸಸ್ ಏನು ಇದ್ವಲ್ಲ ನಮ್ಮ ನೀವು ಇಲ್ಲಿ ಇಲ್ಲ ಇದು ಟ್ಯಾಕ್ಸ್ ಎಲ್ಲ ಓದ್ತಿದ್ದಲ್ಲ ಜಮ್ಮು ಅಂಡ್ ಕಾಶ್ಮೀರ್ ಎಕ್ಸಾಮ್. ಇಲ್ಲಿದವ ಅಲ್ಲಿ ಹೋಗಿ ಸರ್ವಿಸ್ ಕೊಟ್ಟ ಅಂದ್ರೆ ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಬರಂಗಿಲ್ಲ ನಮಗೆ. ಅದೇನೇ ನಾವು ಭಾಳ ಇತ್ತು. ಅಲ್ಲಿ ನಾವು ಇಲ್ಲಿಗೆ ಬಂದು ಕೊಟ್ಟ ಅಂದ್ರೆ ಸರ್ವಿಸ್ ಟ್ಯಾಕ್ಸ್ ಬರಂಗಿಲ್ಲ. ಇಲ್ಲಿದವ ಅಲ್ಲಿ ಹೋಗಿ ಕೊಟ್ಟು ಬಂದ್ರೆ ಏನೋ ಸರ್ವಿಸ್ ಟ್ಯಾಕ್ಸ್ ಬರ್ತೈತಿ. ಯಾರು ನೋಡಿಲ್ಲ ಆರ್ಟಿಕಲ್ 370 ಮೂವಿಗೆ ನೋಡ್ರಿ,
ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ರಿಯಲ್ ಏನೇನು ಸೆಕ್ಷನ್ಸ್ ಏನೇನು ಪ್ರಾಬ್ಲಮ್. ಆಮೇಲೆ ಈಗ ಹೆಂಗೆ ಆಗ್ಬಿಟ್ಟದ ಅಂದ್ರೆ ಇಡೀ ಜಮ್ಮು ಕಾಶ್ಮೀರ ಒಂದು ಫುಲ್ ಪೀಸ್ಫುಲ್ ಆಗುತ್ತೆ. ಮೊದ್ಲು ಹೆಂಗಿತ್ತಂದ್ರೆ ಬರೇ ರೈಟ್ಸ್ ಹೊಡೆದಾಡುದು ಕಲ್ ತೂರಾಟ ಗಿಲ್ ತೂರಾಟ. ತಡಿ ಮೊದ್ಲು ಇಲ್ಲೇ ಇದಕ್ಕೆ ಹೋಗ್ರು ಗೋವಾ ಹೋಗಿಲ್ಲ, ಒಬ್ಬರು ಹುಡುಗರು ಎಲ್ಲರೂ ಸೇರಿ ಎಲ್ಲ ಸೇರಿ ಒಂದು ಬ್ಯಾಚುಲರ್ಸ್ ಪಾರ್ಟಿ ಮಾಡತ್ತಿದ್ವಿ. ಚಿಕ್ಕಮಂಗ್ಳೂರು ಹೋಗಕ್ಕಾಗಲಿಲ್ಲ. ಹೌದ್ಲೇ ಇಂಥವು ಹಿಂಗೆ ಇವು ಫ್ರೆಂಡ್ಸ್ ಹಿಂಗೆ ಬ್ಯಾಚುಲರ್ ಪಾರ್ಟಿ ಕೊಡ್ತೇನೆ ಅಂತೇಳಿ ಮಾಡಿಸ್ತವ್ರಿಗೆ ಇವ್ರಿಗೆ ಕೇಸ್ ಹಾಕೋದಿದ್ರೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಒಂದಕ್ಕಿಂತ ಮುಂಚೆ ಕೊಡ್ತೇನೆ ಹಿಂಗೆ ಇಂಥವೇನ್ರ ಇದ್ರೆ ನಾನು ಅಂತದಕ್ಕೆ ಹೋರಾಡ್ಲಿ ನಿಮ್ಗೆ ಎಷ್ಟು ಬರ್ತಾ ಹೋಗುತ್ತೆ ಕೇಸ್ ನಾವು ತಂದು ನೋವು ನನ್ನ ಒಂದು ಹೃದಯ ಭಾಳದಾವಿಲ್ಲ. ಪಾರ್ಟಿ ಬಾಬಾ ಪಾರ್ಟಿ ಕೊಡ್ತೇನೆ ಅಂತ ಹೇಳಿ ಬಿಟ್ಟಿರೋದು. ಆಮೇಲೆ ಹಿಂಗೆ ನಾ ಬರ್ತೀನಿಲೇ ಟ್ರಿಪ್ಪಿಗೆ ಬರ್ತೀನಿ ಕೈ ಕೊಟ್ಟು ಬಿಡ್ತಾನೆ ನೋಡು. ಅಂಥವ್ರಿಗೆ ಆ್ಯಕ್ಚುಲಿ ಕಠಿಣ ಕ್ರಮ ಕೈಗೊಳ್ಬೇಕು ಈ ಗೌರ್ಮೆಂಟ್. ಯಾಕಂದ್ರೆ ಅಂಥ ಕೇಸಸ್ ನಿಮ್ಗೆ ಗೌರ್ಮೆಂಟಿಗೆ ರೊಕ್ಕನೂ ಬರ್ತೈತೆ ರೀ. ಹೇಳ್ತೀನಿ ಕೇಳ್ರಿ ಏನು ಸರ್ಚ್ ಮಾಡೋಣ. ಫನ್ನಿ ಕೇಸಸ್ ಇನ್ ಇಂಡಿಯಾ ಅಂತ ಹೊಡೆದಿನಿ, ಏನು ಬರ್ತಾನೆ ನೋಡು ಅಂತಾನೆ. ರಾಕ್ ಸ್ಟಾರ್ ಫಿಲ್ಮ್ ಅಂತ ಗೊತ್ತಲ್ಲ, ರಾಕ್ ಸ್ಟಾರ್ ಮೂವಿ ರಣಬೀರ್ ಕಪೂರಿಂದ 2014 ಒಬ್ಬ ಡೆಲ್ಲಿ ಒಳಗೆ ಕೇಸ್ ಫೈಲ್ ಮಾಡಿದ್ದ ಕನ್ಸ್ಯೂಮರ್ ಕೋರ್ಟ್ ಆಸ್ಕಿಂಗ್ ಫಾರ್ 50,000 ಆಸ್ ಅ ಸಫರ್ಡ್ ಮೆಂಟಲ್ ಆಗೋನಿ ವೈಲ್ ವಾಚಿಂಗ್ ದ ಮೂವಿ ರಾಕ್ ಸ್ಟಾರ್. ಅಂದ್ರೆ ಅವಂಗ ಹುಚ್ಚಾಗಿ ಮಾನಸಿಕ ಆಗಿದ್ದಂತ ಮೂವಿ ನೋಡಿ. ಹಂಗೆ ನೋಡಿದ್ರೆ ಸಲ್ಮಾನ್ ಖಾನ್ ಪಿಕ್ಚರ್ಗೆಲ್ಲ ಹಾಕ್ಬೇಕು ನಾವು. ಇಡೀ ಸಲ್ಮಾನ್ ಖಾನ್ ಎಟ್ಟಗೊಂಡು ಪಿಕ್ಚರ್ಗೆ ಹಾಕ್ಬೇಕು. ಮಾನನಷ್ಟ ಅದ ಮಾನನಷ್ಟ ಮೊಕದ್ದಮೆ ಅಂತಾರೆ ಗೊತ್ತಾ, ಅಂದ್ರೆ ಡಿಫೆಮೇಷನ್. ಕನ್ನಡನ ಮಾನನಷ್ಟ, ನಿಂದು ಮಾನ ನಷ್ಟ ಮಾಡಿದಕ್ಕೆ ಅದು ಮೊಕದ್ದಮೆ. ಮಾನನಷ್ಟ ಮೊಕದ್ದಮೆ ಅಂದ್ರೆ ಇದ ಡಿಫೆಮೇಷನ್ ಕೇಸ್. ಈಗ ಒಬ್ಬವ ಈಗ ನಾ ಹಾಕ್ಬೇಕಂದ್ರೆ ನಂದು ಗ್ರೌಂಡ್ಸ್ ಆಫ್ ಲೆವೆಲ್ ಏನೋ ಒಂದು ಇರ್ತದೆ ಗೊತ್ತಿ, ಹಿಂಗೆ ಎಲಿಜಿಬಲ್ ಹಿಂಗೆ ಇರ್ಬೇಕಂತೇಳಿ ಅಂಥವು ಏನಿರುತ್ತೆ ನಿನ್ಗೆ ಐಡಿಯಾ ಐತಿ? ಡಿಫಾಮೇಷನ್ ಐತೆ ಏನೂ ಇರಂಗಿಲ್ಲ. ಈಗ ಆಬ್ವಿಯಸ್ಲಿ ಈಗ ನೀವೆಲ್ಲ ಇನ್ಫ್ಲುಯೆನ್ಸರ್ಸ್ ಅದು ನಾವು ನಮ್ದು ಈಗ ನಿಮ್ಗೆ ಯಾರ ಏನಾರ ನಿಮ್ಮ ಬಗ್ಗೆ ಫುಲ್ ಕೆಟ್ಟದಾಗ ಮಾತಾಡಿದ ಅಂತಂದ್ರೆ ಆಬ್ವಿಯಸ್ಲಿ ಅದು ನೀವು ಡಿಫಾಮೇಷನ್ ಕೇಸ್ ಅಲ್ಲ. ನಾ ಈಗ ಹಾಕ್ಬೇಕಂದ್ರೆ ನಾ ಏನು ಎಲಿಜಿಬಲ್ ಇರ್ಬೇಕಂತ ಹಂಗೇನಿರಂಗಿಲ್ಲ ಐತೆ ಆ್ಯಕ್ಚುಲಿ. ಏನಂತಾನೆ ಅಂದ್ರೆ ಅಷ್ಟು ಆ ಡಿಫಾರ್ಮ್ ಆಗಾಗ ನಾನು ಅಷ್ಟ ಒಂದು ಕ್ರೈಟೀರಿಯಾ ಅದ ಇರಂಗಿಲ್ಲ. ಈಗ ನಾನು ಫುಲ್ ಚುತ್ತೆ ನನ್ನ ಮನುಷ್ಯ. ನಾನು ಊರಾಗ ಗೊತ್ತು ನಾನು ಹುಮ್ಸುವ ಮಗ, ನಾನು ಮಬ್ಬ ಅಂದ್ರೆ ನನಗೆ ಮರ್ಯಾದೆನೇ ಇಲ್ಲ ಅಂದಾಗೂ ನಾನು ಮಾನನಷ್ಟ ಮೊಕದ್ದಮೆ ಹಾಕಕ್ಕೆ ಬರ್ತೈತೆ. ಹಾಕ್ಬೋದ್ಲಿ ಅದ ಇದು ಡಸಂಟ್ ಮ್ಯಾಟರ್. ಇದ್ರಾಗ ನೀವು ಪ್ರೂಫ್ ಕೇಳಿದಲ್ಲ ಅದು ಪ್ರಾಬ್ಲಮ್ ಇರೋದು. ಅಲ್ಲಿ ನೋಡಿ ಈಗ ಪ್ರೂಫ್ ಅದ ನಾ ಬಂದು ಹೇಳಕ್ ಬರ ಹಂಗೆ ಪ್ರೂಫ್ ಅಲ್ಲ, ಲೈಕ್ ವ್ಯಾಲಿಡ್ ಪ್ರೂಫ್ ಇರ್ಬೇಕು. ಅಲ್ಲ ಈ ಅಪೋಸಿಟ್ ಇದ್ದಾವ ಅಂತ ನಾನು ನೋಡ್ರಿ ಇಟ್ಟು ಚೂತೇನ ಅದನ್ ಮನುಷ್ಯ, ಇಟ್ಟು ಚೂತೆ ಅದನ್ ಅಂದಾಗ ಇವ್ನಿಗೆ ನಾ ಇವ್ನು ತಪ್ಪಿತ್ತು ಇವ್ನ ಅಸಹ್ಯ ಮಾಡೀನಿ. ಈಗ ಹೆಂಗೆ ಆಗ್ತಾನೆ? ಯಾವ ಗ್ರೌಂಡ್ಸ್ ಮೇಲೆ ಹೆಂಗೆ ಅವ್ರಿಗೆ ಅಸಹ್ಯ ಎದಕ್ಕೆ ಮಾಡತ್ತೀನಿ? ರೋಸ್ಟ್ ಬನ್ನಿ ನನ್ನ ಮರ್ಜಿ ನಾ ಹೆಂಗಾರ ಇರ್ಬೋದ, ಬಟ್ ನೀ ಎದಕ್ಕೆ ಅವ್ನ ಲೈಫ್ನಾಗ ಇಂಟರ್ಫಿಯರ್ ಅಲ್ಲ. ನಾನು ಕೇಳ ಅಂತಿದ್ದೆ ಮಾನನಷ್ಟ ಅಂದ್ರ ಮಾನ ಇದ್ದಾಗ ಮಾನನಷ್ಟ ಆಗ್ತೈತಿ. ಓ ನೀ ಹಂಗೆ ಕೇಳ ಅಂತ ಲಾಜಿಕಲ್. ನಿಂಗೆ ಮರ್ಯಾದೆ ಇದ್ದಾಗ ನೀನು ಅನ್ಬೋದು ನನ್ನ ಮಾನ ಲಾಜಿಕ್ ಹೆಂಗೆ ಗೊತ್ತಾನ ನಿಂಗೆ ಫೇಮ್ ಇಲ್ಲ ಡಿಫೇಮ್ ಇದಕ್ಕೆ ಮಾಡ್ಬೋದು. ಹಂಗಾಯ್ತು ಮತ್ತೆ ಅವಾಗ ನಿಂಗೆ ಫರಕ ಬೆಳಗಿಲ್ಲ ಯಾಕೆ ಡಿಫಾಮೇಷನ್ ಕೇಸ್ ಆಗ್ತಿ? ಅಲ್ಲ ಈಗ ನೋಡು ವಿಜಯ್ ಮಲ್ಯ ಬಂದು ನನಗೆ ಹಿಂಗ ಅನ್ನ ಅಂತಾರ ಇದನ್ ಮಾಡ ಅಂತಾರ ಕೋರ್ಟ್ನವ್ರು ನನಗೆ ಇದನ್ನ ಮಾಡ್ರ ನಾ ಡಿಫಮೇಷನ್ ಹಾಕ್ತೇನೆ, ನನ್ನ ಹೆಸರು ಐತಿ. ಅವ್ನ ಗ್ರೌಂಡ್ಸ್ ಗ್ರೌಂಡ್ ಇದನ್ನ ಆಗಂಗಿಲ್ಲ, ಸ್ಟ್ಯಾಂಡ್ ಆಗಂಗಿಲ್ಲ ಅವಂದು. ಇದಕ್ಕೆ ಯಾಕಂದ್ರೆ ನಾವು ತಪ್ಪು ಮಾಡ್ಯಾನ, ಸಂಬಂಧ ಬಿಡಂಗಿಲ್ಲ. ಫೇಮ್ ಇಸ್ ನಾಟ್ ಈಕ್ವಲ್ ಟು ನಿನ್ ರಾಂಗಿಂಗ್ ಸಂಬಂಧ ಇಲ್ಲ ಅದನ್ನ ಹೇಳತ್ತಾನ ಅವ. ಈಗ ನೋಡಿ ನಿಂಗೆ ಹಾಕೋನು ನಿಂಗೆ ಡಿಫಾರ್ಮ್ ಮಾಡೋನು ನಿನ್ನ ಲೆವೆಲ್ಗೆ ಇದ್ದಂದ್ರೆ ಅವ್ನ ಮ್ಯಾಗ ಡಿಫಾಮೇಷನ್ ಕೇಸ್ ಹಾಕ್ತಿ. ಈಗ ಹಂಗ ಈಗ ಈಗ ವಿಜಯ್ ಮೇಲೆ ಎಷ್ಟು ಮಂದಿ ಏನ್ ಬೇಕಾದ್ರೆ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಕೊಂಡು ಎಲ್ಲರಿಗೂ ಹಾಕಾಕದು. ಅದ ನಾವು ನಮ್ದು ಕ್ವಶನ್ ಇತ್ತು ಅದನ್ನ ರೀಸೆಂಟ್ಲಿ ಒಂದು ಆಗೈತಿ. ಒಬ್ಬವ ಸಬ್ ಸೆಲೆಬ್ರಿಟಿ ಅವ ಕ್ರಿಯೇಟರ್ ಮೇಲೆ ಕೇಸ್ ಹಾಕ್ಯಾನ. ಯಾಕಂದ್ರೆ ಕ್ರಿಯೇಟರ್ಸ್ ರೋಸ್ಟ್ ಮಾಡಾರ ಗೊತ್ತಾತ. ಈಗ ನಾ ಇವಂಗೆ ರೋಸ್ಟ್ ಮಾಡೋದಲ್ಲ, ಸೊ ಇವ ಕೇಸ್ ಹಾಕಾನ. ಇವ್ರು ನಂಗೆ ರೋಸ್ಟ್ ಮಾಡ್ರ ಅಂತೇಳಿ ಅವ 32 ಲಕ್ಷ ರೂಪಾಯಿ ಡಿಫಾಮೇಷನ್ ಕೇಸ್ ಹಾಕಾನ. ನಮ್ದು ನಾವು ಒಂದು ಕಂಪ್ನಿದ ಡಿಫಾಮೇಷನ್ ಕೇಸ್ ಹಾಕಿದ್ವಿ. ಅವ್ರ ಒಂದು ಆಕ್ಟಿವಿಟಿ ಒಳಗೆ ಇನ್ವಾಲ್ವ್ ಇದ್ರ ಅಂದ್ರೆ ಇದು ಯಾವ ಒಬ್ಬವಂಗ ಅದು ಏನೋ ಒಂದು ಸರ್ವಿಸ್ ತೊಗೊಂಡಿದ್ದ ಹೊರಗಡೆ ನೆಟ್ ಕರೆಕ್ಟಾಗಿ ಆಗಿದ್ದಿಲ್ಲ. ಅವ ಏನು ಮಾಡ್ಬಿಟ್ಟ ಅಲ್ಲೇ ಇಲ್ಲೇ ಎಲ್ಲ ಕಡೆನೂ ಗೂಗಲ್ ರಿವ್ಯೂಸ್ ಆಗಲಿ ಅಲ್ಲೇ ಇಲ್ಲ ಆಗಾಕತ್ಬಿಟ್ಟ. ಅಂದ್ರೆ ಅದೇನು ಇರ್ತೈತಿ ಅದಕ್ಕೆ ಜಾಸ್ತಿನೂ ಆಗಾಕತ್ಬಿಟ್ಟ ಆಬ್ವಿಯಸ್ಲಿ. ಮತ್ತು ಅವಾಗ ಒಂದು ಡಿಫಾಮೇಷನ್ ಕೇಸ್ ಹಾಕಿ ಅದನ್ನೆಲ್ಲ ತೆಗ್ಸಿದ್ವಿ. ಅಷ್ಟ ಮತ್ತೆ ಅವ್ನ ಕಡೆಯಿಂದ ರೊಕ್ಕ ಇಸ್ಕೊಂಡ್ರು ಮತ್ತೆ ಇಲ್ಲ ಇವ್ರ ಕಂಪ್ನಿ ಇದೆಲ್ಲ ಇವ್ರಿಗೆ ಅಷ್ಟೆಲ್ಲ ಇದಿಲ್ಲ. ಅವ್ರಿಗೆ ಏನು ಮೇನ್ ಇಂಪಾರ್ಟೆಂಟ್ ಅಲ್ಲ. ಈಗ ಅವ ಹಾಕ್ಯಾನ ನೀ ಡ್ಯಾಮೇಜಸ್ ಕ್ಲೇಮ್ ಮಾಡ್ಬೋದು. ಅದಪ್ಪ ಅವ ಹಾಕ್ಯಾನ ಕೇಸಸ್. ಈಗ ಅವ ವ್ಯಾಲಿಡ್ ಇದ್ದಾನ, ನಾವು ವ್ಯಾಲಿಡ್ ಇದ್ದಾನೆ. ಯಾಕಂದ್ರೆ ನಾಲ್ಕು ವಿಡಿಯೋ ರೋಸ್ಟ್ ಮಾಡಿದ್ದ ವಿಡಿಯೋ ರೋಸ್ಟ್ ಮಾಡಿದ್ದ ಅವಂಗ ಹೆಂಗೆ ಮಾಡೋಣ ಹಂಗೆ ಒಡ ನಾವು ಕಾಮಿಡಿ ಮಾಡ್ತೀವಲ್ಲ, ಈಗ ಕಾಮಿಡಿ ಮಾಡಿದ್ವಿ ನಾವು ಅದು ರೋಸ್ಟಿಗೆ. ಅವ ಕೇಸ್ ಹಾಕ್ಬಿಟ್ಟಾನ. ಈಗೇನು ಮಾಡ್ಬೋದು ನಾವು?
ಅದೇ ಅವ ಕನ್ಸೆಂಟ್ ಐತಂದ್ರೆ ಮುಗೀತಲ್ಲ. ಅವ್ನು ಕನ್ಸೆಂಟ್ ಇಲ್ಲ, ಅವ್ನು ಹೇಳಿಲ್ಲ ಮಾಡ್ಬೋದು ಅಂತಂದು. ಹಂಗೆ ಅದು ನೀ ಪ್ರೂವ್ ಮಾಡ್ಬೇಕು, ನಾ ಹಂಗೆ ಮಾಡೇ ಇಲ್ಲ ಅಂತಂದ. ನೀ ಅವ್ಗೆ ರೋಸ್ಟ್ ಮಾಡಿ ಅಂತ ಅವ ನಿಂಗೆ ಏನು ಹೆಂಗಿರ್ತೈತಿ ಅಂತಂದ್ರೆ, ಈಗ ನಾನು ಹಿಂಗೆ ಒಂದು ಏನೋ ಈಗ ನೀನು ರೊಕ್ಕ ಕೊಡ್ಬೇಕಂತಂದ್ರೆ ನೀ ಅದು ಬರ್ಡನ್ ಆಫ್ ಪ್ರೂಫ್ ಅಂತ ಯು ಹ್ಯಾವ್ ಟು ಶೋ ದಟ್ ಥಿಂಗ್. ಅದರ ಸೊ ಲೀಗಲಿ ಅಂದ್ರೆ ಅವ ಗೆಲ್ಲಂಗಲ್ಲ. ಯೂಶ್ವಲಿ ಇದಕ್ಕೇನಾಗತ್ತೆ ರೋಸ್ಟಿಂದ ಭಾಳ ಆಗತ್ತೆ. ಈಗ ಯೂಟ್ಯೂಬಾಗ ಸೇಮ್ ಚೂತಪ್ಪ ಎಲ್ಲ ಕಡೆ, ಇಲ್ಲಷ್ಟಲ್ಲ ಎಲ್ಲ ಕಡೆ ಅದಾಗೈತೆ. ಹೆಂಗೆ ಮಾಡ್ತಾರೆ, ರೋಸ್ಟ್ ಮಾಡ್ತಾರೆ ಎಲ್ಲರೂ ಕೇಸ್. ಆಬ್ವಿಯಸ್ಲಿ ನೀ ಅದು ವಿಡಿಯೋ ಮಾಡೋಕೆ ಈಗ ಬಂದಿ ಅಂತಂದ್ರೆ ಅದು ಆಬ್ವಿಯಸ್ಲಿ ಇದೇ ಇರ್ತೈತಿ. ನೀ ಯು ಆರ್ ಮ್ಯೂಚುವಲಿ ಕನ್ಸಲ್ಟಿಂಗ್. ನೀ ಪ್ಲೇಗ್ರೌಂಡಿಗೆ ಬಂದು ಓದಾಕ್ ಬಂದೀನಿ ಅಂತಂದ್ರೆ, ಬಾಲ್ ಬಂದು ಮಾಡಿದ್ದ ಅಂತಂದ್ರೆ ಆಬ್ವಿಯಸ್ಲಿ ನೀ ಅದು ಫೀಲ್ಡ್ ಪ್ಲೇಗ್ರೌಂಡಿಗೆ ಬಂದು ಆಟ ಆಡಕ್ಕೆ ಬಂದ. ಹಂಗೆ ಭಾಳ ಆಗೈತೆ. ಕೇಸಸ್ ಭಾಳ ಮಂದಿ ಹಾಕಂತಾರೆ ಈಗ ಎಲ್ಲ ಫಾಲ್ತು. ಅಂದ್ರೆ ಅಷ್ಟು ಖಾಲಿ ಕುಂತಾರ ಅವ್ರು, ಸುಮ್ಮನೆ ಕೇಸ್ ಹಾಕೋದು. ಅಲ್ಲ, ನನಗೆ ಗೊತ್ತಿದ್ದ ಪ್ರಕಾರ ಹೆಂಗಂದ್ರೆ ಇವು ಡಿಫಾಮೇಷನ್ ಕೇಸ್ ಎಲ್ಲನೂ ಆಲ್ಮೋಸ್ಟ್ ಬರೀ ಮಾತೊಳಗೆ ಮುಗಿದ್ಬಿಡ್ತಾವೆ. ಅದು ಅವ್ರಿಗೆ ಹಾಕಂತಾರ ಫೇಮ್ ಸಮಯ ಹಾಕಂತಾರೆ. ಅಂದ್ರೆ ಹೆಂಗೆ ಗೊತ್ತಾನೆ, ನಾ ಕೇಸ್ ಹಾಕುದ ನೀ ಅದ್ರ ಬಗ್ಗೆ ಮಾತಾಡ್ತೀವಿ, ಅವ್ರು ಇನ್ನೂ ಜಾಸ್ತಿ ಫೇಮ್, ಇನ್ನೊಬ್ಬ ಮಾತಾಡ್ತಾರೆ ಇನ್ನೂ ಫೇಮ್. ಅದು ಹೆಂಗೆ ಬಿಟ್ಟಿರ್ತಂದ್ರೆ ಐ ಹ್ಯಾವ್ ಸೂಡ್ ಹಿಮ್ ಅಂತಂದು ಒಂದು ದೊಡ್ಡ ಸ್ಥಿತಿ ಬಂದ್ಬಿಟ್ಟೈತಿ. ನೋಡಿ ಮಷ್ಕಿರಿ ನೋಡು, ಡಿಫಾಮೇಷನ್ ಕೇಸ್ ಹಾಕಿ ಫೇಮ್ ಮಾಡ್ಕೊಂಡು, ವಾವ್ ಐರನಿ, ಡಿಫಾಮೇಷನ್ ಹಾಕಿ ಫೇಮ್ ಮಾಡ್ಕೊಳೋದು. ಹಾಗೈತಿ ಇದು ಫುಲ್ ನಾರ್ತ್ ಸೈಡ್ ಕ್ರಿಯೇಟರ್ಸ್ ಅದ ಮಾಡಂತಾರ. ಸೇಮ್ ವಿತ್ ಫೈಟ್ ಇವ್ ಧಮಕಿ ಕೊಡೋದು, ಅದು ಸೇಮ್ ಡಿಫಾಮೇಷನ್ ಟೈಪ್. ಅದು ಹಂಗೆ ನಾವು ಏನಾರ ಮಾಡ್ಬೇಕಲ್ಲ ಅಂತವು, ಅಂದ್ರೆ ವ್ಯೂಸ್ ಬರ್ತಾವ. ಹೆಂಗೋ ನಮ್ಮ ಕಡೆ ಲಾಯರ್ ಅದಾನೀಗ, ಯಾರೊಬ್ಬರು ರೋಸ್ಟ್ ಮಾಡ್ರು ಡಿಫಾಮೇಷನ್ ಹಾಕೋಣಂತ. ಅವಲ್ಲೇ ರೋಸ್ಟ್ ಮಾಡಂತಿಲ್ಲ ಯಾರು. ಮೊದ್ಲು ನಾವು ಪರ್ಫೆಕ್ಟ್ ಅದಿಲ್ಲ, ಮೊದ್ಲು ಭಾಳ ಮಾಡ್ತಿದ್ರಲ್ಲ, ಯಾರು ಮಾಡ್ತಿದ್ರು ಬೇರೆದವ್ರು ಎಲ್ಲ ಮಾಡ್ರ, ನಮ್ಮಲ್ಲಿ ಯಾರು ಅಂತ ನಂಗೆ ಇದಕ್ಕೆ ಮಾಡಂತಿಲ್ಲ ಗೊತ್ತಲ್ಲ. ಮೇ ಬಿ ಲಾಯರ್ ಫ್ರೆಂಡ್ ಅದ ನನ್ಗೆ ಗೊತ್ತಿಲ್ಲ. ಅಲ್ಲ ನಾವು ಮತ್ತೆ ಇನ್ನೂ ಹಿಂಗೂ ಅನ್ಕೊಂಡ್ರು ಅದು ಲಾಯಕನೂ ಇಲ್ಲ ಅಂತ. ಅದು ಈಶ್ವರ್ಗೆ ಭಾಳ ಹಂಗ ಅಲ್ಲಿ ಅಂಥವ್ರಿಗಾರ ಮಾಡ್ಬೇಕು. ಎದಕ್ಕೆ ಆಗಂತ ಗೊತ್ತಾನೆ, ಅವ್ರು ಫೇಮಸ್ ಇದ್ದವ್ರು ಮಾಡ್ತಾರೆ. ಫೇಮಸ್ ಇಲ್ಲ ಅಲ್ಲೇ ನಮ್ಮ ಕಡೆಯಿಂದ ಇದನ್ನೇ ಇಲ್ಲ, ಪ್ರಾಫಿಟ್ ಇಲ್ಲ ಅವ್ರಿಗೆ ಪಾಪ. ಯಾರ ಅಂತ ಇರ್ಲಿ ಗೈಸ್, ಯಾರಿಗಾರ ರೋಸ್ಟ್ ಮಾಡೋದಿದ್ರೆ ಮಾಡ್ರಿ. ಈ ಪಾಡ್ಕಾಸ್ಟ್ ನೀವು ರೋಸ್ಟ್ ಮಾಡ್ರಪ್ಪ, ಬೇಕಾದಂಗೆ ರೋಸ್ಟ್ ಮಾಡ್ರಿ. ಒಂದು 100 ವ್ಯೂ ಬಂದ್ರು ಸಾಕು ನಂಗೆ ಎಕ್ಸ್ಟ್ರಾ. ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿ ಎಷ್ಟು ಗೆದ್ದಿಲ್ಲ ನಿಂದು ಇಲ್ಲೇ ಹವಾ ಮಾಡ್ಬಿಡೋದು. ಹೇಳಿ ಯಾರು ಲಾಯರ್ ಹಚ್ಚಾಕ್ ಬಂದ್ರೆ ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಬರ್ಬೇಕಾರೆ ಹಿಂಗೆ ಲಾಯರ್ ಅಂದ್ರೆ ಓದಾಕ್ LLB ಯೂಶಲಿ ಒಬ್ರೊಬ್ರು ಇಂಟ್ರೆಸ್ಟ್ ಇದ್ರೆ ಮಾಡ್ತಾರೆ. ಅಲ್ಲ ಯಾವ್ದು ಚಲೋ ಅಂದ್ರೆ ಈಗ ಭಾಳ ಮಂದಿ ನೋಡ್ತಾರೆ, ಸಣ್ಣ ನೋಡಂತಾರೆ ನಮ್ಮ ಇದರಲ್ಲಿ PUC ಮುಗ್ದವ್ರೆಲ್ಲ. ಹೆಂಗೆ ಅವ್ರ ಚಲೋ ಐತಾನ ಫೀಲ್ಡ್, ಹೆಂಗೆ ಹಚ್ಚಕ್ ಫೀಲ್ಡ್ ನಿನ್ ಮೇಲೆ ಡಿಪೆಂಡ್. ಟೋಟಲಿ ಭಾಳ ಟಫ್ ಐತಾನ. ಟಫ್ ಏನೋ ಇರಂಗಿಲ್ಲ. ನೀ ಏನಾದ್ರು ಬೇಬಿ ಸ್ಟೆಪ್ಸ್ ತೊಗೊಂತ ಹೋದಿ ಅಂತಂದ್ರೆ ಚಲೋ ಮಾಡ್ಕೊಂಡು ಹೋಗ್ತಿ. ಆಮೇಲೆ ನೀ ಹೆಂಗೆ ಅಂದ್ರೆ ನೀ ಫಸ್ಟ್ ಡೇ ಕಾಲೇಜ್ದಾಗಿನ ಫಸ್ಟ್ ಡೇ ಇಂದನೂ ನೀ ಲಾಸ್ಟ್ ಡೇ ಮಟನೂ ನೀವು ಓದ್ಕೊಂತಾನೆ ಇರ್ಬೇಕು, ಅಪ್ಗ್ರೇಡ್ ಹಾಕೊಂತಾನೆ ಇರ್ಬೇಕು. ಇವು ಬಂಕಿಂಗ್ ಚೂತಪ್ಪ ಮಾಡ್ಬಾರ್ದು. ಬಂಕ್ ಇದ್ರು ಬಂಕ್ ಇಸ್ ಡಿಪೆಂಡ್ ಅಂದ್ರೆ ಮಜಾ ಮಾಡ್ರಿ ಬೇಡ ನಂಗಲ್ಲ. ಮತ್ತೆ ಚಲೋ ಕಾಲೇಜಸ್ ರೆಪ್ಯೂಟೆಡ್ ಹೋಗ್ಬೇಕಾದ್ರೆ ಬೇಸಿಕ್ ಟೈರ್ 2 ಟೈರ್ 3 ನಡೀತಾವ. ನೀ ಆ ಡಿಪೆಂಡ್ಸ್. ನೀ ಸಣ್ಣ ಕಾಲೇಜಿಗೆ ಹೋಗಿ ಫುಲ್ ಓದಿ ಎಕ್ಸ್ಟ್ರಾರ್ಡಿನರಿ ಓದಿ ಮಾಡ್ತೀನಿ ಅಂತಂದ್ರೆ ದಟ್ ಇಸ್ ಆಲ್ಸೋ ವೆರಿ ವೆಲ್. ಅದೇನು ಹೆಲ್ಪ್ ಆಗತ್ತೆ ರೆಪ್ಯೂಟೆಡ್ ಹೋದ್ರೆ ಏನಾರ ಪ್ಲಸ್ ಪಾಯಿಂಟ್ ಅಂತಂದ್ರೆ ಲೆಕ್ಚರ್ಸ್ ಏನಿರ್ತಾರಲ್ಲ ಅವ್ರು ಚಲೋ ಇರ್ತಾರೆ. ಅಲ್ಲ ಈಗ ಔಟ್ಸೈಡ್ ಕಾಲೇಜ್ ಮುಗಿದ್ಮೇಲೆ ಹೆಲ್ಪ್ ಆಗುತ್ತೆ ಎಲ್ಲ ಜಾಬ್ ತೊಗೊಳಕ್ಕೆ ರೆಪ್ಯೂಟೆಡ್ ಇದ್ರೆ. ನೀ ಕಾರ್ಪೊರೇಟ್ ಫಾರ್ಮಿಗೆ ಹೊಂಟಿದ್ದೆ ಅಂದ್ರೆ ಹೆಲ್ಪ್ ಆಗ್ತೈತೆ ಆಬ್ವಿಯಸ್ಲಿ. ಆಮೇಲೆ ನಿಂದ ಲ್ಯಾಂಗ್ವೇಜ್ ಸ್ಕಿಲ್ಸ್ ನಿಂದ ಎಕ್ಸ್ಪೋಜರ್ಸ್ ಆಬ್ವಿಯಸ್ಲಿ ಮಾರ್ಕ್ಸ್ ಎಲ್ಲ ಹೆಲ್ಪ್ ಆಗೋಣ ಅಂದ್ರೆ ಜಾಸ್ತಿ ಇಲ್ಲ ಇಲ್ಲ ಈಗ ನಮ್ದೆಲ್ಲ ಐತೆ. ನಮ್ದು ಈಗ ನೀ ಇಂಟರ್ನಿಗೆಲ್ಲ ಹೊಂಟಿರ್ತಿ ಅಂತಕೋ ಮಾರ್ಕ್ಸ್ ನೋಡಿ ಏನಾರು ತೊಗೊಂತಾರ ಎಲ್ಲ ನಿಂದು ಮಾರ್ಕ್ಸ್ ಎಲ್ಲ ನೋಡ್ತಾರ. ಇಂಟರ್ನ್ಶಿಪ್ ಎಲ್ಲ ಹೋಗ್ಬೇಕಾರೆ ಇಂಟರ್ನ್ಶಿಪ್ ನಾವು ನಮ್ಮ ಆಫೀಸಿಗೆಲ್ಲ ಇಂಟರ್ನ್ಶಿಪ್ ಬರ್ತಾರಲ್ಲ ಸ್ವಲ್ಪ ಯೂಶಲಿ ನೋಡ್ತೇವೆ ಹೆಂಗೆ ಅದಾರ ಕೆಪಬಲ್ ಅದಾರೋ ಇಲ್ಲೋ ಅಂತ. ಯಾಕಂದ್ರೆ ಸುಮ್ಮನೆ ಇಂಟರ್ನ್ಶಿಪ್ ಸುಮ್ಮನೆ ಬಂದು ಪಾಲ್ತುಗಿರಿ ಮಾಡಿ ಅಲ್ಲ ಐ ಮೀನ್ ಮಾರ್ಕ್ಸ್ ನೋಡಂಗಿಲ್ಲ. ಮಾರ್ಕ್ಸ್ ನೋಡಂಗಿಲ್ಲ, ಅಂದ್ರೆ ಆಕ್ಟಿವಿಟೀಸ್ ಹೌ ಆಕ್ಟಿವ್ ದಟ್ ಪರ್ಸನ್ ಇಸ್, ಹೌ ಇಂಟ್ರೆಸ್ಟೆಡ್ ಈಸ್. ಈಗ ಇದ್ರ ಭಾಳ ಹಮಾಲಿ ಅಲ್ಲ, ಫುಲ್ ಹಮಾಲಿ ಇದು. ಹಂಗೇನಿಲ್ಲ, ನಾವು ಕರೆಕ್ಟಾಗಿ ಹೇಳ್ತೀವಿ. ನಮಗೂ ಮೊನ್ನೆ ಆಫೀಸ್ನಾಗ ಅಲ್ಲ ಕೆಲಸ ಸಿಕ್ಕಾಬಿಟ್ಟಿರುತ್ತಲ್ಲ, ಅದು ಆಸ್ ಅ ಲಾಯರ್ ಇರ್ತದೆ, ನಮಗೂ ಭಾಳ ಇರ್ತದೆ. ನಾವು ಅವ್ರಿಗೆ ಡೆಲಿಗೇಟ್ ಮಾಡ್ತಿರ್ತೇವಲ್ಲ. ಮತ್ತು ರೊಕ್ಕ ಎಲ್ಲ ಹೆಂಗೆ ಚಲೋ ಐತಿ? ರೊಕ್ಕ ಚಲೋ ಐತಿ. ಎಷ್ಟು ಟೈರ್ 1 ಸಿಟಿ ಒಳಗೆ ಇಂಟರ್ನ್ ಆದಮೇಲೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿಂದ ಎಷ್ಟು ಇರ್ಬೋದು ನೀ ಅಲ್ಲಿ ನೋಡೋರ್ಗ? ಬೆಂಗಳೂರೆಲ್ಲ ಕನ್ಸಿಡರ್ ಮಾಡಿದೆ ಅಂತಂದ್ರೆ ನಿಂಗೆ ಅವರೇಜ್ 10 ಸ್ಟಾರ್ಟ್ ಆಗ್ತೈತಿ ಸ್ಯಾಲ್ರಿ. ಇಂಟರ್ನ್ಶಿಪ್ ಅಲ್ಲ ಇಂಟರ್ನ್ಶಿಪ್ಗೆ ಒಬ್ಬೊಬ್ರು ಫ್ರೀನೂ ಕೊಡ್ತಾರೆ. MNC ಎಷ್ಟು ಇರ್ತಾವ? MNCಸ್ನಾಗೂ ಇಂಟರ್ನ್ಶಿಪ್ ಪೇ ಮಾಡಂಗಿಲ್ಲ. ಅಲ್ಲ ಇಂಟರ್ನ್ಶಿಪ್ ಆದ್ಮೇಲೆ ಸ್ಟಾರ್ಟಿಂಗ್ ಆದ್ಮೇಲೆ ಲೀಗಲ್ ಅಡ್ವೈಸರ್ 25 ಮತ್ತು ಸನ್ ಫಾರ್ಮಾಗ 10,000 ನಿಂತ್ರ 10,000 ಮಟ. ಸೊ 10 to 25 ಅಂತ ಸ್ಟಾರ್ಟ್ ಆಗುತ್ತೆ. 25, 35 ಅದ ನೀ ಆಕ್ಟಿವಿಟೀಸ್ ಎಷ್ಟೆಷ್ಟು ಮಾಡಿ. ನಮ್ದು ಏನಿರ್ತದೆ ಮುಟ್ಕೋಟ್ ಕಾಂಪಿಟೇಷನ್ ಅಂತ. ಮುಟ್ಕೋಟ್ ಕಾಂಪಿಟೇಷನ್ ಒಂದು ಬೇಸಿಕ್ ಒಂದು ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ, ಅದನ್ನ ಪ್ರಿಪೇರ್ ಹಾಕೊಂತಿರ್ಬೇಕು. ಸೊ ಅಂಥವೆಲ್ಲ ಮಾಡ್ಕೊಂಡು ಹೋದೆ ಅಂದ್ರೆ ನಿಂಗೆ ನಾಲೆಜ್ ಇರ್ತೈತಿ. 10 to 25 ಸ್ಟಾರ್ಟಿಂಗ್
ಕಾಮನ್ ಟೈರ್ ಅಂದ್ರೆ ಟೈರ್ ಅನ್ನೋಕೆ ಅಷ್ಟು ಕಮ್ಮಿ ಅಂದ್ರೆ ಟೈರ್ ತೊಗೊಳಂಗಿಲ್ಲಪ್ಪ. ಇಲ್ಲ ಇಲ್ಲೊಂಕ್ರು 2,500 ಸಾವಿರ ಇಂಟರ್ನ್ಶಿಪ್. ಅದಕ್ಕೆ ತಾವು ಸ್ವಂತ ಫಾರ್ಮ್ ತೆಗೆದು ಮಾಡ್ತಾರೆ ಯೂಶ್ವಲಿ ಕೇಸಸ್ ತೊಗೊಳೋದು. ಅಂದ್ರೆ ಇವ್ರದ್ದು ಹೆಂಗಿರುತ್ತೆ ಅಂದ್ರೆ ಇನ್ನೊಂದು ಏನಂದ್ರೆ ನಾನು ನೋಡಿದ್ದು ಇವ್ರು ಆ ಫರ್ಮ್ನಾಗ ಇದ್ರು ತಾವು ಮಾಡ್ತಿರ್ತಾರಲ್ಲ, ಸೊ ಅಲ್ಲಿಂದನೇ ಅರ್ಧ ರೊಕ್ಕ. ಸೊ ಯಾರು ಲಾ ಜಾಯ್ನ್ ಆಗ್ಬೇಕಂತ ಮಾಡಿರಿ ಸ್ಟಾರ್ಟಿಂಗ್ ಸ್ಯಾಲ್ರಿ 10 to 25 ಇರ್ತೈತಿ. ಮತ್ತು ಮಾರ್ಕ್ಸ್ ನೀವು ಚಲೋ ಓದಿದ್ರೆ ಎಲ್ಲದೂ ನಡೀತೈತೆ ಅಂತ. ಮತ್ತು ಅಲ್ರಿ ಸ್ಯಾಲ್ರಿ ಜೊತೆಗೆ ನೀವು ಸಪ್ರೇಟಾಗಿ ಲೀಗಲ್ ನೀವು ಕೇಸಸ್ ತೊಗೊಂಡು ನೀವು ಮಾಡಿದ್ರೆ ದುನ್ಯಾದ ಇರ್ತೈತಿ, ಹಂಗಂತಿಲ್ಲ. ಬಟ್ ಹೆಂಗಂದ್ರೆ ಇಟ್ಸ್ ಆಲ್ ಡಿಪೆಂಡ್ ಆನ್ ಯುವರ್ ನಾಲೆಡ್ಜ್. ಟೈಮ್ ಪಾಸ್ ಆಯ್ತು ಅಂತ ಹಚ್ಚಾಕೋಬೇಡ. ಹೌ ಆಕ್ಟಿವ್ ಯು ಆರ್ ಅದಲ್ಲ. ಹೌ ಆಕ್ಟಿವ್ ಆರ್. ಆಮ್ಯಾಗ ಇನಿಷಿಯಲಿ ಯಾವ್ದೇ ಫೀಲ್ಡ್ ತೊಗೊಂಡ್ರು ಭಾಳ ತ್ರಾಸ ಇರ್ತೈತಿ. ನಮ್ದು ಸ್ವಲ್ಪ ತ್ರಾಸ ಇರ್ತೈತಿ. ಎಲ್ಲ ಕಡೆ ಅದನ್ನ ಇದಕ್ಕೆ ಲಾಯರ್ ಇದಕ್ಕೆ ತ್ರಾಸ ಅಂತ ಹೇಳಂತ ಗೊತ್ತಾರ. ನಮ್ದು ಬಿಲ್ಡಿಂಗ್ ಪೂರಾ ಲಾಯರ್ಸ್ ಇದ್ರು. ಅದು ಕೋರ್ಟ್ ಸಕಲ್ ಕೋರ್ಟ್ ಮುಂದೆ ಐತಲ್ಲ. ಸೊ ಹೆಂಗೆ ಇವ್ರ ಟೈಮಿಂಗ್ ರಾತ್ರಿ 10 ಗಂಟೆ ಮಟ್ಟ ಇರತ್ತು. 10-11 ಮಟ್ಟ. ಹೆಂಗಂದ್ರೆ ಈಗ ಮುಂಜಾನೆ ಸ್ಟಾರ್ಟ್ ಮಾಡ್ತಾರ. ಇದು ಒಂದು ಆಫೀಸ್ನಾಗ ಹೋಗೋದು, ಆಫೀಸಿಂದ ಕೋರ್ಟಿಗೆ ಹೋಗಿ ಬರೋದು, ಅದಾದ್ಮೇಲೆ ಕ್ಲೈಂಟ್ಸ್ ಕಡೆ ಹೋಗಿ ಬರೋದು, ಇಲ್ಲ ಹಿಂಗೆ ಅಡ್ಡಾಡೋದಿರ್ತೈತಿ, ಇಲ್ಲ ಪ್ರಾಪರ್ಟಿ ಇದಕ್ಕೆ. ಅದು ಬಿಟ್ಟಾದ್ಮೇಲೆ ನೆಕ್ಸ್ಟ್ ಡೇಗೆ ಮತ್ತೆ ಪ್ರಿಪೇರ್ ಆಗೋದು. ರಾತ್ರಿ ಎಲ್ಲ ಪ್ರಿಪೇರ್ ಮತ್ತೆ ನೆಕ್ಸ್ಟ್ ಡೇ ಶುರು. ನಿಮ್ಗೆ 2 ತಾಸು ವೇಸ್ಟ್ ಮಾಡ್ತೀನಿ ಇವತ್ತು. ಇಲ್ಲಿ ಬರಕ್ಕೂ ಈಗ ಆ್ಯಕ್ಚುಲಿ ಬಂದಿದ್ದು ಸ್ಟಾರ್ಟ್ ಮಾಡಿದ್ದು ನಾವು 10 ಗಂಟೆ ಸ್ಟಾರ್ಟ್ ಮಾಡಿವಿ. ಈಗ 11:30 ಆಯ್ತು. 11:30. ಸೊ ಅವಾಗ ಬಂದ ನಾವು 10 ಗಂಟೆ ಬಂದ ನಾವು 7ಕ್ಕೆ ಸ್ಟಾರ್ಟ್ ಆಗೋದಿರ್ತದೆ. ಆದ್ರೆ ಇರ್ತೈತಿ, ಯಾಕಂದ್ರೆ ನೆಕ್ಸ್ಟ್ ಡೇ ಪ್ರಿಪೇರ್ ಆಗೋದು ಇರ್ತೈತಿ. ಆಮೇಲೆ ನೆಕ್ಸ್ಟ್ ಡೇ ಅದಕ್ಕೆ ಅಂದ್ರೆ ಇದು ಫೈಲ್ಸ್ ರೆಡಿ ಮಾಡ್ಕೊಳೋದು ಇರ್ತೈತಿ, ಓದಿ ರೆಡಿ ಮಾಡ್ಕೋಬೇಕು. ನನಗೆ ಯಾಕೆ ಹೆಚ್ಚಿಗೆ ಗೊತ್ತಂದ್ರೆ ಇವ್ರದ್ದು ನನ್ನ ಫ್ರೆಂಡ್ ಅಣ್ಣ ಒಬ್ಬ ಅದಾನ, ಅವನು ಲಾಯರ್, ಆಮೇಲೆ ಇವನು ಲಾಯರ್. ಅದು ಆಲ್ಮೋಸ್ಟ್ ಅವ್ರು ಎಲ್ಲಿ ಹೊಂಟಿ ಅಣ್ಣ ಹಿಂಗೆ 8 ಗಂಟೆಗೆ ಆಫೀಸ್ಗೆ ಹೋಗ್ತಾರೆ ಅಂತಾರೆ ಅವ್ರು. ರಾತ್ರಿ 8 ಗಂಟೆಗೆ ಪಾರ್ಟಿ ಮಾಡೋ ಟೈಮ್ನಾಗ ಏನಣ್ಣ ಅಂದ್ಬಿಟ್ಲೆ ಇಲ್ಲೋ ನಾಳೆದಕ್ಕೆ ರೆಡಿ ಆಗ್ಬೇಕು ನಾ. ಸೊ ರಫ್ಲಿ ಎಷ್ಟು ಅವರ್ಸ್ ವರ್ಕಿಂಗ್ ನಿಮ್ದು? ನಮ್ದು 12 ಮೇಲೆ ಹೋಗ್ತದೆ. 12 hours ಆಗ್ತೈತಿ. 12 hours ಮಿನಿಮಮ್ ಆಗತ್ತೆ ನಿಮ್ದು ಉಲ್ಟಾ. ಓ, ನೀ ಎಲ್ಲಿ ಮಠ ನೀವು ಒಂದು ಚೊಕ್ಕ ಲಾಯರ್ ಆಗಿ ನಿನ್ನ ಕೆಳಗೆ ಇಂಟರ್ನ್ಸ್ ಇಟ್ಕೊಳ್ಳೋ ಮಠ. ಈಗ ಇನಿಷಿಯಲ್ ಡೇಸ್ ಭಾಳ ತ್ರಾಸ ಇದೆ. ನನ್ನ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ನನ್ನ ಸ್ಯಾಲ್ರಿ 6,000 ಇತ್ತು. ಈಗಿಂದ ಹೇಳಂಗಲ್ಲ. ಈಗ ಮುಗಿತ ಎಷ್ಟು ಕಾರ್ ತೊಗೋಬೋದು ನೀ? ಅಲ್ಲ ಹಂಗ ಇನಿಷಿಯಲ್ ಇರ್ತದೆ. ನಾವು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಹೋದಾಗ 30,000 ಇತ್ತು. ಹೆಂಗಾಗ್ಬಿಡ್ತಿದ್ದು ಅಂದ್ರೆ ಮನಿಂದ ನನ್ನ ರೂಮ್ ಇತ್ತಲ್ಲ ಸಿಟಿ ಹಾಲ್, ಅದಕ್ಕೆ 5-6 ಸಾವಿರ ರೂಪಾಯಿ ಕೊಡ್ತಿದ್ವಿ. ಪೆಟ್ರೋಲ್ ಅಡ್ಡಾಡೋದು ಅಲ್ಲೇ ಹೋಗ್ಬಿಡ್ತೈತಲ್ಲ, ಅದು ಹೋಗ್ಬಿಡ್ತದೆ. ಮಂತ್ ಎಂಡಿಗೆ ಹೆಂಗ್ ಇರ್ತದಂತಪ್ಪ ಅಂದ್ರೆ ಬರೀ ಅನ್ನ ಮಸಾರು ಅಷ್ಟ, ಸಾರು ಇಲ್ಲ, ಕಾಯಿಪಲ್ಲೆ ತೊಳಕ ರೊಕ್ಕ ಇರ್ತಿರ್ಲಿಲ್ಲ, ಹಂಗ ಆಗ್ಬಿಡ್ತೈತೆ ಅಲ್ಲೇ. ಈಗ ನಿಂದ ಈ ಸ್ಯಾಲ್ರಿ ಬಿಟ್ಟ ಹ್ಞೂಪ್ಪ ಅಂದ್ರೂ ಎಷ್ಟು ಮಟ್ಟ ನೀನು ಸಪ್ರೇಟಾಗಿ ನಿಂದ ಲೀಗಲಿ ಒಂದು ಮಾಡ್ಕೊಂಡು ಎಷ್ಟು ದುಡ್ಕೋಬೋದು ಆವ್ರೇಜ್ ಆನ್ ಆವ್ರೇಜ್ ಒಂದು ತಿಂಗಳಿಗೆ? ಅಂದ್ರೆ ನೀ ಇನಿಷಿಯಲಿ ಇದ್ದೀಪ ಅಂತ ಫುಲ್ ಆಕ್ಟಿವಿಟಿ ಎಲ್ಲ ಮಾಡ್ಕೊಂಡಿದ್ದಿ ಅಂತಂದ್ರೆ ನೀವು ಆರಾಮ್ಸೆ ಒಂದು 5 to 10 ನೀ ಆರಾಮ್ ಮಾಡ್ಕೊಂಡು ಹೋಗ್ಬೋದು. 5 to 10 ಏನು 1000 ಅಂದ್ರೆ ನೀ ಇನಿಷಿಯಲ್ ಡೇಸ್ ಹೇಳತ್ತಾನ. ನಾವೆಲ್ಲ ಮಾಡ್ತಿದ್ವಿ. ನಮ್ಗೆ ಹೆಂಗಂತಂದ್ರೆ ಯಾರು ಅಪ್ರೋಚ್ ಆಗ್ತಿದ್ರೆ ಏನಾರು ಮಾಡ್ತಿದ್ರೆ ಹಿಂಗ್ ಲೀಗಲ್ ನೋಟಿಸ್ ಕಳಿಸ್ತಿರ್ತಾರೆ, ಅದಾಗ ಚಾರ್ಜ್ ಮಾಡ್ತಿದ್ವಿ 1,000 5,000. ಇಂಥ ಒಂದು 3-4 ಕೇಸ್ ಬಂದ್ರು ತಿಂಗಳಿಗೆ ಒಂದು 10,000 ರೂಪಾಯಿ ಬರ್ತದೆ. ಒಂದ್ ಮಂತಿಗೆ ಒಬ್ಬ ಬರ್ತಾನೆ, ನೆಕ್ಸ್ಟ್ ಮಂತಿಗೆ ಇವ್ರು ಬರ್ತಾರೆ. ಅದಂಗ ನೀ ಚಲೋ ಮಾಡ್ಕೊಂಡ್ ಹೊಂಟಿ ಅಂತಂದ್ರೆ ಲಿಪ್ ಟು ಲಿಪ್ ಅನ್ನೋ ಚಲೋ ಅದನ್ರಿ ನೀ ಕಿಲೋ. ಮತ್ತೆ ಈಗ ಒಬ್ಬೊಬ್ಬರಿಗೆ ಇರ್ತಾವ ಈ ಪಾರ್ಟ್ನಾಗ ನನಗೆ ಕೇಳೋದೈತಿ ಕ್ವಶನ್, ಅಂದ್ರೆ ಈ ಡಿವೋರ್ಸ್ ಕೇಳೋದು. ಹೌದಾ, ಸೆಕ್ಸ್ ಲಾ ಅಂತ ಏನ್ರ ನಾನು ಸೆಕ್ಸಿಗೆ ಏನಿಲ್ಲ, ಸ್ಪೆಸಿಫಿಕಲಿ ಇಲ್ಲ, ಫುಲ್ ಇದು ಅದ. ವಾಟ್ ಇಸ್ ದಿಸ್ ಮಿಸೋಜಿ? ಇದು ಟ್ಯಾಬು ಕ್ವಶನ್. ಮ್ಯಾರೇಜ್ ರಿಲೇಟೆಡ್ ಐತದಲ್ಲ, ಮ್ಯಾರೇಜ್ನಾಗ ಅದು ಬರ್ತೈತಿ. ಇಫ್ ಯು ನಾಟ್ ಕೇಪಬಲ್. ಅಲ್ಲ ಮ್ಯಾರಿಡ್ ಇಲ್ಲ ಅಂದ್ರೆ ಸೆಕ್ಸ್ ಬರ್ತೈತಲ್ಲ, ಬರೀ ಮ್ಯಾರಿಡ್ ಇಲ್ದಂಗೆ ಸೆಕ್ಸ್. ಅದ ಲಿವ್ ಇನ್ ಬಂತಲ್ಲ, ಲಿವ್ ಇನ್ ಬರ್ತೈತೆ. ಈಗ ಭಾಳ ಟರ್ಮ್ಸ್ ಬಂದವು. ಜಡ್ಜ್ ಬೈದ್ಬಿಡ್ತಾನೆ ನಡಿ ನಿಮ್ಮ ಕ್ಯಾಶುವಲ್ ಐತಿ, ಮತ್ತೆ ಹೆಂಗೈತಿ ಹೆಂಗೆ ಸಿಚುವೇಶನ್ಶಿಪ್, ಫ್ಲರ್ಟೇಷನ್ಶಿಪ್, ಆಮೇಲೆ ಒನ್ ನೈಟ್ ಸ್ಟ್ಯಾಂಡ್, ಆಮೇಲೆ ನೋ ಸ್ಟ್ಯಾಂಡ್, ಇಂಥವೆಲ್ಲ ಜಗ್ಗದವ. ಸೊ ಓಕೆ, ಈಗ ನಮ್ದು ಆಸ್ತಿ ನಡೆಯಂತೈತಿ ಮಾಮ್. ಅದ ನಮ್ದು ಆಸ್ತಿ ನಡೆದೈತಿ. ಈಗ ಪ್ರಾಪರ್ಟಿ ಐತಿ ಎಷ್ಟು ಒಂದು 100 ಸ್ಕ್ವೇರ್ ಫೀಟ್ ಅಂತ ಹೇಳಿ 100 ಸ್ಕ್ವೇರ್ ಫೀಟ್ ರೌಂಡ್ ಫಿಗರ್ 100. ಈಗ ಅಣ್ಣ ತಮ್ಮ ಅದಾರ. ಸೊ ಅದನ್ನ ಹೆಂಗ ಒಂದು ಕಾಮನ್ ವಾಲ್ ಇರೋದು ಬಿಲ್ಡಿಂಗ್ ಐತಿ. ಸೊ ಒಂದ್ ಸೈಡ್ ಬಿಲ್ಡಿಂಗ್ ಸ್ವಲ್ಪ ಜಾಸ್ತಿ ಐತಿ, ಇನ್ನೊಂದ್ ಸೈಡ್ ಸಣ್ಣದೈತಿ. ಸೊ ಯಾವ ಗ್ರೌಂಡ್ಸ್ ಮೇಲೆ ಡಿವೈಡ್ ಮಾಡ್ತಾರ? ಒಂದು ಜಾಗ ಗ್ರೌಂಡ್ಸ್ ಮೇಲೆ ಮಾಡ್ತಾರೆ, ಬಿಲ್ಡಿಂಗ್ ಇಂದ ಇದ್ರ ಮೇಲೆ ಡಿವೈಡ್ ಮಾಡ್ತಾರೆ. ಈಗ ಜಾಗದ ವ್ಯಾಲ್ಯೂ ಅಂತೂ ಸೇಮ್ ಇರ್ತೈತಿ.
ಯಾಕಂದ್ರೆ ಒಂದೇ ಲೋಕಲ್ ಇರ್ತೈತಿ ಮತ್ತು ಒಂದೇ ಇದು ಇರ್ತೈತಿ. ಸೊ ಸೇಮ್ ಇರ್ತೈತಿ. ಅದ್ರ ಮೇಲೆ ಬಿಲ್ಡಿಂಗ್ ಏನಿರ್ತೈತಿ ಅದು ವ್ಯಾಲ್ಯೂಯೇಷನ್ ಡಿಫರ್ ಆಗ್ತೈತಿ. ಯಾಕಂದ್ರೆ ಒಂದ್ರಾಗ ಸ್ಕ್ವೇರ್ ಫೀಟ್ ಜಾಸ್ತಿ ಇರ್ತೈತಿ ಬಿಲ್ಟಪ್ ಏರಿಯಾ, ಇನ್ನೊಂದ್ರಾಗ ಬಿಲ್ಟಪ್ ಏರಿಯಾ ಕಮ್ಮಿ ಇರ್ತೈತಿ. ಸೊ ಅದು ವ್ಯಾಲ್ಯೂಯೇಟ್ ಮಾಡ್ಬೇಕು ನೀವು. ವ್ಯಾಲ್ಯೂಯೇಟ್ ಮಾಡಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಮಾಡಿ ಆಮೇಲೆ ಅದನ್ನು ಡಿವೈಡ್ ಮಾಡ್ತಾರೆ. ಈಗ 3-4 ಆಸ್ತಿ ಇದ್ದಪ್ಪ ಅಂತಂದ್ರೆ ನಿಂಗೆ ಗೊತ್ತಿಲ್ಲ, ನಮ್ಮ ಫ್ರೆಂಡಿಂದ 4-5 ಆಸ್ತಿ ಇದ್ದು ಒಬ್ಬಂಗೆ ಹೆಚ್ಚು ಕಮ್ಮಿ ತೊಗೊಂಡ್ರೆ ಓಕೆ ಅಲ್ಲಿ ಹೆಚ್ಚಿಗೆ ಮಾಡಿ ಇಲ್ಲಿ ಕಮ್ಮಿ ಕೊಡ್ಬೋದು, ಹಂಗೆ ಮಾಡ್ಬೋದು. ಹಂಗೆ ಮಾಡ್ಬೋದು. ಅಂದ್ರೆ ಅವ್ರ ಅಟ್ ದ ಎಂಡ್ ಆಫ್ ದ ಡೇ ಎಂಟೈರ್ ಪ್ರಾಪರ್ಟಿ ಇಸ್ ಡಿವೈಡೆಡ್ ಈಕ್ವಲಿ. ಮತ್ತು ಇದೊಂದು ಹೇಳಂಗೆ ಈಗ ಮಕ್ಳು ಇರ್ತಾರ, ಅಣ್ಣ ತಮ್ಮ ಇದ್ರೆ ಈಕ್ವಲಿ ಹಾಕದ್ ಬಿಡು. ಅಲ್ಲಿ ಹುಡುಗಿ ಇದ್ರೆ ಅಂದ್ರೆ ಈಕ್ವಲ್ ಹಾಕದ, ಈಗ ಆಕಿಗೂ ಈಕ್ವಲ್ ಹಾಕದಲ್ಲ. ಈಕ್ವಲ್ ಆಗ್ತದೆ. ಮತ್ತೇನಾದ್ರೆ ನಾವಲ್ಲಿ ಯೂಶ್ವಲಿ ನಂದು ಇದೇ ಕ್ವಶನ್ ಕೇಳಂದ್ರೆ ಯೂಶ್ವಲಿ ಪ್ರಾಬ್ಲಮ್ ಏನಾಗತ್ತೆ, ಒಂದು ಪೇರೆಂಟ್ಸ್ ಆಯ್ತಾರ ಸ್ಟಾರ್ಟ್ ಹೊಡೆದಾಟ ಮಕ್ಳೊಳಗೆ. ಅದೇ ಹೊಡೆದಾಟ ಅದಕ್ಕೆ ಈಕ್ವಲಿನ ಬರ ಅಂತಂದ್ರೆ ಹೊಡೆದಾಟ ಅದಕ್ಕೆ ಮಾಡ್ತಾರ ಅವರು. ಇಲ್ಲ ನನಗೆ ಇದು ಬೇಕು, ನನಗೆ ಅದು ಸೆಲೆಕ್ಟೆಡ್ ಪ್ರಾಪರ್ಟಿ. ಆಮೇಲೆ ಇದೇನಿದಿಲ್ಲ ಸಣ್ಣ ಮಕ್ಳಿಗೆ ಹೆಚ್ಚಿಗೆ ಇದು ಲಾನ್ಯಾಗ ಇತ್ತು, ಏನು ತಾವ್ ಮಾಡ್ಕೊಂಡಿದ್ದೆ. ಏನ್ ಸಣ್ಣ ಮಕ್ಳಿಗೆ ಹೆಚ್ಚಿಗೆ ಕೊನೆ ಮಗ ತಗೊಂಡಿದ್ದು ಬಿಟ್ಟಿದ್ದನ್ನ ದೊಡ್ಡವ್ರು ತಗೋಬೇಕು ಅದ ಇದು ಇರ್ತದ ಏನಾರ ಮೆಂಟಾಲಿಟಿ ಹಂಗೆ ಸೇಯಿಂಗ್ ಅದ ಲಾ. ಇದೇನು ಲಾನ್ಯಾಗ ಏನಿಲ್ಲ, ಇಲ್ಲ ಎಲ್ಲಾರ್ಗು ಈಕ್ವಲ್ ಶೇರ್ನು. ಮತ್ತೆ ಇದು ಓಕೆ ಪ್ರಾಪರ್ಟಿ ಅಂದ್ರೆ ಆತ. ಈಗ ಗೋಲ್ಡ್ ಇಲ್ಲ ಎಲ್ಲ ಇರ್ತಾವ ಮನ್ಯಾಗ, ಅದು ಈಕ್ವಲ್ ಏನ ಅದಪ್ಪ ಅದು ಈಕ್ವಲಿ ಬರಂಗಿಲ್ಲ. ಯಾಕಂದ್ರೆ ಒಳಗಿರುತ್ತೆ, ಗೊತ್ತಿರಂಗಿಲ್ಲ ಲಾಯರಿಗೆ. ಅದೇ ತಂದು ಇಡಬೇಕು ನೀನು. ಈಗ ನೋಡ ನಿನಗೆ ಬೇಕಂದಾಗ ನೀ ಅನಿಸ್ತಿ ಇದೈತಿ ಅದೈತೆ ಅಂದ್ರೆ ತಕ್ಷಣ ತೆಗಿಸ್ತಾರ, ಹಂಗದ ಗೊತ್ತಾ. ಅವಾಗ ಫ್ಯಾಮಿಲಿ ಅಂದಾಗ ಅಣ್ಣ ತಮ್ಮರು ಇರ್ತಾರ, ಒಬ್ವಿಯಸ್ಲಿ ಗೊತ್ತಿರ್ತೈತಿ ಯಾವಾಗ ಏನು ಪರ್ಚೇಸ್. ಮತ್ತೆ ಪ್ರತಿಯೊಬ್ಬರು ವಿಲ್ ಬರ್ದಿಟ್ಟಿರ್ತಾರ ಸಾಯ್ಬೇಕಾರೆ ಏನು ಹೆಂಗಿರುತ್ತೆ. ಅದು ವಿಲ್ ಆಕ್ಚುಲಿ ಬರ್ದು ಇಡ್ಬೇಕು. ಆಕ್ಚುಲಿ ಬರ್ದಿಟ್ರೆ ಸೇಫ್ ಆಗತ್ತೆ ಅಂತಂದ್ರೆ ಈಸಿ ಬರೋದು ಅಷ್ಟೇ ಅಲ್ಲ, ಅದು ಪ್ರೊಸೆಸ್ ಐತಿ. ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಹಂಗೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿಟ್ಕೊಂಡ್ರೆ ಚಲೋ ಆಗ್ತೈತಿ. ಅದನ್ನ ಮಾಡಿ ನಾನು ಪಿಕ್ಚರ್ ಇವೆಲ್ಲ ಪಿಕ್ಚರ್ ನಾಲೆಜ್ ನನಗೆ ಹೆಂಗಂದ್ರೆ ಅದು ಮಾಡಿ ಒಂದು ಲಾಯರಿಗೆ ಅಪಾಯಿಂಟ್ ಮಾಡಿ ಇಟ್ಟಿರ್ತಾರ ಅವ್ರು. ಸೊ ನಾ ಸತ್ಯ ಅಂದ್ರೆ ನೀ ಬಂದು ಹಿಂಗ್ ಡಿವೈಡ್ ಮಾಡಿಸ್ಬೇಕು. ಅದ ಎಕ್ಸಿಕ್ಯೂಟರ್ ಅಂತ ಹೇಳ್ತೀವಿ. ಈಗ ನೀ ವಿಲ್ ಮಾಡಿರ್ತೀವಿ, ಈಗ ವಿಲ್ ಮಾಡಿದ ಅಂತಂದ್ರೆ ನೀ ಸತ್ನಾಗ ಅದು ವಿಲ್ ಅಂದ್ರೆ ಅವಾಗ ಬರ್ತದೆ ಅದು ವಿಲ್. ಇನ್ಶೂರೆನ್ಸ್ ಏನು ರೆಡಿ ಆಯ್ತಾನೆ? ಇನ್ಶೂರೆನ್ಸ್ ಬಗ್ಗೆ ಯಾವ್ದಾರು ಕೇಸಸ್ ಬಗ್ಗೆ? ಇನ್ಶೂರೆನ್ಸ್ ಅಂದ್ರೆ ಯಾರು ಈಗ ಆಮೇಲೆ ಆಕ್ಸಿಡೆಂಟ್ ಆಗಿರೋದು, ಕಾರ್ ಅಂತೀವಿ, ಆಕ್ಸಿಡೆಂಟ್ ಆಗಿರೋದು, ಡ್ರೈವರ್ ನಾ ಹೊಡಂತಿಲ್ಲ ಕಾರ್, ಅವಾಗ ಇನ್ಶೂರೆನ್ಸ್ ಕ್ಲೇಮ್ ಆಕತ್ತೋ ಇಲ್ಲ? ಕ್ಲೇಮ್ ಆಗ್ತೈತಿ. ಯಾಕಂದ್ರೆ ನೀ ಇನ್ಶೂರೆನ್ಸ್ ಯಾರ ಮ್ಯಾಗ ಕ್ಲೇಮ್ ಮಾಡತ್ತಿ? ಹಂಗೈತ್ಲ ಅದು ಗಾಡಿ ಮ್ಯಾಗ ಕ್ಲೇಮ್ ಮಾಡತ್ತಿ ಅಂತ. ಲೈಫ್ ಮೇಲೆ ಸತ್ತ ಯಾರು ಮಾಡೋರು ಒಳಗಿದ್ದಾವ ಥರ್ಡ್ ಪಾರ್ಟಿ ಇತ್ತಂದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕ್ಲೇಮ್ ಆಗ್ತೈತಿ. ಥರ್ಡ್ ಪಾರ್ಟಿ ಅಂದ್ರೆ ಇಲ್ಲ ಸರ್. ಥರ್ಡ್ ಪಾರ್ಟಿ ಅಂತಂದ್ರೆ ಈಗ ನಾವಿಬ್ರು ಮಾಡ್ಕೊಂಡಿರ್ತಾವಲ್ಲ, ಥರ್ಡ್ ಪಾರ್ಟಿ ಡ್ಯಾಮೇಜ್ ಆದ್ರೂ ಅವನು ಕ್ಲೇಮ್ ಆಗ್ತೈತಿ. ಥರ್ಡ್ ಪಾರ್ಟಿ ಅಂದ್ರೆ ಈಗ ಡ್ರೈವರ್ ಥರ್ಡ್ ಪಾರ್ಟಿ ಹಾಕೋದ್ರಾಗ ಇಲ್ಲ 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 ಎದ್ರಿಗೆ ಗುದ್ದದವಲ್ಲ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿ ಓಕೆ. ಅಲ್ಲ ಅವ್ನು ಬೇಡ, ನಂದು ಹೇಳಿ. ಈಗ ನಾ ಸತ್ಯನಂತಕ್ಕೋ ಈಗ ನಂದು ರೊಕ್ಕ ಮನೆಗೆ ಹೋಗತ್ತಿಲ್ಲ ಹೋಗತ್ತೆ, ಅದಕ್ಕೆ ನಾನು ಡ್ರೈವ್ ಮಾಡತ್ತಿಲ್ಲ, ಡ್ರೈವ್ ಮಾಡಂತಾನ. ಬಟ್ ಪ್ರಿನ್ಸಿಪಲ್ ಏಜೆಂಟ್ ರಿಲೇಶನ್ಶಿಪ್ ಬಂದ್ಬಿಡ್ತದೆ. ಓಕೆ, ಅದು ಭಾಳ ಅದೇಗತ್ತದ. ಅದಕ್ಕೆ ಯಾವ್ದು ಇನ್ಶೂರೆನ್ಸ್ ತೊಗೊಂಡಿರ್ತಾರಲ್ಲ ಅದು ಭಾಳ ಟೆಕ್ ಮಾಡೋದು ಬಾಕ್ಸಸ್ ಬಾಕ್ಸ್ ಮಾಡಿದಂತಕೋ ಲಾಸ್ಟ್ ಮಿನಿಟ್ ಕುತ್ಕೊಂಡ್ಬಿಡ್ತಾರೆ ಅವರು. ಈಗ ಇನ್ಶೂರೆನ್ಸ್ ಅಂದ್ರೆ ಭಾಳ ವಾಸ್ಟ್ ಆಗ್ಬಿಡೋದು. ಹೌದು, ಅಂಡರ್ಸ್ಟ್ಯಾಂಡ್ ಹೆಂಗೈತೆ ಇದನ್ನ ಆಗಿರ್ಬೇಕು, ಅದಾಗಿರ್ಬೇಕು, ಇವ ಡ್ರೈವ್ ಮಾಡ್ತಿರ್ಬೇಕು, ಹಂಗೆಲ್ಲ ಐತಿ. ಇದ ಕಾರ್ ಅದ ಕಾರ್ ಚೂತ ಭಾಳ ಐತಿ. ಮತ್ತು ಒಂದೇನಾರ ರೂಲ್ ಬ್ರೇಕ್ ಆಗಿತ್ತು, ಎಮಿಷನ್ ಟೆಸ್ಟ್ ಆಗಿಲ್ಲ, ಶಾಂಟ ಆಟ್ರ ಅದಕ್ಕೂ ಅದು ತಂದ್ಬಿಡ್ತಾರ ಅವ್ರು ನಡಕ್ಕೆ. ಆದ್ರೂ ಅದು ಇವನ್ ಇವ್ರ ಮೇಲೆ ಡಿಪೆಂಡ್ ಅಲ್ಲ, ಜಡ್ಜ್ ಮೇಲೆ ಡಿಪೆಂಡ್ ಆಗ್ತೈತಿ. ಜಡ್ಜ್ ಒಂದೊಂದ್ಸಲ ಏನಂತಾನ ಭಾಳ ತ್ರಾಸ ಐತಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರ್ತೈತಿ ಅದನ್ನ ಅದು ಡಿಪೆಂಡ್ ಆಗತಿ. ಇವ್ರು ಫರ್ಮ್ ದೊಡ್ಡ ಇರ್ತಲ್ಲ, ಈಗ LIC ಫರ್ಮ್ ದೊಡ್ಡ ಇರ್ತಾವ, ಅವ್ರು ಯಾರು ಹಂಗಿರ್ತಾರೆ. ಸೊ ಹೆಂಗಳೆ ನೀವು ಅವ್ರಿಗೆ ಇದು ಮಾಡಕ್ ಬರಂಗಿಲ್ಲ, ಹಂಗ ಬಿಡೋದು ಪಾಯಿಂಟ್ ಅದು. ಅದಕ್ಕೆ ನಿನ್ನ ಸೈಡ್ ನೀ ಪ್ರಿಕಾಷನ್ ಇರ್ಬೇಕು, ಭಾಳ ಎಲ್ಲ ಕರೆಕ್ಟ್ ಇರ್ಬೇಕು. ಸೊ ಅದ ಹೆಂಗಂದ್ರೆ ಅವ್ರ ದೊಡ್ಡವ್ರದಪ್ಪ ಒಂದು ದೊಡ್ಡ ಫರ್ಮ್. ಎಲ್ಲರೂ ಏನು ಮಾಡ್ತಾರೆ, ಇನ್ಶೂರೆನ್ಸ್ ತೊಗೋಬೇಕಂತ ತೊಗೊಂತಾರೆ. ನೀವು ಹೋಗ್ಬೇಕಾದ್ರೆ ನೀವು ವಾಲೆಟ್ ಮಾಡ್ಕೊಂಡು ಟ್ರಾಫಿಕ್ ರೂಲ್ಸ್ ಎಲ್ಲ ವಾಲೆಟ್ ಮಾಡ್ಕೊಂಡು ದುಡ್ಕೊಂಡು ಹೋದೆ ಅಂದ್ರೆ ಇನ್ಶೂರೆನ್ಸ್ ಮಾಡ್ತಂಗಿಲ್ಲ. ನೀವು ರ್ಯಾಶ್ ನೆಗ್ಲಿಜೆಂಟ್ ಮಾಡ್ಕೊಂಡು ಹೋದೆ ಅಂತಂದ್ರೆ ಅದು ಇದಿಲ್ಲ. ಅದ ಮತ್ತು ಇದಕ್ಕೆ ಕೇಳಿದೆ ಅಂದ್ರೆ ನಾ ಗೋಲ್ಡ್ ಇಲ್ಲಿಂದ ಅವ್ದು ಭಾಳ ಇಷ್ಟ ಆಕೋ ಪ್ರಾಪರ್ಟಿ. ಓಕೆ, ಅದೇಕತಿ ಲೀಗಲ್ ಇರ ಮನೆ ಗೋಲ್ಡ್ ಏನಾಗ್ತದೆ. ಈಗ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇತ್ತಂತಂದ್ರೆ ನೀವು ವಿಲ್ ಯಾರಾದರೂ ಇರಲಿ ವಿಲ್ ಮಾಡೋದು ಚಲೋ. ಅಂತಂದ್ರೆ ನೀ ಸೆಲ್ಫ್ ಅಕ್ವೈರ್ಡ್ ನೀವು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತೂ ವಿಲ್ ಮಾಡಕ್ಕೆ ಬರಂಗಿಲ್ಲ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತಂದ್ರೆ ಈಗ ನಾವು ಅದೇವಲ್ಲ, ನಮ್ಮ ಅಜ್ಜಗಳು ತೊಗೊಂಡಿದ್ದೆ, ಈಗ ನಮ್ಮ ಪಪ್ಪ ತೊಗೊಂಡಿದ್ದ ಅಂತಂದ್ರೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗ್ತೈತಿ ಅವ್ರ ಅಪ್ಪಾಜಿಗೆ. ಈಗ ಅಲ್ಲ, ಈಗ ನಿಮ್ಮ ಅಪ್ಪಾಜಿಗೆ ಸೆಲ್ಫ್ ಅಕ್ವೈರ್ಡ್ ಆದ್ರೆ ನಿನಗ ಅಪ್ಪನ ಆಸ್ತಿ ಅದ, ನಿನಗೆ ಹಾಕಿದ್ದ ಇರ್ತದೆ ಅದ್ರ ಮೇಲೆ. ಆದ್ರೆ ಈಗ ನಮ್ಮ ಪಪ್ಪ ಯಾರ ಈಗ ಒಂದು ತೊಗೊಂಡಿರ್ತಾರಂತ ಸ್ವಲ್ಪ ಅಕ್ವೈರ್ಡ್ ಪ್ರಾಪರ್ಟಿ, ಅವ್ರಿಗೆ ಮನ್ಸ್ ಬಂದಾಗ ಅದನ್ನ ಅವ್ರು ಯಾರು ಬೇಕಾದವ್ರಿಗೆ ಕೊಡ್ಬೇಕು, ಅವ್ರಿಗೆ ಆ ಹಕ್ಕಿರ್ತೈತಿ. ಈಗ ನಿಮ್ಮ ಅಜ್ಜರ ಆಸ್ತಿ ಮಾತ್ರ ನಿನಗೆ ಕೊಡ್ಬೇಕು ಅವ್ರು, ಅವಾಗ ಅದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬಂದ ಬರ್ತೈತಿ. ಇನ್ನೊಂದು ಈಗ ಎಲ್ಲರೂ ಏನೋ ವೈರಲ್ ಆಗತ್ತದ, ಯಾರು ಸೆಲೆಬ್ರಿಟಿ ವಿನ್ ಆಗ್ಬಿಟ್ಟ ನೋಡಿದ್ರು ಡಿವೋರ್ಸ್ ಕೇಸ್ ಏನಾಗೈತಿ.
ಆಕಿ ಹೆಂಡತಿ ಕ್ಲೇಮ್ ಮಾಡಲ್ಲ ನಂಗೆ ಪ್ರಾಪರ್ಟಿ ಬೇಕಂತೇಳಿ. ಅವ್ನ ಪ್ರಾಪರ್ಟಿ ಅವನ ಹೆಸರು ಮೇಲೆ, ಅವ್ರ ಮಮ್ಮಿ ಅವ್ರ ಡ್ಯಾಡಿ ಹೆಸರು ಮೇಲೆ ಇದ್ವು ಪ್ರಾಪರ್ಟೀಸ್. ಸೊ ಆಕಿಗೆ ಏನೂ ಸಿಗ್ಲಿಲ್ಲ ಪ್ರಾಪರ್ಟಿ. ಸೊ ಇಲ್ಲಿ ಇಂಡಿಯಾಗ ಹಂಗೈತೆ ಅದು ಫಾರಿನ್ ಕೇಸ್ ನಾಡಿದ್ದು ಈಗ. ಇಲ್ಲ ಅದನ್ನೇ ಏನು ನೋಡಕದ ಸ್ವಲ್ಪ ಪಾರ್ಟಿಷನ್ ಹಾಕೋಬೇಕು. ಪಾರ್ಟಿಷನ್ ಹಾಕೊಂಡು ಆ ಪಾರ್ಟಿಷನ್ ಆದ್ಮ್ಯಾಗ ನೀ ಅದ್ರಾಗಿನ ಕ್ಲೇಮ್ ಮಾಡ್ಕೋಬೇಕು. ಕ್ಲೇಮ್ ಮಾಡ್ಕೊಳ್ಳೋದಿಲ್ಲ ನಂಗೆ ಈಗ. ಅಂದ್ರೆ ಹೆಂಗೈತಿ ಈಗ ಪೇರೆಂಟ್ಸ್ ಹೆಸರು ಪ್ರಾಪರ್ಟಿ ತಂತಿಕೋ ಹೆಂಡತಿ ಕ್ಲೇಮ್ ಮಾಡಕ್ ಬರಂಗಿಲ್ಲ. ಅವಾಗ ಅದ ಆಕಿ ಹೆಂಡತಿ ಏನ್ ಮಾಡ್ಬೇಕ, ಪಾರ್ಟಿಷನ್ ಸುಟ್ಟು ಹಾಕೋಬೇಕು ಫಸ್ಟ್. ಪಾರ್ಟಿಷನ್ ಹಾಕೊಂಡು ಅದನ್ನ ಪಾರ್ಟಿಷನ್ ಮಾಡ್ಕೋಬೇಕು ಎಲ್ಲಾರ್ಗು. ಅವಾಗ ಆಮ್ಯಾಗ ಏಕಿಗೆ ಬರ್ತೈತಿ. ಆ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಇತ್ತಂದ್ರೆ ಮಾಡಕ್ ಬರಂಗಿಲ್ಲ. ಯಾರ್ದ ಹೇಳ ಗಂಡಂದ ಅಪ್ಪನ್ ಸೆಲ್ಫ್ ಅಕ್ವರ್ಡ್ ಇತ್ತಂದ್ರೆ ಮಾಡಕ್ ಬರಂಗಿಲ್ಲ. ಅನ್ಸೆಸ್ಟ್ರಲ್ ಇದ್ರೆ ಮಾಡ್ಕೋಬಹುದು. ಪ್ರಾಪರ್ಟಿ ಇದ್ರೆ ಅವಾಗ ಮಾಡಕ್ ಬರ್ತೈತಿ. ಈಗ ಬಾಳ ಮಿಸ್ಕನ್ಸೆಪ್ಷನ್ ಗೊತ್ತಾಯ್ತದ. ಅದ್ ನೋಡಿ ಏನು ಪ್ರಾಪರ್ಟೀಸ್ ನನ್ನ ಹೆಸರಾಗಿ ಇಲ್ಲ ಅಂತಿಕೋ, ನನ್ನ ಪೇರೆಂಟ್ಸ್ ಹೆಸರಾಗಿದ್ದು ಎಲ್ಲ ಪ್ರತಿಯೊಂದು ಕಾರಿಗೆ ಒಡೆವರ್ ಎಲ್ಲ ಪ್ರಾಪರ್ಟೀಸು ಡ್ಯಾಡಿ ಮಮ್ಮಿ ಹೆಸರಾಗಿತ್ತು ಅಂತಿಕೋ, ಡಿವೋರ್ಸ್ ಏನಾರ ಆತಂದ್ರೆ ನಾ ಕೊಡೋದು ಬರಂಗಿಲ್ಲ ಅಂತ ಮಂದಿ ತಲೆ ಒಳಗೈತಿ. ಈಗ ಮೊನ್ನೆನೂ ನನ್ನ ಫ್ರೆಂಡ್ ಒಬ್ಬ ನಮ್ದು ಕಾಮನ್ ಫ್ರೆಂಡ್ ಹಂಗಾಗಿ ಇದು ಮಾಡ್ಬೇಕ್ಲೆ ನಮ್ದು ಹೆಸರಲ್ಲೇ ಮಾಡ್ಕೋಬೇಕ್ಲೆ ಅಂತಂದ. ಆಮೇಲೆ ಆಯ್ತಪ್ಪ ಎಲ್ಲ ಮಾಡ್ಕೊಡ್ತೀನಿ ಅಂತಂದೆ. ಆ ಮನೆ ಕಟ್ಸಿದ ಅವ್ರ ಪಪ್ಪನ ಹೆಸರು ಮ್ಯಾಗ ಇತ್ತು. ಅವ್ರ ಪಪ್ಪ ಗಿಫ್ಟ್ ಡೀಡ್ ಮಾಡ್ತೀನಿ ಅನ್ನೋದಿದ್ರೆ ಅವನ ಹೆಸರು ಮ್ಯಾಗ ಮಾಡ್ತೀನಿ ಅಂತ. ಮತ್ತು ಆಮೇಲೆ ಹಿಂಸರ್ದ ಎದಕ್ಲಿ ಅಂತಂದ್ರೆ ಇಲ್ಲ ಮತ್ತು ನಾಳೆ ನಂದು ಮದ್ವೆ ಆತ್ಪ, ಹುಡುಗಿ ಸರಿ ಇದಿಲ್ಲ ನಂಗೆ, ಆಮೇಲೆ ಡಿವೋರ್ಸ್ ಆತಂತಂದ್ರೆ ಮತ್ತೆ ನಾವು ಅವಾಗ ಏನು ಮಾಡಲಿ. ಸೊ ಹಂಗಂದ್ರೆ ಹುಡುಗಿ ಕ್ಲೇಮ್ ಮಾಡಕ್ ಬರಂಗಿಲ್ಲ ಪೇರೆಂಟ್ಸ್ ಹೆಸರು ಹೋಗಿತ್ತಂದ್ರೆ. ಪೇರೆಂಟ್ಸ್ ಇಂದ ಯಾಕಂದ್ರೆ ತಾವ ಮಾಡ್ದಂಗ ಹೆಂಗೈತಂದ್ರ ಹಕ್ಕು ನನ್ನ ಆಸ್ತಿ ನಾ ಯಾರಿಗಾರು ಕೊಡ್ಬೋದು ಅನ್ನೋದು ಹಕ್ಕು. ಅದು ಓಕೆ. ಈಗ ನಿಮ್ಮ ಅಜ್ಜ ಸಾರಿ ನನ್ನಂತ ಕೋಲಿ ನಮ್ಮ ಅಜ್ಜ ಪ್ರಾಪರ್ಟಿ ನಮ್ಮ ಡ್ಯಾಡಿ ಹೆಸರು ಬಂದೈತಿ, ಅವ್ರ ನಮ್ಮ ಮಮ್ಮಿ ಹೆಸರು ಬಂದೈತಿ. ಈಗ ನಂದು ಡಿವೋರ್ಸ್ ಆಗಂತದಕ್ಕೋ ಅವಾಗ ಆಕೆ ಕ್ಲೇಮ್ ಮಾಡ್ಬೋದಲ್ಲ ಪ್ರಾಪರ್ಟಿ ಅನ್ಸೆಸ್ಟ್ರಲ್ ಇರ್ತದೆ, ಅವಾಗ ಮಾಡ್ಬೋದನ ಆಕೆ. ಅವಾಗ ಈ ಪಾರ್ಟಿಷನ್ ಶುರು ಹಾಕೊಂಡ್ಬಿಡ್ತಾರಲ್ಲ ನಂದು. ಓಕೆ ಓಕೆ. ಅದು ಸೊ ಈ ಇಂಡಿಯನ್ ಒಳಗೆ ಇದೆ ಪಾರ್ಟಿಷನ್ ವಾಟ್ ಎವರ್ ಪಾರ್ಟಿಷನ್ ಅದೇ ಬಾಮ್ದಿತ್ತಲ್ಲ ಹಿಂಗೆ ಚೂತಪ್ಪ ಐತಿ ಅದು. ಹೆಂಗೆ ನಾ ಏನೋ ತಗೊಳ್ದೆ ನನ್ನ ಮಮ್ಮಿ ಹೆಸರು ಮಾಡೋದು ಹಂಗೆಲ್ಲ ತಲೆ ಇಟ್ಕೊಂಡು ಅವ್ರೊಂದು ಕ್ಲೈಂಟ್ಸ್ ಬಂದಿರ್ತಾರಲ್ಲ ಈ ಬಂದು ಇನ್ನೇನೋ ಕೇಳ್ಬಿಡ್ತಾರೆ, ಇದೆಲ್ಲ ಕೇಳ್ತೀರಿ ನೀವು ಹೆಂಗೆ ಅಂತಂದು. ಈಗ ಗೂಗಲ್ ಮಾಡ್ತಾರೆ. ನಂದು ಒಂದು ಫಸ್ಟ್ ಮಿಸ್ಟೇಕ್ ಹಂಗಾಗಿದೆ. ಒಂದ್ಸತಿ ಏನೋ ಲಿಮಿಟೇಷನ್ ಇರುತ್ತೆ, ಒಂದು ಅಪೀಲ್ ಹೋಗ್ಬೇಕು ಏನಾರ ಒಂದು ಲಿಮಿಟೇಷನ್ ಪೀರಿಯಡ್ ಇರ್ತದೆ, ಇಷ್ಟು ಡೇಸ್ನಾಗ ಹೋಗ್ಬೇಕು ಹಂಗೆ. ಅವಾಗೇನೋ ಅರ್ಜೆಂಟ್ನಾಗಿದೆ ಗೂಗಲ್ ಮಾಡಿಬಿಟ್ಟೆ. ಅವಾಗ 90 days ಇತ್ತು. ಆಮೇಲೆ ಗೊತ್ತಾದ 30 days ಇತ್ತು ಅಂದ. ಗೂಗಲ್ ನೋಡ್ಬಾರ್ದು, ಡಾಕ್ಟರ್ ಮತ್ತು ಲಾ ಗೂಗಲ್ ನೋಡ್ಬಾರ್ದು. ಅಲ್ಲೇ ಈಗ ಕೇಳಿದಲ್ಲ ಅದ ಈಗ ಅದನ್ನ ಕೇಳಂತ ಕರೆಕ್ಟ್ ಕ್ಲಿಯರಿಟಿ ಬೇಕೈತಿ. ನೋಡಿ ಈಗ ನಂದ ರೊಕ್ಕ ನಮ್ಮ ಅಪ್ಪರ ಹೆಸರಲ್ಲೇ ಮಾಡ್ತಾನೆ, ನಾಸ್ತಿನಿ ನಮ್ಮ ಅಪ್ಪರ ಮಾಡ್ಕೊಂಡ್ರ ಅಂತ ಹೇಳಿ ಅವ್ರು ಸೆಲ್ಫ್ ಅಕ್ವರ್ಡ್, ಅವರಿಗೆ ಸೆಲ್ಫ್ ಅಕ್ವರ್ಡ್ ಆಯ್ತು. ಸೊ ನನಗೇನೋ ಡಿವೋರ್ಸ್ ಆಯ್ತಂದ್ರೆ ಅದು ನನ್ನ ಹೆಂಡತಿಗೆ ಹೋಗಂಗಿಲ್ಲ. ಹಾಗದ ಆದ್ರೆ ಹಂಗಲ್ಲ ಅಷ್ಟು ಪ್ರಾಪರ್ಟಿ ತಗೋಬೇಕಾರೆ ಅಷ್ಟು ರೊಕ್ಕ ನಿಮ್ಮ ಅಪ್ಪರ ಹೆಸರಲ್ಲಿ ಮಾಡಕ್ ಬರಂಗಿಲ್ಲ ಅನ್ಕೊಂತೀನಿ ನಾ ವೈಟ್ ಒಳಗೆ. ಅಲ್ಲೇ ಅವ್ರು ಅಂತಾರೆ ನಾ ಅಕ್ವರ್ಡ್ ಮಾಡ ಅಂತೇನಿ ಅಂತ ಹೇಳಿ ಆ ಟೈಪ್ ಅವ್ರ ಹೆಸರಲ್ಲೇ ಮಾಡಿಸ್ಬಿಡೋದು ಆಸ್ತಿನ. ಸೊ ಅದ ಲೂಪೋಲ ಇರೋದೀಗ ನೋಡಿ. ಈಗ ಅಪ್ಪರ ಸೆಲ್ಫ್ ಅಕ್ವರ್ಡ್ ಆದ್ಬಿಟ್ಲೆ ಅವ್ರಿಗೆ ಹಕ್ಕ ಐತಿ, ನಾ ಯಾರಿಗೆ ಬೇಕಾದಕ್ಕೆ ಕೊಡ್ಬೋದ. ಸೊ ನಾ ಸ್ವಂತ ದುಡ್ದಿದ್ದ ಅಜ್ಜನ ಆಸ್ತಿ ಅಲ್ಲಲ್ಲ, ಹಂಗ ಮಾಡ್ಬೋದು. ಏನ್ ಮಾಡ ಇನ್ನೊಂದು ಹೆಂಗೈತಿ, ಡ್ಯಾಡಿಗೆ ಮಗನ್ ಕೊಡೋದಿಲ್ಲಪ್ಪ. ಈಗ ಮಗ ಚೂತಾದಾನ, ಅವ್ರಿಗೆ ಕೊಡ್ಲಾರ್ದಂಗೆ ಹಂಗ ಸಾಯ್ಬೋದ ಬೇರೆ ಏನಾರ ದಾನ ಮಾಡಿ ಸೆಲ್ಫ್ ಅಕ್ವರ್ಡ್ ಇದ್ರಷ್ಟ. ಮತ್ ನಿಮ್ಮ ಅಜ್ಜಾರಿಂದ ಬಂದಿದ್ದಿತ್ತಲ್ಲ ನಿನಗ ಈಕ್ವಲ್ ರೈಟ್ಸ್ ಇರ್ತೈತಿ. ಗೊತ್ತ ನಿಮ್ಮ ಅಜ್ಜಾರ್ದ ಏನ್ ಆಸ್ತಿ ಐತಿ? ನಂಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ನಂಗೆ. ಈಕ್ವಲ್ ರೈಟ್ ಐತಿ, ಇವತ್ತು ಕೇಳಿ ತೊಗೊಂಬಿಡ ನಾಳೆ ಪೇಪರ್ಸ್ ಹೆಂಗ ಈ ಪಾಡ್ಕಾಸ್ಟ್ ಮೇಲೆ ಎಲ್ಲ ಮನೆ ಮುರಿಬೇಕು. ನಂಗೆ ಆಸ್ತಿ ಬೇಕಂತ ಲೇ ನೀ ಇನ್ನೂ ಸ್ಕೂಲ್ ಹೋಗ್ದಿಲ್ಲ, ನಂಗೆ ಬೇಕು. ನಿಮ್ಮ ಅಜ್ಜನ ಆಸ್ತಿಗೆ ನಿಮ್ ಪೂರಾ ಹಕ್ಕು ಐತ್ರಿ. ನಿಮ್ಮ ಅಪ್ಪಾರ್ ಮಾಡಿದ ಆಸ್ತಿಗೆ ಅವ್ರು ಕೊಡು ಮಟ ನಿಮ್ಗೆ ಹಕ್ಕಿಲ್ಲ. ಅವರು ನಿಮಗೂ ಕೊಡ್ಬೋದು, ಇಲ್ಲ ನಿಮ್ಮ ಹೆಂಡತಿಗೂ ಕೊಡ್ಬೋದು, ಇಲ್ಲ ತಾವ ಇಟ್ಕೋಬೋದು. ಹಂಗೂ ಒಬ್ಬೊಬ್ರು ಹಂಗ ಇರ್ತೈತಿ. ನಾ ಸತ್ತ ಮೇಲೆ ಹೋಗ್ಲಿ ಅಂತ ಬರ್ದಿಟ್ಟಿರ್ತಾರ ವಿಲ್ ಅಲ್ಲಿ ಮಟ ನನ್ನ. ಯಾಕಂದ್ರೆ ಯಾವಾಗ ಮಗ ಅದೊಂದು ವಿಲ್ನಾಗ ಹಂಗ ಇರ್ತೈತಿ. ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತಂದ್ರೆ ಬರ್ತೈತೆ ಅವಾಗ. ಅಂದ್ರೆ ಈಗ ನಂದು ಏನೋ ಒಂದು ಪ್ರಾಪರ್ಟಿ ತೊಗೊಂಡೇನಿ, ನಾವು ವಿಲ್ನಾಗ ಬರೀಬೋದು, ಮೆನ್ಷನ್ ಮಾಡ್ಬೋದು ನಾನು ಇವ್ರಿಗೂ ಮತ್ತೆ ಅದು ಮೇಜರ್ಲಿ ಅದು ಚಲೋ ಬಿಡ ಆಕ್ಚುಲಿ. ಯಾಕಂದ್ರೆ ಭಾವನೆ ಮಾಡ್ಬಿಡ್ತಾರ, ಪೇರೆಂಟ್ಸ್ ಹೊರಗೆ ಬಿಡ್ತಾರ ಮದ್ವೆ ಆದ್ಮೇಲೆ. ಆ ಚೂತಾಪ ಇದು ಮೆಟ್ರೋ ಸಿಟೀಸ್ನಾಗ ಭಾಳ ಇಲ್ಲ ಆಸ್ತಿ ಬರ್ಸ್ಕೊಂತಾರ, ಏಜ್ ಆಗತೈತಿ ಬರ್ಸ್ಕೊಂತಾರ, ಆಮ್ಯಾಗ ಅಲ್ಲೇ ಬಿಟ್ಟು ಹೋಗೋದು ಅದಂತ ಭಾಳ ಚೂತಾಪ ಆಯ್ತು. ಮತ್ತು ಮೆಟ್ರೋ ಸಿಟೀಸ್ ನಾ ಇದಕ್ಕೆ ಮಾಡ್ತಾರೆ ಡಿವೋರ್ಸಿಂದೆಲ್ಲ ಜಾಸ್ತಿ ಆಗೋದು ಮೆಟ್ರೋ ಸಿಟೀಸ್ ಫಾರ್ ಸೇಮ್ ರೀಸನ್. ಅಂದ್ರೆ ಇಬ್ಬರು ವರ್ಕ್ ಮಾಡಂತಾರೆ, ಇಬ್ರು ಟೈಮ್ ಇಲ್ಲ, ಇಬ್ಬರದು ಬೇರೆ ಅಫೇರ್ ಐತಿ, ಇಬ್ರು ಚೀಟ್ ಮಾಡಂತಾರ ಓವರ್ ಇಂಥವು ಭಾಳ ಆಗ್ಯಾವ. ಅದಕ್ಕೆ ಮೆಟ್ರೋ ಸಿಟೀಸ್ ಒಳಗೆ ಅದಕ್ಕೆ ಹಾಕಂತಾವು ಕೆಲಸ ಮಾಡಂತಾರೆ ಇಬ್ರು. ಎಲ್ಲರೂ ಮೆಟ್ರೋನಾಗ ಅಡ್ಡಾಡಂತಾರ. ಅದಕ್ಕೆ ಎಲ್ಲರೂ ಕಾಮನ್ ಗ್ರೌಂಡ್ ಮೀಟ್ ಅಂತ. ಯಾರೋ ಒಬ್ರು ಮೀಟ್ ಆಗಿದ್ರೆ
ಅವರು ಟ್ರೈನ್ದಾಗ ಏನೋ ಎಲ್ಲೋ ಹೋಗ್ಬೇಕಾದ್ರೆ ಮೀಟ್ ಆಗಿದ್ರು ಪಾಪ ಅವ್ರ ಮಗ ಎಲ್ಲ ಯುಎಸ್ನಾಗ ಇದ್ದ ಅಂತ ಬಂದ್ರೆ ಎಲ್ಲ ಮಾರ್ಬಿಡೋಣ ಎಲ್ಲ ಆಗ್ತೈತಿ ಅಂತಂದು ಎಲ್ಲ ಫುಲ್ ಆಸ್ತಿ ಮಾರಿ US ಕರ್ಕೊಂಡು ಹೋದ. ಆಮೇಲೆ ಅಲ್ಲಿ ಅವ್ರಿಗೆ ನೆಟ್ಟಾಗಿ ಟ್ರೀಟ ಮಾಡಲಿಲ್ಲ. ಮತ್ತೆ ಅವ್ರು ಹೊಳ್ ಬಂದ್ರೆ ಏನಿಲ್ಲ ಪಾಪ ಆದಿದ್ದು ದುಡ್ಕೊಂಡು ಜೀವನ ಮಾಡ್ತಾರೆ ಬಾಡಿಗೆ ಮನೆ. ಯಾವುದು ಹಿಂಗಾದ್ರೆ ಏನು ಐ ಮೀನ್ ಇದನ್ನೇ ಇಲ್ಲ ಏನಂತಾರ ಲಾ ಏನು ಮಾಡಕ್ ಬರಂಗಿಲ್ಲ. ಮೇಂಟೆನೆನ್ಸ್ ಕ್ಲೇಮ್ ಮಾಡ್ಬೋದು ಬಟ್ ನಿಂಗೆ ಅಷ್ಟು ವಯಸ್ಸು ಆಗ್ಬಿಟ್ಟದೈತಿ ನಿಂಗೆ ಲಿಟಿಗೇಷನ್ ನಿಂಗೆ ಎಂಟರ್ ಆಗೋದಂತ ಅನ್ನಂಗಿಲ್ಲ. ನೀನಂತೀನಿ ಹೆಂಗೋ ಮಾಡಿ ಬದುಕ್ತೇನೆ ಬಿಡಪ್ಪ ಅಂತ. ಅಯ್ಯೋ ಪಾಪ ಅದಕ್ಕೆ ಒಬ್ಬೊಬ್ಬರು ಇಟ್ಕೊಂಡಿರ್ತಾರೆ. ಇಷ್ಟು ಕೊಟ್ರು ಒಂದಿಷ್ಟು ಪಾರ್ಟ್ ಆಫ್ ಇಟ್ಕೊಂಡಿರ್ತಾರೆ. ಆಮೇಲೆ ರೆಮಂಡ್ಸ್ ಮಾಡಿದ್ನಲ್ಲ ಓನರ್ ರೆಮಂಡ್ಸ್ ಬರ್ಲಾಗತ್ತಲ್ಲ. ಹೌದು ಹೌದು ಅವ್ರು ಮಾಡಿದಂತ ಅದು ಬೇಸಿಕ್ ಫ್ಯಾಕ್ಟ್ ಗೊತ್ತಿಲ್ಲ ಏನೈತಿ ಅಂತ. ಅದರ ಊಹಾಪೋಹಗಳು ಇಲ್ಲ. ರೈಲ್ ಒಳಗೆ ಅವರಪ್ಪ ಕ್ಲಿಯರ್ ಹೇಳಣ ಏನ ನನ್ನ ಮಗ ನಂಗೆ ಮನೆ ಬಿಟ್ಟು ನಾನು ಮನೆ ಬಿಟ್ಟು ಹೊರಾಕನ ಅದು ಅನ್ಕೊಂಡೆ ಬಾಲಿ ದೊಡ್ಡ ಮನೆ ಐತಿ ಎಲ್ಲರಿಗೂ ಅಲ್ಲ ಅಷ್ಟು ಲ್ಯಾವಿಶ್ ಲೈಫ್ ಬದುಕ್ತವನಿಗೆ ಇದು ಮತ್ತೆ ಬೇಸಿಕ್ ಒಂದು ವಿಲಾಗ್ ಕಳ್ಸಿದ್ರೆ ಮತ್ತೆ ಬೋರ್ ಆಗ್ತದೆ ಅಂದ್ರೆ ರಾಕ್ ಇಲ್ದಂಗೆ ಅನಿಸ್ಬಿಡ್ತೈತೆ. ವಿಲಾನು ಅಲ್ಲಿ ಭಾಳ ಏನೋ ಬೇಸಿಕ್ ಹೋಗದ ನಾವು ಪಾಪ. ಮತ್ತೆ ಆಮೇಲೆ ಏನಾಗೈತಿ ಮೊನ್ನೆ ಅವ ಕ್ಲೇಮ್ ಮಾಡಣ ಅವ್ರ ಮಗನ ಇಲ್ಲ ನಾನು ಹೊರಗೆ ಕರ್ಕೊಂಡಿದ್ದೆ ಅಂತ ಕ್ಲೇಮ್ ಮಾಡಣ ಮತ್ತೆ ಹಾಗಾಗಿ ಬರಲಾಗೈತಿ ಇಲ್ಲ. ಮತ್ತು ಏನಾಗ್ತೈತಿ ರೇಮಂಡ್ಸ್ ಇಷ್ಟು ಅದು ಅವನ್ ತಾನಾಗೆ ಮಾಡಿರಂಗಿಲ್ಲ. ಅವ್ರಪ್ಪ ಮಾಡೋಣಲ್ಲ ರೇಮಂಡ್ಸ್ ಪಬ್ಲಿಕ್ ಕಂಪ್ನಿ. ಯಾವ ಕಂಪ್ನಿ? ಪಬ್ಲಿಕ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್. ಅದಿಲ್ರಿ ಅದ್ರ ರೊಪ್ಪ ಮಾಡೋದಂತ ರೇಮಂಡ್ಸ್ ಕಂಪ್ನಿ ಅದ ಗೊತ್ತ. ಈಗ ಅವ ಎದಕ್ಕೆ ವಾಪಸ್ ಕರ್ಕೊಂಡಿರ್ತಾನೆ ಹೇಳ? ರೇಮಂಡ್ಸ್ ಇಂದ ಹೆಸರು ಕೆಡ್ತಿರ್ತೈತಿ, ಸ್ಟಾಕ್ಸ್ ಇಳಿತಿರ್ತಾವಲ್ಲ. ಸೊ ಅಫ್ಕೋರ್ಸ್ ವಾಪಸ್ ಮತ್ತೆ ಕರ್ಕೊಂಡೆ ಮತ್ತೆ ಕಚ್ ಸ್ಲೋ ಪಾಯ್ಸನ್ ಕೊಟ್ಟು ಇದು ಕರಿಯನ್ ಸೈನೈಡ್ ಮಾಡಿ ಹೋಗಿತಾರ ಅವ್ರು. ಯಪ್ಪ ಇಷ್ಟ ಪೀಸಿ ಅಂದ್ರೆ ಹೆಂಗಡೆ ಸಣ್ಣ ಮನೆ ಹಾಕೋ ಒಪ್ಕೊಂತೇನೆ. ಯಾಕಂದ್ರೆ ಸ್ವಲ್ಪ ಪ್ರಾಪರ್ಟಿ ಇರ್ತೈತಿ ಹೊಡೆದಾಡ ಸಾಯ್ತಿರ್ತಾವ. ಇಲ್ಲಿ ಇಷ್ಟು ಇನ್ನೊಂದು ಏನ್ ಮಾಡಿರ್ಬೋದು ಅವರಪ್ಪನು ಗಮಂಡಿ ಇರ್ಬೋದು. ಏನ್ ಬಿಸ್ನೆಸ್ನಾಗ ಏನ್ ಹೆಚ್ಚು ಕಡಿಮೆ ಮಾಡಾಕ ಬಿಡ್ತಿರ್ಲಿಕ್ಕೆ ಕಾಣಿಸ್ತೈತಿ. ಹಳೇದ್ ಹಿಂಗ ಹೊಲಿನು ಹಿಂಗ ಶೇಪ್ ಐತಿ ಬಾಡಿದ ಇಲ್ಲಪ್ಪ ಜೆನ್ಜಿವ್ನ ಹಾಕೊಳಂಗಿಲ್ಲ ಅಂದಿರ್ತಾನ. ಅವ್ರ ಅಪ್ಪ ಕೇರಂಗಿಲ್ಲ. ಅವಾಗ ಹೋಗತ್ಲ ಒಂದ್ ದಿವಸ ಹೊರಗೆ ಹೋಗಂದಿರ್ತಾನ. ಹೊರಗೆ ಬಂದು ವಿಡಿಯೋ ಮಾಡ್ತಾನ. ಏನು ಒಳಗಿಂದ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ರೀಲ್ ಮೇಲೆ ಜಡ್ಜ್ ಮಾಡ್ತೀವಿ. ರೀಲ್ ಮೇಲೆ ಈಸಿಲಿ ಯಾಕಂದ್ರೆ ನಾಲೆಜ್ ಇರೋದು ಇನ್ಸ್ಟಾಗ್ರಾಮ್ ಒನ್ ಟೈಪ್ ನ್ಯೂಸ್ ಇದ್ದಂಗೆ ನೋಡಿ ಇನ್ಸ್ಟಾಗ್ರಾಮ್. ಎಲ್ಲರೂ ಎಷ್ಟು ಅಡಿಕ್ಷನ್ ಆಗ್ಬಿಟ್ಟದ ಅಂತಂದ್ರೆ ಸುಮ್ಮನೆ ಅದು ಬೈ ಡಿಫಾಲ್ಟ್ ಅದು ನೀ ಕಾಯಾಗ ಮೊಬೈಲ್ ಬಂದ್ ಕೂಡ ಅದು ಅಲ್ಲೋ ಇನ್ಸ್ಟಾಗ್ರಾಮ್ ಓಪನ್ ಆಗ್ಬಿಡ್ತದೆ. ಈಗ ನಾನು ಇವರಿಗೆ ಯಾರಿಗೆ ಮಾರ್ಕ್ಸ್ ಬಗ್ಗೆ ಇವರಿಗೆಲ್ಲ ಕೇಸ್ ಹಾಕ್ಬೋದು. ನಂದು ಮೆಂಟಲ್ ಹೆಲ್ತ್ ಫಕ್ ಮಾಡ ಅಂತಾರ್ರಿ. ನಾ ಭಾಳ ರೀಲ್ ನೋಡು ಇಲ್ಲಿ ಹೊಡೆದಂತ ಆದ್ರೆ ಅವನವ ಫಸ್ಟಿಗೆ ಅಗ್ರಿಮೆಂಟ್ ಟಿಕ್ ಮಾಡಿಸ್ಕೊಂಡ್ಬಿಟ್ಟಿರ್ತಾನವ. ಇಷ್ಟು ದುಡ್ಡು ಆಪ್ಷನ್ ಕೊಟ್ಟಲ್ಲ ನಿಂಗೆ ಸ್ಕ್ರೀನ್ ಟೈಮಿಂಗ್ ಲಿಮಿಟ್ ಮಾಡ್ಬೋದು. ಸೇಫ್ ಅದಾನ ಅದ ಅವ ಇಷ್ಟು ದೊಡ್ಡದು ನಾವು ಟಿಕ್ ಮಾಡಿ ಹೋಗಿರ್ತೇವೆ ಒಳಗೆ ಎಷ್ಟೋ ಕ್ರೋರ್ಸ್. ಯಪ್ಪ ಅವ ಲಿಟ್ರಲ್ ಅವ ಮೊನ್ನೆ ಮಾರ್ಕ್ಸ್ ಬಗ್ಗೆ ಇಂಥ ಕಾಮಿಡಿ ರೀಲ್ ಆಗೈತಿ. ಅವ ಪಾಡ್ಕಾಸ್ಟ್ ಹೆಂಗೆ ಕುಂತಾನ ಹೇಳಂತಾನ. ನಮ್ಗೆ ಆ್ಯಕ್ಚುಲಿ ಭಾಳ ಕ್ರಿಯೇಟಿವ್ ಐತೆ ನಮ್ಮ ಕಡೆ. ನಾವು ಭಾಳಷ್ಟು ಪ್ರಾಡಕ್ಟ್ಸ್ ಮಾಡಿರ್ತೀವಿ. ಪ್ರಾಬ್ಲಮ್ ಏನಂದ್ರೆ ವರ್ಲ್ಡ್ ಒಳಗೆ 2 ಕಂಪ್ನಿ ಇಲ್ಲ 3 ಕಂಪ್ನಿ ಇದಾವೆ ರನ್ ಮಾಡುವ. ವಿಚ್ ಈಸ್ ಆ್ಯಪಲ್ ಬಿಟ್ಟರೆ ಗೂಗಲ್ ಆ್ಯಂಡ್ರಾಯ್ಡ್. ಗೂಗಲ್ ಅಂದ್ರೆ ಆ್ಯಂಡ್ರಾಯ್ಡ್, ಆ್ಯಪಲ್ ಅಂದ್ರೆ iOS. ಇವಂದು ಎಲ್ಲ ಪ್ರಾಡಕ್ಟ್ಸು ಅದ ಫೋನಾಗ ಬರ್ಬೇಕು. ಸೊ ಏನಾಗತ್ತೆ ನಾ ಏನೋ ಒಂದು ರೆಡಿ ಮಾಡಿರ್ತೀನಿ. ಈ ಕಂಪ್ನಿ ಬ್ಯಾಡ್ ಅಂದ್ಬಿಡ್ತಾವೆ. ಹೊರಗೆ ಬಿಡಕ್ಕೆ ಬರೋಂಗಿಲ್ಲ. ಅಂಥವು ಎಷ್ಟು ಪ್ರಾಡಕ್ಟ್ ನಾವು ರೆಡಿ ಮಾಡಿರ್ತೀವಿ, ಅವ್ರು ಎಷ್ಟು ಐಡಿಯಾಸ್ ಥಿಂಕ್ ಮಾಡಿರ್ತೀವಿ. ಅವ್ಕೆ ಫಸ್ಟ್ ಮೊದಲು ಗೂಗಲ್ ಮತ್ತು ಆ್ಯಪಲ್ ಬ್ಯಾಡ್ ಅಂದ್ಬಿಡ್ತಾವೆ. ನಾವು ಬಿಡೋಕ್ಕಾಗಂಗಿಲ್ಲ. ದಿಸ್ ಈಸ್ ವೆರಿ ಏನೋ ನಾವು ಒಂದು ವರ್ಡ್ ಏನೋ ಅಲ್ಲ ಒಟ್ಟು ಏನೋ ವರ್ಡ್ ಯೂಸ್ ಮಾಡಿದ ತೆಳಗೆ ಕಮೆಂಟ್ಸ್ ಎಲ್ಲ ಏನು ಅಂತ ಹೇಳಿ ಲೇ ಫೇಸ್ಬುಕ್ ಓನರ್ ಮತ್ತು ವಾಟ್ಸಪ್ ಓನರ್ ಇನ್ಸ್ಟಾಗ್ರಾಮ್ ಓನರ್ ನೀ ಎಷ್ಟಿತ್ತು ಸ್ವಿಚ್ ಆಫ್ ಮಾಡಿರ್ತೀನಿ. ನೀ ಅಂಕರು ಕಮೆಂಟ್ ಹೊಡಾಕೋಬೇಡ ಅಂತಂದು. ಆಮೇಲೆ ಅವನ ಒಂದು ಆಪರೇಟಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಬೋದಲ್ಲ. ಇಲ್ಲ ಅದು ಹೆಂಗಾಗೋದೇನ ಕ್ರಿಯೇಟ್ ಮಾಡ್ಬೋದು ಈಸಿಲಿ. ಅದು ರನ್ ಮಾಡಿ ಐ ಮೀನ್ ಇಷ್ಟು ಸೈಜ್ ತರಬೇಕಲ್ಲ. ಏನಾಗ್ಬಿಡೈತಿ ಪ್ರಾಬ್ಲಮ್ ಏನಂದ್ರೆ ಆ್ಯಪಲ್ ಮತ್ತು ಗೂಗಲ್ ಅವರ ಫೇಸ್ಬುಕ್ ಯಾವ ಲೆವೆಲ್ ಹೋಗ್ಬಿಟ್ಟು ಅಂದ್ರೆ ನೀನು ಬೀಟ ಮಾಡೋಕೆ ಬರೋಂಗಿಲ್ಲ. ಅಂದರೆ ನೀವು ಟೆಲಿಗ್ರಾಮ್ ಓಪನ್ ಮಾಡಿದ ಅವು ಆ ಲೆವೆಲಿಗೆ ಬೀಟ್ ಮಾಡೋಕೆ ಬರೋಂಗಿಲ್ಲ. ಅಂದರೆ ಹೆಂಗೆ ಅಷ್ಟು ಬೆಳೆದ್ಬಿಟ್ಟೈತೆ ಅಂದ್ರೆ ಈಗ ಅದು ನುಂಗಿ ಎಲ್ಲ ಕಂಪ್ನೀಸಿಗೆ ಆಗಂಗಿಲ್ಲ. ಹಂಗಾಗ್ಬಿಟ್ಟೈತಿ. ಈಗ ಇವ್ರು ಆ್ಯಪೆಲ್ಲ ನಡಿಬೇಕು ಅನ್ನೋದು ಆ್ಯಪಲ್ಲು ಮತ್ತು ಗೂಗಲ್ ಫೋನ್ಯಾಗ ಅಷ್ಟೇ. ಈಗ ಅವರೇ ಇಲ್ಲ ಅಂತಂದ್ರೆ ಫೇಸ್ಬುಕ್ ಇಲ್ಲ ಏನು ಈಗ ಟ್ರೆಂಡ್ ಹೆಂಗಂತೇಳಿ ಅದು ಟ್ರೆಂಡ್ ಅಲ್ಲ. ಐ ಮೀನ್ ಅದು ಒಂದು ಇದು ಐತಿ ಪ್ಯಾಟರ್ನ್. ಹೆಂಗಂದ್ರೆ ಈಗ ನೀವು ಸ್ಟಾರ್ಟಪ್ ನೀವು ಒಬ್ಬೊಬ್ರು ಇರ್ತಾರೆ ಹೆಂಗೆ ಬರೀ ಸ್ಟಾರ್ಟಪ್ ಫೋನ್ ಮಾಡ್ತಾರೆ. ನಂಗೆ ಒಂದು ಐಡಿಯಾ ಸಿಕ್ಕೈತಿ ಪಟ್ ರೆಡಿ ಮಾಡೋದು 1-2-3 ಫಂಡಿಂಗ್ ಎಪ್ಸದ ಸ್ವಲ್ಪ ಹೆಡ್ಲೈನ್ ಆತಂತಿಕೋ ಮಾರಿಬಿಡು. ದೊಡ್ಡ ಕಂಪ್ನಿ ಬಂದ್ಬಿಡುತ್ತೆ ಆಫರ್ ತೊಗೊಂಡು ಪಟ್ ಅಂದ್ ಮಾರಿ ಇನ್ನೊಂದು ಓಪನ್ ಮಾಡೋದು ಸ್ಟಾರ್ಟ್. ಹಂಗೆ ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮಾಡಿದ್ರು ಅಂಥವ್ರ ಇದ್ರು ಅವ್ರು ಫಸ್ಟಿಗೆ ಮಾಡಿ ಅದನ್ನ ಮಾರಿ ಬಡ ಅದಾದ್ಮೇಲೆ ಮತ್ತೆ
ಎಲ್ಲ ವಾಟ್ಸಪ್ ತೊಗೊಂಡ ಇನ್ಸ್ಟಾಗ್ರಾಮ್ ತೊಗೊಂಡ ಹಂಗೆ ಫೇಸ್ಬುಕ್ ಮೆಟಾ ಐತಲ್ಲ ಮೆಟಾದ ನೀ ಬ್ರಾಂಚಸ್ ನೋಡಿದ ಅಂತಕೋ ನೀವು ಶಾಕ್ ಆಗ್ಬಿಡ್ತಿ ಎಷ್ಟು ಕಂಪ್ನೀಸ್ ತೊಗೊಂಡೈತೆ ಅಂತೇಳಿ ಏನು ಸೈಡ್ ಬಂದು ಅಂತಕೋ ಬಾಯ್ ಮಾಡಿ ಇಟ್ಕೊಂಡ್ಬಿಡುದು ಯಾಕಂದ್ರೆ ಅದೇ ಯಾರು ಯೂಸ್ ಮಾಡ್ಬಿಡ್ತಿದ್ದ ನಾನು ಯೂಸ್ ಮಾಡೋದು ಹಂಗೆ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ಟ ನಾವು ಎಲ್ಲ ನೋಡೀಗ ನಿಂದು ಇನ್ನೊಂದು ಕಾಂಪಿಟೇಟರ್ ಅವನಿಗೆ ಬಿಟ್ಟು ಬೆಳೆಸೋದಕ್ಕಿಂತ ಪರ್ಚೇಸ್ ಮಾಡಿ ಅವ್ನ ಒಳಗೆ ಇಟ್ಕೊಂಡು ನಿನ್ನಷ್ಟು ಬೆಳೆಸ್ಬಿಡ್ದು. ಸೇಮ್ ವಿತ್ ಆ್ಯಪಲ್ ಆ್ಯಂಡ್ ಆ್ಯಂಡ್ರಾಯ್ಡು ಹೆಂಗಂತೇಳಿ ಅವ್ರ ಕಡೆ ಆಲ್ರೆಡಿ ಎಷ್ಟೊಂದು IP ರೈಟ್ಸ್ ಅದಾವ, ಆ ಪ್ರಾಡಕ್ಟ್ಸ್ ಇನ್ನೂ ಬಂದಿಲ್ಲ ಹೊರಗೆ. ಅಂದ್ರೆ ಈಗ ನಾವು ಒಂದು ರೆಡಿ ಮಾಡಿರ್ತೀನಿ ಪ್ರಾಡಕ್ಟ್, ನಂಗೆ ಇವು ಆ್ಯಪಲ್ ನೋಟಿರ್ತೈತಿ ನಿಮ್ಮ ಕಡೆ ಇದು ಪ್ರಾಡಕ್ಟ್ ಅಂತೇಳಿ ಬಾ ನನ್ನ ಕಡೆ ಹೋಗೋದು IP ರೈಟ್ಸ್ ತೊಗೊಂಡು ಮುಗಿಸ್ಬಿಡೋದು. ಈಗ ಮೊನ್ನೆ ಶಾರ್ಕ್ ಟ್ಯಾಂಕ್ನಾಗ ಆತಲ್ಲ, ಒಬ್ಬ ಬೋಟ್ಗಿಂತ ಬೆಟರ್ ಇದು ತೊಗೊಂಡಿದ್ದ, ಒಂದು ಪ್ರಾಡಕ್ಟ್ ತಂದಿದ್ದ, ಅವ ಬಡ ಬಡ ಅಂತ ಪರ್ಚೇಸ್ ಮಾಡಿಬಿಟ್ಟ. ಅಂದ್ರೆ ಕಂಪ್ನಿ ಒಳಗೆ ಅರ್ಧಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಂಡು ಒಳಗೆ ಹಾಕೊಂಡ್ಬಿಡೋದು ಅವ್ರನ್ನ. ಅಂದ್ರೆ ಬಂದ್ರೂ ಅಂಡರ್ ಬೋಟ್ ಹಂಗಾಗ್ತದೆ. ನಮ್ಮ ಹತ್ರ ನಮ್ಮ ಲೀಗಲ್ ಫೀಲ್ಡ್ನಾಗ ಒಬ್ಬರು ರಿಟರ್ನರ್ಶಿಪ್ ಅಂತಂತೇವೆ. ರಿಟರ್ನರ್ಶಿಪ್ ಅಂತಂದ್ರೆ ನೀ ರಿಟರ್ನ್ ಮಾಡ್ಕೊಂಡ್ಬಿಡ್ತೀನಿ ನಂಗೆ. ಸೊ ನಂಗೆ ಅದು ಆ ಕಂಪ್ನಿ ಅಗೇನ್ಸ್ಟ್ ಆಗಲಿ ಅದಕ್ಕೆ ಏನೂ ಹೋಗಕ್ಕೆ ಬರಂಗಿಲ್ಲ. ಅದು ನಿಂಗೆ ಏನಾಗ್ತದೆ MNC ವರ್ಕ್ ಮಾಡೋದು ಬೆಟ್ರ? ಅಂದ್ರೆ ಈಗ ಲಾ ಫರ್ಮ್ ಒಳಗೆ ವರ್ಕ್ ಮಾಡೋದು ಸೆಕ್ಯೂರ್ಡ್ ಲೈಫ್ ಬೇಕಪ್ಪ, 9 to 5 ಜಾಬ್ ಬೇಕಂದ್ರೆ MNC ಒಳಗೆ ಹೋಗ್ಬೇಕು. 9 to 5 ಅಷ್ಟೇ ಮುಂದೆ ಅದು ಹಿಂಗಿರಂಗಿಲ್ಲ ಇರ್ತೈತೆ. 9 to 5 ಅಂದ್ರೆ ಬೇಸಿಕ್ಲಿ ಅಂದ್ರೆ MNC ಅಂದ್ರೆ ಒಂದು ಟೈಮ್ ಹ್ಯೂಮನ್ ರೈಟ್ಸ್ HR ಇರ್ತಾರೆ. ಆದ್ರೆ ಇಲ್ಲಿ ಹಮಾಲಿ ಇದೆ ಪೂರ. ಹಮಾಲಿ ಅಂತಂದ್ರೆ ನಿಂಗೆ ಕ್ಲೈಂಟ್ಸ್ ಇರ್ತಾರೆ, ನಿಂಗೆ ಅಷ್ಟು ಜವಾಬ್ದಾರಿ ಇರ್ತೈತೆ. ಅದ ಐ ಮೀನ್ ಎನಿ ಟೈಮ್ 24/7 ಒಟ್ಟು 24/7. ಅದು ನಿಂಗೆ ಏನು ಸೇರುತ್ತೆ ಇದ್ರ ಸೇರುತ್ತೆ? ಎರಡು ಮಾಡಿದ್ದೀನಿ, ಎರಡು ಮಾಡಿ ಇಂಟರ್ನ್ಶಿಪ್ಸ್ ಎಲ್ಲ MNC ಒಳಗೆ ಮಾಡೀನಿ. ಬಟ್ ಅದೇ ನೀ ಹೌ ಪ್ಯಾಷನೇಟ್ ಯು ಆರ್ ಅಂದ್ರೆ ನಿಂಗೆ ಮಾಡಬೇಕಪ್ಪ, ನಿಂದ ಎಕ್ಸ್ಪೋಜರ್ ಜಾಸ್ತಿ ಇಲ್ಲ. ಎಕ್ಸ್ಪೋಜರ್ ಜಾಸ್ತಿ ಲಿಟಿಗೇಷನ್ದಾಗನೇ ಇರ್ತೈತೆ. ಯಾಕಂದ್ರೆ ನಿನ್ನ MNC ಅಂತಂದ್ರೆ ಒಂದ ಕೆಲಸ ಮಾಡ್ತಿರ್ತೈತಿ, ಅದನ್ನ ಮಾಡ್ತಿರ್ತೀನಿ. ಈಗ MNC ಈಗ ಇದು ಭಾಳ ಇದು ಅದಾವ, ಏನೀಗ ಏನಾರು ಒಂದು ಮಾಡ್ತಿರ್ತಾರ, ಅಲ್ಲಿ ವರ್ಕ್ ಕಮ್ಮಿ ಇರ್ತೈತೆ. ಲೀಗಲ್ ವರ್ಕ್ ಒಳಗೆಲ್ಲ ಸ್ವಲ್ಪ ಕಮ್ಮಿ ಇರ್ತೈತಿ. ಆಮೇಲೆ ಬೇಸಿಕ್ ಜಾಬ್ ಏನಿರ್ತೈತೆ ಅಂದ್ರೆ ಅವ್ರು ಲಿಟಿಗೇಷನ್ ಅಡ್ವೊಕೇಟ್ ಇರ್ತಾರೆ ಹೊರಗೆ, ನೀ ಏನು ಮಾಡ್ತಿದ್ದಿ ಕೋರ್ಡಿನೇಟ್ ಮಾಡ್ತಿರ್ತಿ ಇಲ್ಲಿಂದಲ್ಲೇ ಅಲ್ಲಿಂದಲ್ಲೇ ಅಷ್ಟೇ. ಡೀಟೇಲ್ಸ್ ಮಾಡಿರೋ ಓಕೆ ಮುಗಿಸೋಣ ಅಂತ. ಈಗ 1.5 ತಾಸು ಆಗೈತಿ. ಅವನಿಗೆ ಮತ್ತೆ ಶಾಬಾಜ್ ಬಾಯ್ ಪಾವನ ಮಾಸ ಕಾಲ್ ಮಾಡಿ ಆರ್ಡರ್ ಬರ್ಬೇಕು. ಅವ್ನು ಇದು ಕೊಡೋಣ ಅಂತ ನಿಂತಪ್ರಿ ಗೊತ್ತು ಅವನಿಗೆ ನಾಳೆಗೆ ಮುಗಿಸೋಣ. ಕಮೆಂಟ್ ಹೊಡೀರಿ. ಈ ಪಾಡ್ಕಾಸ್ಟ್ ಯಾವ ಪಾರ್ಟ್ ನಿಮ್ಗೆ ಲೈಕ್ ಐತಿ, ಅವ್ರು ಏನಾರು ಕ್ವಶನ್ ಇದ್ರು ಕಮೆಂಟ್ ಹೊಡೀರಿ. ಇವ್ರಿಗೆಲ್ಲ ಫಾಲೋ ಮಾಡ್ರಿ. ಇವ್ರದ್ದು ID ಬರ್ತಾವೆ 3 ಮಂದಿದ. ಮತ್ತೇನು ರೈತಿ ನೀವು ಹೇಳಿದ್ರೆ ಫಾಲೋ ಮಾಡಕ್ಕೆ ಹೇಳಿ, ಕೇಸ್ ಆಗ್ತದೆ ಅಂತ ಹೇಳಿ ಫಾಲೋ ಮಾಡಿಲ್ಲ ಅಂದ್ರೆ ಧಮ್ಕಿನೂ ಕೊಡಕ್ಕೆ ಬರಂಗಿಲ್ಲ. ಹೇಳ ಧಮ್ಕಿ ಕೊಡ್ಬೋದು ನೀ. ಮತ್ತೆ ಫೇಮಸ್ ಆದ IPC ಮತ್ತೆ ಮುಂದೆ ಯಾವತ್ತಾರ ನಿಗ್ಲೆ ಫೇಮಸ್ ಆದಾಗ ಈ ಕ್ಲಿಪ್ ತಗೊಂಡು ಅವನಿಗೆ ಬರೆಸ್ತಾರ, ಓ ಹಿಂಗ್ ಧಮ್ಕಿ ಕೊಟ್ಟಿದ್ದ ಅಂತ. ಈಗಿಂದ ನಾವು ಹೆಂಗಂದ್ರೆ ಅವ ಅದಕ್ಕೆ ಏನು ಮಾತಾಡಕ್ಕೆ ಗೊತ್ತೇನ ಹೆಂಗ್ ಗೊತ್ತೇನೆ ಅದು ಗ್ರೌಂಡ್ ಇರುತ್ತೆ, ಒಂದು ಗ್ರೌಂಡ್ ಇರ್ತೈತಿ, ಅದು ಆಟ ಆಡ್ಬೋದು ನಾವು. ನಮ್ಗೆ ಮೊದ್ಲು ಹೆಂಗ ನೆಹರು ಗ್ರೌಂಡ್ ಒಂದ ಗೊತ್ತಿತ್ತು ನೋಡು, ಅವನಿಗೆ ಇದೊಂದು ಒಂದು ಬೇಸಿಕ್ ಗ್ರೌಂಡ್ ಹಿಂಗ್ ಗ್ರೌಂಡ್ಸ್ ಇರತ್ತೆ. ಏನ್ ಚೆಕ್ ಮಾಡ್ಬೇಕನ್ನ ಏನ್ ಹೇಳಕ್ ಬರಂಗಿಲ್ಲ, ಫುಲ್ ಲೀಗಲಿ ಮಾತಾಡಂತ ನಾವು ಒಂದು ವರ್ಡ್ ಹಿಂಗ ಅತ್ತಾಗ ಮಾತಾಡೋದಿಲ್ಲ. ನೋಡ್ರಿ ಹೆಂಗ ಅನಿಸ್ತು ನೋಡ್ರಿ. ಏನಾರು ಹೆಲ್ಪ್ ಆಗಿತ್ತಂದ್ರೆ ಮಚಲೋ ಗೈಸ್, ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾವು ಮಾಡೋಣ ಅಷ್ಟ. ಮತ್ತೆ ನಿಮ್ದು ಎಲ್ಲ ಗ್ರೂಪಿಗೆ ಒಬ್ಬ ಲಾಯರ್ ಫ್ರೆಂಡ್ ಇಟ್ಕೋಬೇಕು ನೀವು. ಒಬ್ಬ ಲಾ ಓದಂತಿಲ್ಲ ಅಂದ್ರೆ ಓದಿಸ್ರಿ ಒಬ್ಬ ಲಾಗ್ ನೀವು. ಆಮೇಲೆ ಇನ್ನೊಂದು ರೀಲ್ ಒಳಗೆ ಭಾಳ ಫೇಮಸ್ ಆಗಿತ್ತು. ನೀವು ಹೆಂಗೀಗ ಡೌರಿ ತೊಗೊಳಂಗಿಲ್ಲಲ್ಲ, ಹಂಗೆ ಮೊದ್ಲ ನಿಮ್ಮ ಮಾವ ನಿಮ್ಮ ಹೆಂಡತಿಯವ್ರ ಕಡೆ ಮದುವೆ ಆಗೋರಿದ್ರೆ ಒಂದು ಅಗ್ರಿಮೆಂಟ್ ಬಡ್ಸ್ಕೊಂಬಿಡ್ರಿ. ನಾನು ಡಿವೋರ್ಸ್ ತೊಗೊಂಡ್ರು ನಾನು ನಿನಗೆ ಇದನ್ನ ನಿನ್ನ ಕಡೆಯಿಂದ ಅಲ್ಯೂಮಿನಿ ತೊಗೊಳಂಗಿಲ್ಲ ಅದೆಲ್ಲ ಬರ್ಸ್ಕೊಂಡು ಅದೆಲ್ಲ ವೈರಲ್ ಆಗಿದ್ದದ. ಉಲ್ಟಾ ಅಂತೀನಿ ಹೆಂಗತ್ತನ, ನಾ ಡೌರಿ ₹1 ತೊಗೊಂಡಿಲ್ಲ ಇವ್ರ ಕಡೆ ಅಂತೇಳಿ ಬರ್ಸ್ಕೋಬೋದು. ಬರ್ಸ್ಕೊಳೋದು ಹಂಗೂ ಬರ್ಸ್ಕೊಡ್ರಿ. ಆಮೇಲೆ ಇದನ್ನು ಬರ್ಸ್ಕೊಂಡ್ಬಿಡ್ರಿ. ಈಗ ಒಂದು ಅಗ್ರಿಮೆಂಟ್ ಏನೋ ಡಿವೋರ್ಸ್ ಆತಂದ್ರೆ ನಾನು ಈ ಸೈಡ್ ಡೌರಿ ತೊಗೊಂಡಿಲ್ಲ, ಹಂಗೆ ನೀವು ಅಲ್ಯೂಮಿನಿ ತೊಗೊಳಂಗಿಲ್ಲ, ಹಿಂಗೆ ಬರ್ಸ್ಕೊಂಡು ಮುಂದೆ ಪ್ರೊಸೀಡ್ ಆಗ್ರಿ. ಆಮೇಲೆ ಥ್ಯಾಂಕ್ ಮಿ ಲೇಟರ್ ಗಾಯ್ಸ್. ಇದಕ್ಕೆ ಹೇಳಂತೀವಿ ಅಂದ್ರೆ ಸಿಕ್ಕಾಪಟ್ಟೆ ಇದು ಡಿವೋರ್ಸ್ ಕೇಸ್ ಆಗಂತವ, ಅದಕ್ಕೆ ಹೇಳಂತದ್ದು. ಆಮೇಲೆ ಅರ್ಧ ಜನ ಗಂಡ್ಮಕ್ಳು ಬೀದಿ ಬಂದ್ಬಿಟ್ರಿ. ಆ ಸೈಡ್ ಗೋಲ್ಡ್ ಇದು ಡೌರಿ ತೊಗೊಂಡ್ರ ಗೋಲ್ಡ್ ಡಿggers, ಅಲ್ಯೂಮಿನಿ ತೊಗೊಂಡ್ರ ಮೇಂಟೆನೆನ್ಸ್. ಇಲ್ಲ ಮೇಂಟೆನೆನ್ಸ್ ಇಸ್ ಗುಡ್ ಇನ್ ಓನ್ಲಿ ಫ್ಯೂ ಕೇಸಸ್. ಅಂದ್ರೆ ಅದ ಫ್ಯೂ ಕೇಸಸ್. ಮತ್ತು ಇವನ್ ಡೌರಿದಾದ್ರೂ ಫ್ಯೂ ಬೇಕಾಗಿರ್ತೈತಿ. ಮತ್ತು ಅದು ಮೇಂಟೆನೆನ್ಸ್ ಅನ್ಕೋರಿ. ಈಕ್ವಲ್ ರೈಟ್ಸ್ ಮಾತಾಡ್ರಿ ಹೇಳ ಅಂತಿದ್ದೆ ಅಷ್ಟೇ. ಸೇಫ್ಟಿ ಹೌದ್ಲೇ. ಮತ್ತೆ ನಮ್ ಲಾಯರ್ ಅದನ್ರಿ, ಏನಿದ್ರು ಡಿಫಾಮೇಷನ್ ಹ್ಯಾಂಡಲ್ ಮಾಡ್ತಾನ. ಮಚ್ ಲವ್ ಗೈಸ್, ಮುಗ್ಸೋಣ. ಹ್ಯಾವ್ ಫನ್, ಬಾಯ್. ಜನ್ಸಿ ಇದಾರಲ್ಲ, ಜನ್ಸಿ ಕೇಸಸ್ ಯಾವ ಬಂದವ ಅವ್ರ ನೀ ಎಲ್ಲರೂ ಕೇಳಿನಿ ಯಾವ ಟೈಪ್ ಕೇಸಸ್ ಬಂದವ. ಜನ್ಸಿ ಅಂದ್ರೆ ನಮ್ಕಿ ಸಣ್ಣವ್ರು, ಈ ಸಣ್ಣ ಹುಡುಗರು ಏನು 2000 ಮೇಲೆ ಹುಟ್ಟಿದವ್ರು.
ಅವ್ರದ್ದು ಅಂಥದ್ದು ಕೇಸ್ ಬಂದಿಲ್ಲ. ಅಲ್ಲ ಯೂಶಲಿ ಕಾಮನ್ ಅಂದ್ರೆ ನಾ ಕೋರ್ಟ್ನಾಗಿದ್ದಾಗ ಏನು ಅಬ್ಸರ್ವ್ ಮಾಡೇನೆ ಅಂತಂದ್ರೆ ಯೂಶ್ವಲಿ ಟೆಫ್ಟ್ ಹಂಗೇನಾರ ಬಂದಿರ್ತಾವಲ್ಲ ಅವಾಗ ನೋಡ್ದೇನೆ. ಯೂಶ್ವಲಿ ಅಕ್ಯೂಸ್ಡ್ ಆಗಿ ಬಂದಿರ್ತಾರಲ್ಲ ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ನಾಟ್ ಬಿಲೋ 20 ಬಟ್ ಸಮ್ವೇರ್ ಬಿಟ್ವೀನ್ 20 to 30 ಆ ಏಜ್ ಗ್ರೂಪ್ನಾಗ ಇರ್ತಾರೆ. ಬಟ್ ನೋಡಿ ಈ ವಯಸ್ಸಿನಾಗ ಇಷ್ಟು ಮಾಡ್ಕೊಂಡ ಅಂತಂದ್ರೆ ಅಲ್ಲ ಇದಲ್ಲ ನಮಗೆ ಹೆಂಗಂದ್ರೆ ನಾವು ಕೇಳಂತಿದ್ದು ಈಗ ನಮ್ಮ ಜೆಂಡರ್ ಬಗ್ಗೆ ಇಂಥ ಕೇಸಸ್ ನನಗೆ ರೈಟ್ಸ್ ಬೇಕು, ಜೆಂಡರ್ ರೈಟ್ ಬೇಕು. ಟ್ರಯಲ್ ಕೋರ್ಟ್ನಾಗ ಬರಂಗಿಲ್ಲ ಅಂತ ರೈಟ್ಸ್ ಬೇಕಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಾಗ ಇರ್ತಾವ. ಅಲ್ಲಿರ್ತೈತೆ ಟ್ರಯಲ್ ಕೋರ್ಟ್ ಏನಿರ್ತೈತೆ ಆ್ಯಕ್ಚುಲಿ ಟ್ರಯಲ್ ಕೋರ್ಟ್ನಾಗ ಏನಂತಂದ್ರೆ ನೀವು ಈಗ ನೀವು ಫಸ್ಟ್ ಇನ್ಸ್ಟೆನ್ಸ್ ಏನಿರ್ತದಲ್ಲ ಟ್ರಯಲ್ ಕೋರ್ಟ್ ಇರ್ತೈತೆ ಅಂದ್ರೆ ಟ್ರಯಲ್ ಆಗೋದು ಅಲ್ಲೇ ಆಗ್ತೈತಿ. ಈಗ ನೀನು ಸಪೋಸ್ ಸಿವಿಲ್ ಕಡೆ ಹೋದಿ ಅಂತಂದ್ರೆ ನಿಂದೊಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗಿರ್ತೈತಿ. ಸೊ ಅಲ್ಲೆಲ್ಲ ನಿಂಗೆ ಡಿಟರ್ಮೈನ್ ಮಾಡ್ತಾರೆ ನಿನ್ನ ಶೇರ್ ಎಷ್ಟೈತಿ ಏನೈತಿ, ನಿನ್ನ ಪಾರ್ಟಿಷನ್ ಅಂತಂದ್ರೆ ಎಷ್ಟು ಶೇರ್ ಬರ್ತೈತಿ ಹಂಗೆ ಹಿಂಗೆ ಅಂತ. ಮತ್ತು ಸೊ ಕ್ವಶನ್ ಆಫ್ ಲಾ ಇಸ್ ಇನ್ವಾಲ್ವ್ಡ್ ಯೂಶಲಿ ಅಪ್ರೋಚ್ ಹೈಕೋರ್ಟ್. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ವಾಲೆಟ್ ಆಗತ್ತಿತ್ತು ಕ್ವಶನ್ ಆಫ್ ಲಾ. ಇಲ್ಲಿ ನೀ ಏನು ಕೇಳಿದಲ್ಲ ಕ್ವಶನ್ ಅದು ಇವ್ರದ್ದು ಎಂತ ಬಂದವಂತ ಅವ್ರು ಆ್ಯಕ್ಚುಲಿ ಅಪ್ರೋಚ್ ಆಗಿ ಬರಂಗಿಲ್ಲಂತ. ಐ ಮೀನ್ ಲಾಗ್ ಇದಕ್ಕಂದ್ರೆ ಅವ್ರ ಲಾ ಇಲ್ಲ, ಅವ್ರು ಲೀಗಲಿ ಮೇಜರ್ಲಿ ಬರೋದು ಮ್ಯಾರೇಜ್ ಪ್ರಾಬ್ಲಮ್. ಅದು ಅಪ್ರೋಚ್ ಆಗಿ ಬರಂಗಿಲ್ಲ ಅನ್ನೋದು ಇಟ್ಸ್ ಗೊತ್ತಿಲ್ಲದ ವಿಚಾರ. ಇನ್ನು ಯೂಶಲಿ ನಾ ಹೆಂಗ ನನಗೆ ಬೇಕು ರೈಟ್ಸ್ ಅಂತ ಈಗ ಹೋಗಿರ್ತಾರಲ್ಲ ಹಂಗೆ ಕೇಳಂತಾನೆ ಅಂತದ ಅಂದ್ರೆ ಅವು ಜುರಿಸ್ಟಿಕ್ಷನ್ಸ್ ಇರ್ತಾವ ಒಂದೊಂದು ಕೋರ್ಟಿಗೆ ಒಂದೊಂದು ಅಂದ್ರೆ ಈಗ ಬೌಂಡ್ರೀಸ್ ಹಿಂಗೆ ಸಿಂಪಲ್ ವರ್ಡ್ಸ್ ಅಂದ್ರೆ ಲೀಗಲ್ ವರ್ಡ್ನಾಗ ಜುರಿಸ್ಟಿಕ್ಷನ್ ಅಂತ ನಾವು ಅದು ಹೆಂಗೆ ಬಂದಂದ್ರೆ ಇದು ಕೋರ್ಟಿಗೆ ಇಷ್ಟ ಪವರ್ಸ್ ಕೊಟ್ಟಿರ್ತಾರೆ ಅಂದ್ರೆ ಇವು ಕೇಸಸ್ ಮಾಡ್ಬೇಕು. ಈಗ ಸಿವಿಲ್ ಕೋರ್ಟಿಗೆ ಅಂದ್ರೆ ಸಿವಿಲ್ ಜುರಿಸ್ಟಿಕ್ಷನ್ ಅಷ್ಟೇ. ಮತ್ತೆ ನೋಡಿದೆ ಈಗ ಯಾರು ವಿಡಿಯೋ ನೋಡ ಅಂತೀರಿ, ನಿಮ್ಗೆ ಏನಾರ ಲಾ ಕ್ವಶನ್ಸ್ ಇದ್ರೆ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಟೈಮ್ ಅವ್ಗೆ ನೆಕ್ಸ್ಟ್ ಟೈಮ್ ಜಾನಿ ಡೆಪ್ಪಿಂದು ಕೇಸ್ ಫುಲ್ ಡಿಸ್ಕಸ್ ಮಾಡೋಣ. ಏನಂತ ಡೀಪ್ ಆಗಿ ಗೋ ಡೆಪ್. ಸೊ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ಮತ್ತೆ ಯಾರಿಗೆ ಕರೆಸ್ಬೇಕು, ಇವಂಗ ಆತ್ ಲಾಯರ್ ಆತ್ ಮತ್ತೆ ಯಾವ್ದಾರು ಪ್ರೊಫೆಷನಿಗೆ ಕರೆಸ್ಬೇಕಂದ್ರೂ ಕಮೆಂಟ್ ಹೊಡೀರಿ. ಅಷ್ಟೇ ರೀ. ನೋಡ್ರಿ ಹೆಂಗೆ ಅನಿಸ್ತು ಪಾಡ್ಕಾಸ್ಟ್, ನಿಮ್ಗೆ ಎಷ್ಟರ ಸ್ವಲ್ಪರ ನಾಲೆಜ್ ಬಂದಿದ್ರು